ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಳ್ವಾರುಗಳು ಅನುಗ್ರಹಿಸಿರತಕ್ಕಂತಹ ದಿವ್ಯ ಪ್ರಬಂಧಗಳಲ್ಲಿ ಭಕ್ತಿ ಮಾರ್ಗವನ್ನು ಕುರಿತಾದಂತಹ 4 ದಿನಗಳ ಪರಿಚಯಾತ್ಮಕವಾಗಿರ್ತಕ್ಕಂಥ ಉಪನ್ಯಾಸ ಮಾಲೆಯ 4ನೇ ದಿನವಾಗಿರ್ತಕ್ಕಂಥ ಇಂದು ಇದಂ ಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿರತಕ್ಕಂತಹ ಪ್ರಾಯೋಜಕರಿಗೂ ಹಾಗೂ ಗೋಖಲೆ ಸಾರ್ವಜನಿಕ ಸಂಸ್ಥೆಗೂ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ ಎಂಬುದಾಗಿ ವಿನಂತಿಸಿಕೊಳ್ಳೋದಕ್ಕೆ ಬಯಸ್ತೀನಿ. ನಾನು ಮೊದಲನೇ ದಿವಸದ ಉಪನ್ಯಾಸದಲ್ಲಿ DVGಯವರ ಮಾತಿನಿಂದ ಪ್ರಾರಂಭಿಸಿದೆ. ಈ ಕೊನೆಯ ದಿವಸ DVGಯವರ ಮಾತನ್ನೇ ಸ್ಮರಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಗೋಖಲೆ ಸಾರ್ವಜನಿಕ ಯೋಗಕ್ಷೇಮ ವಿಚಾರಿಣಿ ಸಂಸ್ಥೈಷಾ ರಾಷ್ಟ್ರಧರ್ಮಸ್ಯ ಜಿಯಾತ್ ಆಚಂದ್ರ ಭಾಸ್ಕರಂ. ಈ ಹಿನ್ನೆಲೆಯಲ್ಲಿ ಇರಂಡಾಂ ತಿರುವಂದಾದಿಯಲ್ಲಿ ಬರತಕ್ಕಂತಹ ಭಗವಂತನ ಭಕ್ತಿಯನ್ನು ಕುರಿತು ಆಳ್ವಾರರು ಏನು ನಿವೇದಿಸಿದ್ದಾರೆ ಅನ್ನೋದನ್ನು ತಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಸಂಸಾರ ನಿವರ್ತಕನೂ ಸಂಸಾರ ಪ್ರವರ್ತಕನೂ ಆದವನು ಭಗವಂತನೇ ಆಗಿದ್ದಾನೆ. ಆದ್ದರಿಂದ ಈ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಲು ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಎಂಬುದಾಗಿ ಹೇಳುವಂತೆ ಭಗವಂತನನ್ನೇ ಆಶ್ರಯಿಸಬೇಕು. ಇಲ್ಲಿ ಭಗವಂತ ಅಂದರೆ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆ ಈ ಮಾತನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿದರೆ, ಯಾರನ್ನು ನಾವು ಸ್ತುತಿಸಬೇಕು, ಯಾರನ್ನು ನಾವು ಅರ್ಚಿಸಬೇಕು ಅಂತ ಪ್ರಶ್ನೆ ಬಂದರೆ ಕೋ ಅರ್ಚಃ, ಅದಕ್ಕೆ ಉದಾಹರಣೆ ಹೇಳ್ತಾರೆ ಭಗವದ್ ಅವತಾರ. ಭಗವಂತನ ಅವತಾರವನ್ನೇ ನಾವು ಅರ್ಚನೆ ಮಾಡಬೇಕು, ಅದನ್ನೇ ಸ್ತುತಿಸಬೇಕು ಅಂತ. ಭಗವಂತ ಅಂದರೆ ಯಾರು, ಭಗವಂತನ ಲಕ್ಷಣಗಳೇನು ಅಂತ ನಾವು ನೋಡೋದಾದರೆ, ಉತ್ಪತ್ತ್ಯಾದಿ ವಿಷಯಂಚ ವಿಜ್ಞಾನಂ ಯಸ್ಯ ಸಹ ವಾಸುದೇವ ವಾಚ್ಯೋ ಭಗವಾನಿತಿ. ಇದು ಭಗವತ್ ಶಬ್ದಕ್ಕೆ ಆಚಾರ್ಯ ಶಂಕರರು 3ನೇ ಅಧ್ಯಾಯ 37ನೇ ಶ್ಲೋಕದ ಮೇಲೆ ಗೀತಾ ಭಾಷ್ಯದಲ್ಲಿ ಅನುಗ್ರಹಿಸ್ತಾರೆ. ಈ ಜಗತ್ತಿನ ಉತ್ಪತ್ತಿಯೇ ಮೊದಲಾದ ತಿಳುವಳಿಕೆ ಯಾರಿಗೆ ಉಂಟೋ ಅಂತಹ ವಾಸುದೇವನಿಗೆ ಭಗವಾನ್ ಎಂದು ಹೆಸರು. ಅಲ್ಲಿಗೆ ವಾಸುದೇವಸ್ತು ಭಗವಾನ್ ಸ್ವಯಂ. ನಾನು ಮೊದಲನೇ ದಿವಸದ ಉಪನ್ಯಾಸ ತಮ್ಮಲ್ಲಿ ಹಂಚಿಕೊಂಡ ಹಾಗೆ ಟಾಪ್ ರ್ಯಾಂಕಿಂಗ್ ಫಿಸಿಸಿಸ್ಟ್ ECG ಸುದರ್ಶನ್ ಅವರು ಯಾವುದೇ ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೇನ್ ಮಾಡಿದರೂ ಕೂಡ ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಆ ಶ್ಲೋಕ ಹೇಳದೆ ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೇನ್ ಮಾಡಲ್ಲ. ಹೀಗಿರೋವಾಗ ನಾವು ವೇದಾಂತಕ್ಕೇ ನಮ್ಮನ್ನು ನಾವು ಮುಡುಪಾಗಿಟ್ಕೊಂಡಿರ್ತಕ್ಕಂಥವರು ಭಗವನ್ ನಾಮವನ್ನು ಸ್ಮರಿಸ್ಕೊಳ್ತಕ್ಕಂಥದ್ರಲ್ಲಿ ಯಾವ ಅತಿಶಯವೂ ಇಲ್ಲ. ಭಗವಾನ್ ಎಂಬ ವಿಶೇಷಣ ನಾವು ಲಘುವಾಗಿ ಬಳಸಬಾರ್ದು. ಯಾರ್ಯಾರಿಗೋ ಭಗವಾನ್ ಬಾದರಾಯಣ, ಭಗವಾನ್ ಶಂಕರ, ಭಗವಾನ್ ಕೃಷ್ಣ ಆ ರೀತಿಯಾಗೇ ಬಳಸಬೇಕೇ ಹೊರತು ಭಗವಾನ್ ಅನ್ನೋ ಶಬ್ದವನ್ನು ನಾವು ಸಾಮಾನ್ಯವಾಗಿ ಯಾರ್ಯಾರಿಗೋ ಬಳಸೋ ರೂಢಿ ಇದೆ. ಭಗ ಯಾರಲ್ಲಿ ಉಳ್ಳವನೋ ಅವನೇ ಭಗವಾನ್. ಭಗ ಅಂದರೆ ಏನು? ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸಃ ಶ್ರಿಯಃ ವೈರಾಗ್ಯಸ್ಯಾತ ಮೋಕ್ಷಸ್ಯ ಷಣ್ಣಾಂ ಭಗ ಇತೀರಣಾಃ. ಈ 6 ಯಾರಲ್ಲಿದೆಯೋ ಅವನು ಭಗವಂತ ಅಂತ ಅನಿಸ್ಕೋತಾನೆ. ನೋಡಿ, ಐಶ್ವರ್ಯ, ಧರ್ಮ, ಯಶಸ್ಸು, ಸಂಪತ್ತು, ವೈರಾಗ್ಯ, ಮೋಕ್ಷಗಳಿಗೆ ಭಗ ಭಗ ಎಂಬುದಾಗಿ ಹೆಸರು. ಯಾವ ಐಶ್ವರ್ಯ ಅಂದರೆ ಕುಂದಿ ಹೋಗದೇ ಇರತಕ್ಕಂಥ ಐಶ್ವರ್ಯ. ಅದಕ್ಕೆ ನಮ್ಮಲ್ಲಿ ಅಷ್ಟೈಶ್ವರ್ಯಗಳು ಅಂತ ಹೇಳ್ತಕ್ಕಂಥ ಮಾತಿದೆ. ಅಷ್ಟಸಿದ್ಧಿಗಳಿರೋ ಹಾಗೇ. ಮತ್ತು ಧರ್ಮ,
ಧರ್ಮ ಅನ್ನೋದು ಹಾಸುಹೊಕ್ಕಾಗಿ ಭಗವಂತನಲ್ಲಿ ಉಳ್ಕೊಂಡಿರುತ್ತೆ. ಅದಕ್ಕೇನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅದಕ್ಕೆ ಮಾತು ಬಂದಿರೋದು. ಯಶಸ್ಸು, ಭಗವಂತನ ಒಂದು ರೂಪ ಅಂದರೆ ಯಶಸ್ಸು, ಸಂಪತ್ತು, ವೈರಾಗ್ಯ ಮತ್ತು ಮೋಕ್ಷ, ಇವು ಎಲ್ಲಕ್ಕೂ ಸೇರಿ ಭಗ ಎಂಬುದಾಗಿ ಹೆಸರು. ಐಶ್ವರ್ಯ ಶಕ್ತಿ, ಬಲ, ವೀರ್ಯ, ತೇಜಸ್ಸುಗಳೇ ಭಗಗಳು. ಇವುಗಳು ವಾಸುದೇವ ಪರಮಾತ್ಮನಲ್ಲಿ ಪರಿಪೂರ್ಣವಾಗಿರುವುದರಿಂದಲೇ ಅವನು ಭಗವಂತ. ಜಗತ್ತಿಗೆ ಉತ್ಪತ್ತಿ, ಪ್ರಳಯ, ಪ್ರಾಣಿಗಳ ಅಗತಿ ಗತಿ, ವಿದ್ಯೆ ಅವಿದ್ಯೆ ಯಾರಿಗೆ ಸಂಪೂರ್ಣವಾಗಿ ಗೊತ್ತೋ ಅವನೇ ಭಗವಂತ. ಉತ್ಪತ್ತಿಂ ಪ್ರಳಯಂಚೈವ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನಿತಿ. ಭಗವಂತನಿಗೆ ಇದೆಲ್ಲವೂ ಕೂಡ ಸಹಜವಾಗಿ ಗೊತ್ತಿರುತ್ತೆ. ಈ ಪ್ರಪಂಚ ಹೇಗೆ ಉತ್ಪತ್ತಿಯಾಯಿತು, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರಯಂತ್ಯಭಿಸಂವಿಶಂತೀತಿ. ಇದು ಬ್ರಹ್ಮನ ತಟಸ್ಥ ಲಕ್ಷಣ. ಬ್ರಹ್ಮನಿಗೆ ಎರಡು ಲಕ್ಷಣವನ್ನು ನಾವು ಹೇಳೋದು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋದು ಸ್ವರೂಪ ಲಕ್ಷಣ, ಆದರೆ ಈ ಎರಡನೇದು ತಟಸ್ಥ ಲಕ್ಷಣ. ಹಾಗೆಯೇ ಭವತು ಪವಮ ಅರ್ಹಾಣಾಂ ಯಥಾರ್ಹಂ ಭಗವಾನೇವ ಭವಾರ್ಣವ ಸೇತು. ಯಾದವಾಭ್ಯುದಯದಲ್ಲಿ ಈ ಮಾತು ಬರುತ್ತೆ. ಭವ ಅರ್ಣವ ಸೇತು, ಹುಟ್ಟು ಸಾವುಗಳು ಎಂಬತಕ್ಕಂಥ ಸಂಕೋಲೆಗೆ ಸೇತುವೆ ರೂಪದಲ್ಲಿ ನಮ್ಮನ್ನು ಆಚೆ ದಡಕ್ಕೆ ಸೇರಿಸ್ತಕ್ಕಂಥ ಯಾರು ಅಂದರೆ ಅವರೇ ಭಗವಂತ. ಆ ದೃಷ್ಟಿಯಿಂದ ಭಗವಾನ್ ಅನ್ನೋದಕ್ಕೆ ಹುಟ್ಟು ಸಾವುಗಳ ಸಂಕೋಲೆಯಿಂದ ತಪ್ಪಿಸ್ತಕ್ಕಂಥವನು, ಈ ಒಂದು ಸಾಗರದ ಆಚೆ ದಡವನ್ನು ಸೇರಿಸ್ತಕ್ಕಂಥವನು ಅನ್ನೋ ಅರ್ಥದಲ್ಲಿ ಬರುತ್ತೆ. ವದಂತಿ ತತ್ತತ್ವವಿದ ತತ್ವಂ ಯತ್ತಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದ್ಯತೆ. ಭಾಗವತ 1:2-11 ಅಲ್ಲೂ ಕೂಡ ಭಗವಾನ್ ಶಬ್ದವನ್ನು ಅತ್ಯಂತ ಪೂಜ್ಯವಾಗಿ ಸ್ಮರಿಸಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಸಂಸಾರ ನಿವರ್ತಕ, ಸಂಸಾರ ಪ್ರವರ್ತಕ ಎರಡೂ ಕೂಡ ಭಗವಂತನೇ. ಅದಕ್ಕೇ ಪ್ರಶ್ನೋತ್ತರ ರತ್ನಮಾಲಿಕ 3ನೇ ಶ್ಲೋಕದಲ್ಲಿ ಆಚಾರ್ಯ ಶಂಕರರು ತಾವೇ ಪ್ರಶ್ನೆ ಹಾಕ್ಕೊಂಡು ತಾವೇ ಅದಕ್ಕೆ ಉತ್ತರ ಕೊಡ್ತಾ ಹೇಳ್ತಾರೆ, ತ್ವರಿತಂ ಕಿಂ ಕರ್ತವ್ಯಂ. ಬಹಳ ಬೇಗ ನಾವು ಏನು ಮಾಡಬೇಕು ಜೀವನದಲ್ಲಿ, ಅದು ಪ್ರಶ್ನೆ. ಉತ್ತರ ಸಂಸಾರ ಸಂತತಿ ಛೇದ. ಈ ಹುಟ್ಟು ಸಾವುಗಳು ಎಂಬತಕ್ಕಂಥ ಸಂತತಿ ಇದೆಯಲ್ಲ, ಇದರಿಂದ ತಪ್ಪಿಸ್ಕೊಳ್ಳೋದೇ ನಾವು ಮಾಡಬೇಕಾಗಿರ್ತಕ್ಕಂಥ ಪ್ರಯತ್ನ. ಅದಕ್ಕೆ ಪೂರಕವಾಗಿ ಮುಂಡಕೋಪನಿಷತ್ ಹೇಳುತ್ತೆ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಯಾವಾಗ ಆ ಪರಾತ್ಪರ ದರ್ಶನವಾಗುತ್ತೋ ಅವಿದ್ಯಾತ್ಮಕವಾಗಿರ್ತಕ್ಕಂಥ ಗಂಟು ತಾನೇ ತಾನಾಗಿ ಬಿಚ್ಚಿ ಹೋಗುತ್ತೆ. ಅದು ಮುಖ್ಯವಾಗಿ ಜೀವನದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದನೇ ಸಂಸಾರ ಹುಟ್ಟು ಸಾವುಗಳನ್ನು ಎಷ್ಟು ರೂಪಕಗಳಿಂದ ವರ್ಣನೆ ಮಾಡಿಸ್ತಾರೆ ನೋಡಿ ಆಚಾರ್ಯರು. ಸಂಸಾರ ಅನ್ನೋದೇ ಕಾಳ್ಗಿಚ್ಚು, ಸಂಸಾರ ದಾವ ದಹನ. ಸಂಸಾರ ಅನ್ನೋದೇ ಒಂದು ಜಾಲ, ಸಂಸಾರ ಜಾಲ ಪತಿತಸ್ಯ. ಸಂಸಾರ ಅನ್ನೋದೇ ಒಂದು ಬಾವಿ, ಸಂಸಾರ ಕೂಪ. ಸಂಸಾರ ಅನ್ನೋದೇ ಭಯಂಕರವಾಗಿರ್ತಕ್ಕಂಥದ್ದು, ಸಂಸಾರ ಭೀಕರ. ಸಂಸಾರ ಅನ್ನೋದೇ ಒಂದು ಹಾವು, ಸಂಸಾರ ಸರ್ಪ. ಸಂಸಾರ ಅನ್ನೋದೇ ಒಂದು ವೃಕ್ಷ, ಸಂಸಾರ ವೃಕ್ಷ. ಸಂಸಾರ ಅನ್ನೋದೇ ಒಂದು ಸಮುದ್ರ, ಸಂಸಾರ ಸಾಗರ. ಸಂಸಾರ ಅನ್ನೋದೇ ಒಂದು ಜೈಲು, ಸಂಸಾರ ಕಾರಾಗೃಹ. ಸಂಸಾರ ಅನ್ನೋದೇ ಒಂದು ಬಂಧನ, ಸಂಸಾರ ಬಂಧ. ಸಂಸಾರ ಅನ್ನೋದೇ ಮಾರ್ಗ, ಸಂಸಾರ ಅದ್ವಹ. ಇಷ್ಟೂ ರೂಪಕಗಳಿಂದ ಸಂಸಾರವನ್ನು ಹೇಳ್ತಾ ಬರ್ತಾರೆ. ಸಮ್ಯಕ್ ಸರತೀತಿ ಸಂಸಾರ. ಆ ದೃಷ್ಟಿಯಿಂದನೇ ಗುರು ಕರುಣಯ ಏವ ನಾವ ಪ್ರಾಕ್ತನ ಭಾಗ್ಯಾನುಕೂಲ ಮಾರುತಯ ದುಸ್ಸಹ ದುಃಖ ತರಂಗ ಸಂಸಾರ ಸಾಗರ ಸ್ತೀರ್ಣ. ಸಂಸಾರ ಸಾಗರವನ್ನು ನಾವು ಹೇಗೆ ದಾಟೋದಕ್ಕೆ ಸಾಧ್ಯ ಅಂದರೆ, ಸದಾಶಿವ ಬ್ರಹ್ಮೇಂದ್ರರು ಅದ್ವೈತ ತಾರಾವಳಿ ಗ್ರಂಥದ 27ನೇ ಶ್ಲೋಕದಲ್ಲಿ ಅನುಗ್ರಹಿಸಿರೋ ಹಾಗೆ ಗುರು ಕರುಣಯ ಏವ, ಕೇವಲ ಗುರುಗಳ ಕರುಣೆಯಿಂದ ಮಾತ್ರ ಸಾಧ್ಯ ಈ ಹುಟ್ಟು ಸಾವುಗಳು ಎಂಬತಕ್ಕಂಥ ಸಂಸಾರದ ಸಂಕೋಲೆಯನ್ನು ದಾಟೋದಿಕ್ಕೆ. ಅದಕ್ಕೇನೆ ಇಲ್ಲಿ ಗುರುಗುರು ಅಂದರೆ ಆಳ್ವಾರರು, ಆಳ್ವಾರರು ಅಂದರೆ ಗುರುಗಳು. ಅವರ ಅನುಗ್ರಹದಿಂದ ಮಾತ್ರವೇ ಸಾಧ್ಯ. ನಾವ ಅಂದರೆ ದೋಣಿ. ಭಾಗ್ಯಾನುಕೂಲ ಮಾರುತಯ, ನಮ್ಮ ಭಾಗ್ಯಕ್ಕೆ ಅನುಗುಣವಾಗಿರ್ತಕ್ಕಂಥದ್ದು. ದುಸ್ಸಹ ದುಃಖ ತರಂಗ, ಸಹಿಸೋದಕ್ಕೆ ಅಷ್ಟು ಸುಲಭವಲ್ಲದ ದುಸ್ಸಹ.
ದುಃಖ ತರಂಗ, ಅಲೆಗಳು ಒಂದಾದ ಮೇಲೆ ಒಂದು ಬರ್ತಾ ಇರುತ್ತೆ ನೋಡಿ ಸಮುದ್ರದಲ್ಲಿ ಅಲೆಗಳು. ಹಾಗೆ ಇದು ಎಂತಹ ಅಲೆಗಳಿದು ಅಂದರೆ ದುಃಖದ ಅಲೆಗಳು. ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ನಾವ, ದೋಣಿ ಅಥವಾ ಅಂಬಿಗ ಯಾರಪ್ಪ ಅಂದರೆ ಅವನೇ ಗುರು, ಅವರೇ ಆಳ್ವಾರರು. ಈ ಸಂದರ್ಭದಲ್ಲಿ ನಿಧಯೇ ಸರ್ವವಿದ್ಯಾನಾಂ ಭಿಷಜೇ ಭವರೋಗಿಣಾಂ ಗುರವೇ ಸರ್ವಲೋಕಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಅದಕ್ಕೆ ಮಾತು ಹೇಳಿರ್ತಕ್ಕಂಥದ್ದು ನಿಧಯೇ ಸರ್ವವಿದ್ಯಾನಾಂ, ಎಲ್ಲ ವಿದ್ಯೆಗಳಿಗೂ ನಿಧಿ ಸ್ವರೂಪದಲ್ಲಿರ್ತಕ್ಕಂತಹ ಭಿಷಜೇ ಭವರೋಗಿಣಾಂ. ಭವ ಅಂದರೆ ಹುಟ್ಟು ಸಾವು ಅನ್ನೋ ಅರ್ಥದಲ್ಲಿ ಭವ ಶಬ್ದ ಇಲ್ಲಿ ಬಳಸಿರೋದು. ಅನಂತಮೂರ್ತಿಯವರ ಭವ ಕುರಿತು ನಾನು ಮಾತಾಡ್ತಾ ಇಲ್ಲ. ಭಿಷಜೇ ಭವ ರೋಗಿಣಾಂ, ಸೊ ಅದೇ ಒಂದು ರೋಗ. ಗುರವೇ ಸರ್ವಲೋಕಾನಾಂ, ಸಮಸ್ತವಾಗಿರ್ತಕ್ಕಂಥ ಲೋಕಕ್ಕೂ ಕೂಡ ಗುರು ಸದೃಶರಾಗಿರ್ತಕ್ಕಂತಹ ದಕ್ಷಿಣಾಮೂರ್ತಿಗೆ ನಮಸ್ಕಾರಗಳು. ದಕ್ಷಿಣಾಮೂರ್ತಿ ಅಂದರೆ ಜ್ಞಾನ ಸ್ವರೂಪ, ಜ್ಞಾನ ಅಂದರೆ ದಕ್ಷಿಣಾಮೂರ್ತಿ. ವಾಸನಾಯೇವ ಸಂಸಾರಃ ಇತಿ ಸರ್ವಾ ವಿಮುಂಚತಾಃ ತತ್ಯಾಗೇ ವಾಸನಾ ತ್ಯಾಗ ಸ್ಥಿತಿರದ್ಯ ಯಥಾ ತಥಾ. ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಬೋಧಿಸಿರ್ತಕ್ಕಂತಹ 29 ಗೀತೆಗಳಲ್ಲಿ ಒಂದಾಗಿರೋದು ಅಷ್ಟಾವಕ್ರ ಗೀತೆ. ಆ ಗೀತೆಯ 9ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥ ಅಷ್ಟಾವಕ್ರರು ರಾಜರ್ಷಿಯಾಗಿರ್ತಕ್ಕಂಥ ಜನಕ ಮಹಾರಾಜನಿಗೆ ಈ ಮಾತನ್ನು ಹೇಳ್ತಾರೆ. ವಾಸನಾಯೇವ ಸಂಸಾರ. ನೆನ್ನೆ ವಾಸನ ಅಂದರೆ ಏನು ಅಂತ ವಿವರಣೆ ಕೊಟ್ಟಿದ್ದೀನಿ. ದೇಹವಾಸನೆ, ಲೋಕವಾಸನೆ, ಶಾಸ್ತ್ರವಾಸನೆ, ಆ 3 ವಾಸನೆಗಳನ್ನು ನಾವು ಗೆಲ್ಲಬೇಕು ಅಂತ. ಇತಿ ಸರ್ವಾ ವಿಮುಂಚತಾ, ಇವೆಲ್ಲವನ್ನು ಸಂಪೂರ್ಣವಾಗಿ ತೊಡೆದು ಹಾಕಿ ತತ್ಯಾಗೆ ವಾಸನಾ ತ್ಯಾಗಾತ್, ಯಾವಾಗ ಸಂಪೂರ್ಣವಾಗಿ ವಾಸನಾ ತ್ಯಾಗವಾಗುತ್ತೋ ಸ್ಥಿತಿರದ್ಯ ಯಥಾ ತಥಾ. ನೋಡಿ, ಸ್ಥಿತಿ ಅಂದರೆ ಏನು? ವ್ಯತ್ಯಾಸವಾಗದೆ ಏಕರೂಪವಾಗಿರೋದು. ಮಿಕ್ಕ 3 ಅವಸ್ಥೆಗಳು, ಜಾಗ್ರತ್ ಸ್ವಪ್ನ ಸುಷುಪ್ತಿ ಅವಸ್ಥೆಗಳು, ಯಾಕೆಂದರೆ ಒಂದರಿಂದ ಒಂದು ಬರ್ತಾ ಹೋಗುತ್ತೆ ನೋಡಿ. ಆದರೆ ತುರಿಯ ಹಾಗಲ್ಲ, ಅದು ಸ್ಥಿತಿ. ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಸವಿಜ್ಞೇಯ, ಅದು ಸ್ಥಿತಿ. ಮಿಕ್ಕ 3 ಕೂಡ ಅವಸ್ಥೆಗಳು. ಅದಕ್ಕೆ ನೋಡಿ, ಸ್ವಪ್ನದಲ್ಲಿ ನಾವು ಒಬ್ಬೊಬ್ಬರು ಒಂದೊಂದು ತರಹ ಕಾಣ್ತೀವಿ. ಬೆಳಗ್ಗೆ ಆದಮೇಲೆ ಕೇಳಿದರೆ ಅದೆಲ್ಲ ಸುಳ್ಳು ಅಂತ ನಮಗೆ ಗೊತ್ತಾಗುತ್ತೆ. ಸ್ವಪ್ನೆ ಇಂದ್ರಜಾಲವತ್ ಪಶ್ಯ ದಿನಾನಿ ತ್ರೀಣಿ ಪಂಚವೈ. PC ಸರ್ಕಾರು ಟೌನ್ ಹಾಲಲ್ಲಿ ಮ್ಯಾಜಿಕ್ ಶೋ ಮಾಡುವಾಗ ಇಂಥ ಟೇಬಲ್ ಮೇಲೆ ಒಂದು ಮಗುವನ್ನು ಮಲಗಿಸ್ಬಿಟ್ಟು ಮಗುವನ್ನು ಕತ್ತರಿಸಿದ ಹಾಗೆ ನಮಗೆ ಅಲ್ಲಿಂದ ನೋಡುವಾಗ ಭಾಸವಾಗುತ್ತೆ. ಮ್ಯಾಜಿಕ್ ಶೋ ಮುಗಿದ ಮೇಲೆ ಮಗು ಎದ್ದು ನಿಂತ್ಕೊಂಡ ಮೇಲೆ ಅಯ್ಯೋ ಇದೆಲ್ಲ ಸುಳ್ಳು ರೀ ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಸ್ವಪ್ನ ಕಾಣೋ ತನಕ ಸತ್ಯವೇ ಹೊರತು ಶಾಶ್ವತವಾದ ಸತ್ಯವಲ್ಲ, ಅದು ಕೇವಲ ತೋರಿಕೆ. ವರ್ಲ್ಡ್ ಈಸ್ ನಥಿಂಗ್ ಬಟ್ ಫ್ಯಾಂಟಸ್ಮಗೋರಿಯಾ. ಡಾಕ್ಟರ್ S. ರಾಧಾಕೃಷ್ಣನ್, ಹಿಂದೂ ವ್ಯೂ ಆಫ್ ಲೈಫ್. ವರ್ಲ್ಡ್ ಈಸ್ ಎ ಫ್ಯಾಂಟಸಿ. Fantasy can never be a reality. So he is in a fantastic world ಅಷ್ಟೇ ಹೊರತು ಅದು ಶಾಶ್ವತವಾಗಿರೋದಲ್ಲ. ಅದಕ್ಕೆ ನೋಡಿ, ಸುಷುಪ್ತಿ ಆದರೆ ಅಹಂ ಸುಖಂ ಅಸ್ವಾಪ್ಸಂ ನ ಕಿಂಚಿದ ವೇದಿಶಂ. ನೀವು 1000 ಜನನ ಇಂಟರ್ವ್ಯೂ ಮಾಡಿ ಕೇಸ್ ಹಿಸ್ಟ್ರಿ ತೆಗೆದುಕೊಳ್ಳಿ. ಎಡ್ವರ್ಡ್ ಕೇಸ್ ಹಿಸ್ಟ್ರಿ ತುಂಬ ಫೇಮಸ್ಸು ಸೈಕಾಲಜಿನಲ್ಲಿ. ಹಾಗೆಯೇ ನೀವು ಯಾವ ಕೇಸ್ ಹಿಸ್ಟ್ರಿ ತೆಗೆದುಕೊಂಡ್ರೂ ಕೂಡ ಏನಾಗುತ್ತೆ, ನೀವು ಹೇಗೆ ನಿದ್ದೆ ಮಾಡಿದ್ರಿ 1000 ಜನ ಕೇಳಿದ್ರೂ ಕೂಡ ಎಲ್ಲರೂ ಒಂದೇ ಉತ್ತರ ಕೊಡ್ತಾರೆ, ಅಹಂ ಸುಖಂ ಅಸ್ವಾಪ್ಸಂ ನ ಕಿಂಚಿದ ವೇದಿಶಂ. ನಾನು ಚೆನ್ನಾಗಿ ನಿದ್ದೆ ಮಾಡಿದೆ, ನನಗೇನು ಗೊತ್ತಾಗಲಿಲ್ಲ ಅಂತ ಒಂದು ಗೊತ್ತಾಗ್ತಾ ಇದ್ದಿಲ್ಲ. ಅಲ್ಲಿಂದಾನು ಮುಂದೆ ಹೋದರೆ ತುರಿಯ. ಸೊ ಅದರಿಂದನೇ ತುರಿಯ ಕೇವಲ ಅನುಭವ ಸ್ಥಿತಿ. ತುರಿಯದಲ್ಲಿ ಮಾತು ಅನ್ನೋ ಸಂಪರ್ಕ ಇರೋದಿಲ್ಲ. ವಾಸನ ಎಂಬತಕ್ಕಂಥದ್ದೇ ಸಂಸಾರ. ಯಚ್ಚ ಕಿಂಚಿತ್ ಸುಖಂ ತಚ್ಚ ದುಃಖಂ ದೃಷ್ಟಮಿತಿ ಸ್ಮರನ್ ಸಂಸಾರ ಸಾಗರಂ ಘೋರಂ ತರಿಷ್ಯತಿ ಸುದುಸ್ತರಂ. ಅನುಗೀತ, ಭಗವದ್ಗೀತೆ ಆದಮೇಲೆ ಅನುಗೀತ ಅಂತ ಒಂದು ಗೀತೆ ಇದೆಯಪ್ಪ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪೂರ್ತಿ ಮಹಾಭಾರತ ಯುದ್ಧ ಆದಮೇಲೆ ಕೃಷ್ಣ ಪರಮಾತ್ಮನನ್ನು ಅರ್ಜುನ ಕೇಳ್ತಾನೆ, ನೀನು ಏನು ಹೇಳಿದೆಯೋ ನನಗೆಲ್ಲ ಮರ್ತೋಯ್ತು ಕೃಷ್ಣ, ನಾನು ಯುದ್ಧದ ವ್ಯಾಮೋಹದಲ್ಲಿದ್ದೆ, ಮತ್ತೆ ರಿಪೀಟ್ ಮಾಡೋ ಭಗವದ್ಗೀತೆನ ಅಂತ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅನುಗೀತ ಹೇಳ್ತೀನಿ ನಿನಗೆ, ಭಗವದ್ಗೀತೆ ಆಗೋಯ್ತು. ಸೊ ಅದರಿಂದ ಇದನ್ನಾದರೂ ಸ್ಮರಣೆಯಲ್ಲಿ ಇಟ್ಕೋ. ಗೀತೆಯನ್ನು ಅನುಸರಿಸಿ ಬಂದಿರೋದು ಅನುಗೀತ. ಅದಕ್ಕೆ ನೋಡಿ, ಅನು ಅಂದರೆ ಅನುಸರಿಸಿ ಹೋಗೋದು ಅಂತ. ಅಸೂಯೆ ಇಲ್ಲದೆ ಇರತಕ್ಕಂಥವಳು ಅನಸೂಯ. ಅಲ್ಲಿ ಅನುಸೂಯ ಅಂತ ಹೇಳಬಾರ್ದು, ನ ಅಸೂಯ ಅನಸೂಯ. ನಾವು ಸಾಮಾನ್ಯವಾಗಿ ಅನುಸೂಯ ಅಂತ ಉಪಯೋಗಿಸ್ಬಿಡ್ತೀವಿ ಶಬ್ದ. ಇರಲಿ. ಯಚ್ಚ ಕಿಂಚಿತ್ ಸುಖಂ ತಚ್ಚ ದುಃಖಂ ದೃಷ್ಟಮಿತಿ ಸ್ಮರನ್ ಸಂಸಾರ ಸಾಗರಂ ಘೋರಂ ತರಿಷ್ಯತಿ ಸುದುಸ್ತರಂ. ಅವರು ನಿಜವಾದ ಅರ್ಥದಲ್ಲಿ ದಾಟೋದಕ್ಕೆ ಸಾಧ್ಯ. ಹುಟ್ಟು ಸಾವುಗಳ ಸಾಲೆ ಹಣ್ಣಿನ ಗಿಡ.
ಒಂದು ಹಣ್ಣಿನ ಗಿಡ ಇದೆ ಅಂತ ನಾವೇನಾದರೂ ರೂಪಕಾಲಂಕಾರ ಮಾಡೋದಾದರೆ ಹುಟ್ಟು ಸಾವುಗಳ ಸಾಲೇ ಹಣ್ಣಿನ ಗಿಡ. ಬೀಜ ಒಂದು ಇರಬೇಕಲ್ಲ ಗಿಡಕ್ಕೆ. ಯಾವುದಪ್ಪ ಬೀಜ ಅಂದರೆ ಅಜ್ಞಾನವೇ ಬೀಜ. ಮೊಳಕೆ ಹೊಡಿಬೇಕಲ್ಲ ಬೀಜ. ಆ ಮೊಳಕೆ ಯಾವುದು? ಶರೀರಾತ್ಮ ಭಾವವೇ ಮೊಳಕೆ. ಚಾರ್ವಾಕರು ಶರೀರಾತ್ಮವಾದಿಗಳು, ಶರೀರವನ್ನೇ ಆತ್ಮ ಅಂತ ಒಪ್ಕೊಂಡಿರೋರು. ಅವರು ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಒಪ್ಪೋದು. ಸೀಯಿಂಗ್ ಈಸ್ ಬಿಲೀವಿಂಗ್. ಇಫ್ ಐ ಡೋಂಟ್ ಸಿ ಸಂಬಡಿ ಐ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ದಟ್ ದೇ ಆರ್ ನೋ ಮೋರ್. ಎಂಥ ಅನಾಹುತ ಆಗುತ್ತೆ ನೋಡಿ. ಯಾರೋ ಪ್ರವಚನಕ್ಕೆ ಮೊನ್ನೆ ಬಂದವರು ನಿನ್ನೆ ಬಂದಿರಲ್ಲ ಕಾರಣಾಂತರದಿಂದ. ಆವಾಗ ನಾನು ಅವ್ರು ಇಲ್ಲ ಅಂತ ಅಂದ್ಕೊಳ್ಳೋ ಸ್ಥಿತಿ ಬರುತ್ತೆ. ಅವ್ರು ಇವತ್ತು ಬರೋ ಹಾಗೆ ಇಲ್ಲ. ಮೊನ್ನೆ ಬಂದು ನಿನ್ನೆ ಬರದೇ ಹೋದರೆ ಮತ್ತೆ ಇವತ್ತು ಬರೋ ಹಾಗಿಲ್ಲ ಚಾರ್ವಾಕನ ಪ್ರಕಾರ. ಪ್ರತ್ಯಕ್ಷ ಅಂದ್ರೇನು? ಅಕ್ಷಂ ಪ್ರತಿ ಪ್ರತ್ಯಕ್ಷಂ. ಕಣ್ಣಿಗೆ ಗೋಚರವಾದದ್ದು, ಇಂದ್ರಿಯ ಗೋಚರವಾಗಿರ್ತಕ್ಕಂಥದ್ದು. ಅದಕ್ಕೇ ಅಧ್ಯಕ್ಷ ಅಂದರೆ ಮಹಾಮಹೋಪಾಧ್ಯಾಯ ಎನ್ ರಂಗನಾಥ್ ಶರ್ಮರು 98 ವಸಂತಗಳನ್ನು ಕಂಡು ಸಮಗ್ರ ವಾಲ್ಮೀಕಿ ರಾಮಾಯಣವನ್ನು ಕನ್ನಡೀಕರಿಸಿರ್ತಕ್ಕಂಥ ಮಹಾತ್ಮರು ನನಗೆ 74ನೇ ಇಸ್ವಿನಲ್ಲಿ ಚಾಮರಾಜಪೇಟೆ ಸಮೃತ ಕಾಲೇಜಿನಲ್ಲಿ ವ್ಯಾಕರಣ ಪಾಠ ಮಾಡ್ತಾ ಇದ್ದಾಗ ಒಂದು ಮಾತು ಹೇಳಿದರು. ನೋಡಪ್ಪ, ಅಧ್ಯಕ್ಷ ಸ್ಥಾನ ಭಾಳ ಸುಲಭನಪ್ಪ. ಅಧಿ ಅಕ್ಷ, ಕಣ್ಣು ತೆರ್ಕೊಂಡು ಕೂತಿರೋದಷ್ಟೇ. ಅಧ್ಯಕ್ಷರಾಗಿರೋರು ಮಾತಾಡಬೇಕಾಗಿಲ್ಲ, ಸಾಕ್ಷೀಭೂತವಾಗಿ ಕೂತಿರ್ಬೇಕಷ್ಟೇ ಅಂತ. ಅದರಿಂದ ಅಧ್ಯಕ್ಷ ಸ್ಥಾನ ಭಾಳ ಸುಲಭ, ಮಾತಾಡಬೇಕಾಗಿಲ್ಲ ಅಂತ ಅವ್ರು ಹೇಳಿದ್ದ. ಆವಾಗ ಅದೇ ಹೆಸರಿಟ್ಕೊಂಡಿರ್ತಕ್ಕಂಥ ನನಗೆ ಅದು ಅರ್ಥ ಆಗಿಲ್ಲ, ಅವರಲ್ಲಿ ಅರ್ಧ ವಯಸ್ಸಾದರೂ ಕೂಡ ಇರಲಿ. ಸೊ ಅದರಿಂದ ಪದಾರ್ಥಗಳಲ್ಲಿ ಆಸೆಯೇ ಚಿಗುರು. ಒಂದು ಚಿಗುರು ಹೊಡೆಯುತ್ತೆ. ಯಾವುದದು? ಪದಾರ್ಥಗಳಲ್ಲಿ ಆಸೆ ಬರುತ್ತೆ ನೋಡಿ. ಅದು ಬೇಕು ಅಂತ ಆಸೆ ಬಂದರೆ ಮುಗೀತಲ್ಲಿ ಕತೆ. ಯಾಕೆ ಅಂದರೆ ಯಾರು ಆಸೆಗೆ ದಾಸರೋ ಅವರು 3 ಲೋಕಕ್ಕೂ ದಾಸರು. ಯಾರು ಆಸೆಯನ್ನು ಗೆದ್ದಿದ್ದಾರೋ ಅವರು 3 ಲೋಕವನ್ನು ಗೆದ್ದ ಹಾಗೇನೆ. ಆಶಾಯಾಹ ಯೇ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ ಅಂತ. ನಾವು ಯಾವುದಾದ್ರೂ ಒಂದು ವಿಷಯವನ್ನು ಅಪೇಕ್ಷೆ ಪಟ್ಟರೆ ನನಗದು ಪಡ್ಕೊಳ್ಳೋದಕ್ಕೆ ನೈತಿಕವಾಗಿ ಸಾಮರ್ಥ್ಯ ಇದೆಯಾ ಅಂತ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೋಬೇಕಂತೆ. ಸುಮ್ಮನೆ ನನಗೆ ಎಟಕದೇ ಇರತಕ್ಕಂಥದ್ರ ಬಗ್ಗೆ ಆಸೆ ಇಟ್ಕೋಬಾರ್ದು ಅಂತ. ಅದಕ್ಕೆ ಕೆಂಗಲ್ ಹನುಮಂತಯ್ಯನವರ ವಿಧಾನಸೌಧ ಕಟ್ಟಿಸಿದಾಗ ಅವರ PA ಆಗಿದ್ದಂತಹ ಮೈಸೂರು ಯೂನಿವರ್ಸಿಟಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದಂಥ H ಅಣ್ಣೇಗೌಡ ಅವರು ಅವ್ರಿಗೊಂದು ಸ್ಲೋಗನ್ ಬರ್ಕೊಟ್ರಂತೆ. ಡಿಸರ್ವ್ ಬಿಫೋರ್ ಯು ಡಿಸೈರ್. ಇಫ್ ಅಟ್ ಆಲ್ ಯು ವಾಂಟ್ ಟು ಡಿಸೈರ್ ಸಮಥಿಂಗ್ ಯು ಶುಡ್ ಡಿಸರ್ವ್ ಇಟ್. ಅದರ್ವೈಸ್ ಯು ಡೋಂಟ್ ಹ್ಯಾವ್ ಎನಿ ಮಾರಲ್ ರೈಟ್ ಈವನ್ ಟು ಡಿಸೈರ್ ಫಾರ್ ಇಟ್ ಅಂತ. ಯಾಕೆಂದರೆ ಡಿಸೈರ್ ಇಸ್ ದ ರೂಟ್ ಕಾಸ್ ಆಫ್ ಮಿಸರಿ. ಅದಕ್ಕೆ ತಾನೇ ಆಡಮ್ ಸ್ಮಿತ್ ಹೇಳಿದ್ದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ, ವಾಂಟ್ಸ್ ಆರ್ ಅನ್ಲಿಮಿಟೆಡ್, ದ ಮೀನ್ಸ್ ಟು ಸ್ಯಾಟಿಸ್ಫೈ ದೋಸ್ ವಾಂಟ್ಸ್ ಆರ್ ಲಿಮಿಟೆಡ್. ವಿತ್ ಲಿಮಿಟೆಡ್ ಮೀನ್ಸ್ ಯು ಕಾಂಟ್ ಸ್ಯಾಟಿಸ್ಫೈ ಅನ್ಲಿಮಿಟೆಡ್ ವಾಂಟ್ಸ್, ದೇರ್ ಫಾರ್ ಸಮ್ ವಾಂಟ್ಸ್ ಗೋ ಅನ್ಸ್ಯಾಟಿಸ್ಫೈಡ್. ಅದಕ್ಕೆ ಅವನಿಗೆ ನೊಬೆಲ್ ಪ್ರೈಸ್ ಬಂತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಿಂದ. ನಮ್ಮಲ್ಲಿ ಎಲ್ಲ ಆಚಾರ್ಯರು ಎಲ್ಲ ಆಳ್ವಾರರು ಹೇಳಿದ ಅದೇ ಮಾತನ್ನೇ ಸಾವಿರಾರು ವರ್ಷಗಳ ಹಿಂದೆ. ದೇ ವರ್ ಸೋ ನೋಬಲ್ ದೆ ನೆವರ್ ವಾಂಟೆಡ್ ನೊಬೆಲ್. ಅಷ್ಟೇ ಆಗಬೇಕಾದ್ದು. ಅವ್ರು ಕಟ್ಕೊಂಡು ಏನು ಆಗಬೇಕಾದ್ದು? ಈ ಪ್ರಶಸ್ತಿಗಳು, ಈ ಪುರಸ್ಕಾರಗಳು ಎಲ್ಲಕ್ಕೂ ಅತೀತರ ಅವರು. ಅದಕ್ಕೇ ನೋಡಿ, ದೇಹವೇ ಕವಲುಗಳು. ಈ ಕವಲು ಯಾವುದು? ದೇಹನೇ ಕವಲುಗಳು. ಉಚ್ಛ್ವಾಸ ನಿಶ್ವಾಸಗಳೇ ಗಿಡದ ಕೊನೆ. ನೋಡಿ, ಯಾರೂ ಕೂಡ ಈಗ ನಾನು ಉಸಿರು ತೆಗೆದುಕೋತಾ ಇದ್ದೀನಿ ಅಂತ ಹೇಳ್ಕೊಂಡು ಉಸಿರು ತೆಗೆದುಕೊಳ್ಳಲ್ಲ. ಸಹಜವಾಗಿ ಆಗತ್ತೆ ಕ್ರಿಯೆ. ಅಷ್ಟೇ ಸಹಜವಾಗಿ ಭಗವಂತನಿಂದ ಈ ಸೃಷ್ಟಿ ಆಗಿರೋದು. ಲೋಕವತ್ತು ಲೀಲಾ ಕೈವಲ್ಯಂ ಕ್ರೀಡಾರ್ಥಂ ಸೃಜಿಸಿ ಪ್ರಪಂಚಮಖಿಲಂ. ಅದಕ್ಕೆ ಆ ಮಾತುಗಳು ಬಂದಿರೋದು. ಕ್ರೀಡೆ, ನಾವೆಲ್ಲ ಆಟದ ಗೊಂಬೆಗಳು ಭಗವಂತನ ಕೈಯಲ್ಲಿ. ಉಚ್ಛ್ವಾಸ ನಿಶ್ವಾಸಗಳೇ ಗಿಡದ ಕೊನೆ, ಇಂದ್ರಿಯಗಳೇ ರೆಂಬೆಗಳು. ಹಾಗಿದ್ದರೆ ರೆಂಬೆಗಳು ಯಾವುದು? ಈ ಮರಕ್ಕೆ ನಮ್ಮಲ್ಲಿರ್ತಕ್ಕಂಥ ಇಂದ್ರಿಯಗಳಿದೆಯಲ್ಲ, ಅದೇ ರೆಂಬೆಗಳು. ವಿಷಯಗಳೇ ಕುಸುಮಗಳು, ಇರತಕ್ಕಂಥ ರೂಪ ರಸ ಮುಂತಾದವು ಅದೇ ಹೂಗಳು. ಆಮೇಲೆ ಕರ್ಮದಿಂದ ಆಗತಕ್ಕಂಥ ದುಃಖವೇ ಫಲ. ಇದನ್ನು ಅನುಭವಿಸ್ತಾ ಇರತಕ್ಕಂಥವನೇ ಜೀವ ಎಂಬತಕ್ಕಂಥ ಪಕ್ಷಿ. ಎಂಥ ಸೊಗಸಾಗಿರ್ತಕ್ಕಂತಹ ಮಾತು ಹೇಳ್ತಾರೆ ನೋಡಿ. ಹಾಗೆ ಈ ಸಂಸಾರ ಎಂಬತಕ್ಕಂಥ ಸಾಗರಕ್ಕೆ 5 ಅಲೆಗಳಿದೆಯಂತೆ. ಯಾವುದಪ್ಪ 5 ಅಲೆಗಳು ಈ ಸಂಸಾರ ಅನ್ನೋ ಸಾಗರಕ್ಕೆ ಅಂತ ಕೇಳ್ತಾ ಹೋದರೆ ಇಲ್ಲಿ ಹೇಳ್ತಾರೆ ನೋಡಿ. ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ. ಈ 5 ಕೂಡ ಅಲೆಗಳಂತೆ ಸಂಸಾರ ಅನ್ನೋ ಸಾಗರಕ್ಕೆ. ಮೊದಲನೇ ಅಲೆ ಯಾವುದು? ಅವಿದ್ಯಾ. ಅವಿದ್ಯಾ ಅಂದರೆ ಏನಪ್ಪ? ಅನಿತ್ಯ ಅಶುಚಿ ದುಃಖ ಅನಾತ್ಮಸು ನಿತ್ಯ ಶುಚಿ ಸುಖಾತ್ಮಾಖ್ಯಾತಿ ಅವಿದ್ಯಾ. ಇದು ಅವಿದ್ಯಾ ಲಕ್ಷಣ. ಅನಿತ್ಯದಲ್ಲಿ ನಿತ್ಯವನ್ನು, ಅಶುಚಿಯಲ್ಲಿ ಶುಚಿಯನ್ನು, ದುಃಖದಲ್ಲಿ ಸುಖವನ್ನು, ಅನಾತ್ಮನಲ್ಲಿ ಆತ್ಮನನ್ನು ನೋಡುವುದು ಅವಿದ್ಯೆ. ಅಷ್ಟೇ. ಅವಿದ್ಯಾ ಅಂದರೆ ಏನಪ್ಪ ಅಂತ ಹೇಳಿದರೆ, ಅನಿತ್ಯವಾಗಿರೋ ವಸ್ತುವನ್ನೇ ನಿತ್ಯ ಅಂತ ನಾವು ನಂಬಿಕೊಂಡು ಮಾರಿ ಹೋಗ್ತೀವಿ ನೋಡಿ.
ಅದೇ ಆಗಿರ್ತಕ್ಕಂಥದ್ದು. ಅದರಿಂದನೇ ನಿತ್ಯ ಅನಿತ್ಯ ವಸ್ತು ವಿವೇಕ ಅನ್ನೋದು ಸಾಧನ ಚತುಷ್ಟಯಗಳಲ್ಲಿ ಮೊದಲನೇ ಸಾಧನ. ವೇದಾಂತ ಅರ್ಥ ಆಗಬೇಕಾದ್ರೆ ಸಾಧನ ಚತುಷ್ಟಯ ಸಂಪತ್ತಿ ಇರಲೇಬೇಕು ಮನುಷ್ಯರಿಗೆ. ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರ ಫಲಭೋಗ ವಿರಾಗ, ಸಮಾಜ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ 4 ಇದ್ರೇ ವೇದಾಂತಕ್ಕೆ ಪ್ರವೇಶ. ಅದಕ್ಕೇ ಅವಿದ್ಯಾ. ಎರಡನೇದು ನೋಡಿ ಅಸ್ಮಿತಾ. ಅಸ್ಮಿತಾ ಅಂದ್ರೇನು? ದೃಕ್ ದರ್ಶನ ಶಕ್ತಿಯೋ ಏಕಾತ್ಮತಾ ಏವ ಅಸ್ಮಿತಾ. ದೇಹಾತ್ಮ ಭಾವ, ದೇಹವನ್ನೇ ಆತ್ಮ ಅಂತ ಭಾವಿಸ್ಕೊಳ್ಳೋದು ಚಾರ್ವಾಕರ ಸಮಾಚಾರ. ಏಕೆಂದರೆ ಅವರು ಕರ್ಮ ಥಿಯರಿ ಒಪ್ಪಲ್ಲ ಚಾರ್ವಾಕರು. ಯಾವಜ್ಜೀವೇತ್ ಸುಖಂಜೀವೇತ್ ಋಣಂ ಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಇದೇ ಚಾರ್ವಾಕರು ಹೇಳೋದು. ಇರೋ ತನಕ ಆರಾಮಾಗಿರಪ್ಪ. ಹೆಂಗೆ ಆರಾಮಾಗಿರೋದು? ನನ್ನ ಹತ್ರ ಹಣನೇ ಇಲ್ವಲ್ಲ ಅಂದರೆ ಸಾಲ ಮಾಡು, ತುಪ್ಪ ತಿನ್ನು. ಯಾಕೆ ಒದ್ದಾಡ್ತೀಯ ಸಾಲ ತೀರಿಸೋದಕ್ಕೆ? ಕೇಳೋದಕ್ಕೆ ಅವನು ಇರಲ್ಲ, ಕೊಡೋಕ್ಕೆ ನೀನು ಇರಲ್ಲ. ದೇಹ ಬಿದ್ದೋದ್ರೆ ಎಲ್ರಿಗೂ ಮೋಕ್ಷಾನೇ ಹೋಗು. ಹೀಗೆ ಹೇಳಿದ್ರೆ ಯಾರಿಗಿಷ್ಟ ಆಗೋದಿಲ್ಲ ನೋಡಿ ಚಾರ್ವಾಕ. ಅದಕ್ಕೆ ಅವನಿಗೆ ಹೆಸರು ಚಾರು ವಾಕ್. ಚಾರು ಅಂದರೆ ಸುಂದರ ಅಂತ ಅರ್ಥ, ತೆಲುಗು ಚಾರು ಅಲ್ಲ. ಚಾರು ವಾಕ್ ಅಂದರೆ ಸುಂದರವಾಗಿ ಮಾತಾಡೋರು, ಚೆನ್ನಾಗಿ ಮಾತಾಡೋರು. ಆದರೆ ಅರ್ಥಗ್ರಹಣ ಏನಿರೋದಿಲ್ಲ ಅದರಲ್ಲಿ, ಬರೀ ಮಾತೆ ಬಂಡವಾಳ ಅವರಿಗೆ ಅಷ್ಟೇ. ಸೊ ಅದಕ್ಕೇ ಅವನು ಕೇಳ್ತಾನೆ, ನೀನು ಕರ್ಮ ಥಿಯರಿ ಒಪ್ಪೋ ಹಾಗಿದ್ದರೆ ಮೇಲ್ಗಡೆ ಮಾಡಿ ಮೇಲಿರ್ತಕ್ಕಂತಹ ಯಾರೋ ಒಬ್ಬರಿಗೆ ಮೆಟ್ಲು ಹತ್ಕೊಂಡು ಹೋಗದೆ ನಾನು ನೀರು ಅವರಿಗೆ ಕೊಡೋ ಹಾಗಾದರೆ, ಸೇರೋ ಹಾಗಿದ್ದರೆ, ಆವಾಗ ಎಂದೋ ದೇಹತ್ಯಾಗ ಮಾಡಿರ್ತಕ್ಕಂಥ ನಿಮ್ಮ ತಂದೆಗೋ ತಾಯಿಗೋ ನೀವು ಇಲ್ಲಿ ಕೊಡ್ತಕ್ಕಂಥ ತರ್ಪಣದ ಅಭಿಷೇಕ ಅವ್ರಿಗಲ್ಲಿ ರೀಚ್ ಆಗಲಿ ಅಂತ ಅವನು ಹೇಳೋದು. ಪ್ರಶ್ನೆ ಇದು ಚಾರ್ವಾಕನ ಮೊಂಡುವಾದ. ಇರಲಿ, ಅದಕ್ಕೆ ಉತ್ತರ ಕೊಡ್ಬೋದು, ಅದು ಬೇರೆ ವಿಷಯ, ಇಲ್ಲಿ ಸಂದರ್ಭ ಅಲ್ಲ. ಅದರಿಂದ ರಾಗ ಅಂದ್ರೇನಪ್ಪ? ಸುಖಾನುಶಯೀ ರಾಗ. ಸುಖದಲ್ಲಿ ನೆಲೆಸಿರ್ತಕ್ಕಂತಹದ್ದೇ ರಾಗ. ಪ್ರತಿಯೊಬ್ಬರಿಗೂ ಸುಖ ಬೇಕು, ಆದರೆ ಸುಖಕ್ಕೆ ನಾವು ಏನು ಪೂರ್ವಭಾವಿಯಾಗಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದ್ರ ಕಡೆ ಗಮನನೇ ಇಲ್ಲ ಯಾರಿಗೂ ಕೂಡ. ಪುಣ್ಯದ ಫಲ ಎಲ್ರಿಗೂ ಬೇಕು, ಆದರೆ ಪುಣ್ಯ ಕಾರ್ಯ ಮಾಡೋಕ್ಕೆ ಮಾತ್ರ ತಯಾರಾಗಿಲ್ಲ. ಪಾಪದ ಫಲ ಯಾರಿಗೂ ಬೇಡ, ಆದರೆ ಪಾಪ ಕಾರ್ಯಗಳಲ್ಲೇ ನಮ್ಮನ್ನು ನಾವು ತೊಡಗಿಸ್ಕೋತೀವಿ. ನೋಡಿ ಹೆಂಗಿದೆ ಜೀವನ ಅನ್ನೋದು. ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಹ, ಪಾಪಸ್ಯ ಫಲಂ ನೇಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ ಅಂತ. ಸೊ ಅದರಿಂದ ನಾವು ಪಾಪ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳದೆ ಇರತಕ್ಕಂಥದ್ದು ಮುಖ್ಯವಾಗಿರೋದು. 4ನೇದು ದ್ವೇಷ, ದುಃಖಾನುಶಯೀ ದ್ವೇಷ. ದುಃಖದಲ್ಲಿ ನೆಲೆಸಿರ್ತಕ್ಕಂಥದ್ದು ದ್ವೇಷ ಸ್ವರೂಪವಾಗುತ್ತೆ. 5ನೇದು ಅಭಿನಿವೇಶ, ಸ್ವರಸವಾಹಿ ವಿದುಷೋಪಿ ತಥಾ ರೂಢ ಅಭಿನಿವೇಶ. ಸ್ವಭಾವದಿಂದಲೇ ಹರಿಯುತ್ತಿರುವ ಅಭಿನಿವೇಶವು ವಿದ್ವಾಂಸನಿಗೆ ರೂಢವಾಗಿರುತ್ತದೆ. ಅಂದರೆ ಮರಣ ಭಯ, ಇದು ಅಭಿನಿವೇಶ. ನೋಡಿ, ಹುಟ್ಟಿದ ಕೂಡಲೇ ಆ ಮಗು ತಾಯಿನ ಹಿಡ್ಕೊಂಡೇ ಹುಟ್ಟತ್ತೆ. ಹೆತ್ತಿರೋ ತಾಯಿ ಯಾವತ್ತಾದರೂ ಕೆಳಗೆ ಹಾಕಿಬಿಡ್ತಾಳ ಮಗುನ? ಆದರೂ ನೋಡಿ, ಆ ಮರಣ ಭಯ ಅನ್ನೋದು ಮನುಷ್ಯನಿಗೆ ಹ್ಯಾಕ್ ಕಾಡತ್ತೆ ಅನ್ನೋದಕ್ಕೆ. ಯಾರೂ ಸಾವನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಯಾರೂ ತೆರಿಗೆ ಕಟ್ಟೋದನ್ನೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಜಾನ್ ಡನ್ ಒಂದು ಸಾನೆಟಲ್ಲಿ ಹೇಳ್ತಾನೆ, ದೇರ್ ಆರ್ ಓನ್ಲಿ 2 ಥಿಂಗ್ಸ್ ವಿಚ್ ಆರ್ ಸರ್ಟನ್ ಇನ್ ಲೈಫ್, ಪೇಯಿಂಗ್ ಟ್ಯಾಕ್ಸಸ್ ಆ್ಯಂಡ್ ಡೆತ್. ಆಲ್ ಅದರ್ ಥಿಂಗ್ಸ್ ಆರ್ ಅನ್ಸರ್ಟನ್ ಇನ್ ಲೈಫ್ ಅಂತ. 2 ಶಾಶ್ವತ, ಮಿಕ್ಕಿದೆಲ್ಲೂ ಅಶಾಶ್ವತವೇ ಈ ಜೀವನದಲ್ಲಿ. ಅಭಿನಿವೇಶ ನೋಡಿ, ಹೀಗೆ ಈ ಸಂಸಾರದಲ್ಲಿ 5 ಅಲೆಗಳಿದೆ ಅನ್ನೋ ಭಾವನೆ ಬಂದ ಮೇಲೆ, ಹಾಗಿದ್ರೆ ನಾವು ಏನು ಮಾಡಬೇಕು, ಹೆಂಗೆ ತಪ್ಪಿಸ್ಕೋಬೇಕು? ಅದಕ್ಕೂ ಭಗವಂತನೇ ಉತ್ತರ. ಯಾಕೆ? ಸಂಸಾರ ಪ್ರವರ್ತಕ ಸಂಸಾರ ನಿವರ್ತಕ ಎರಡೂ ಭಗವಂತನೇ ಆಗಿರೋದರಿಂದ ಆ ಸ್ವಾಮಿಯನ್ನು ವಂದಿಸಿ ಆಶ್ರಯಿಸಿ ಬಾಳುವವರ ಬಾಳು ನಿತ್ಯ ಸೂರಿಗಳ ಬಾಳ್ವೆಗೆ ಸಮ. ಕ್ಷೀರಾಬ್ದಿನಾಥನಾದ ಸ್ವಾಮಿ ನಿತ್ಯ ಸೂರಿಗಳಿಗೆ ಉಪಕಾರಕನಾಗಿ ತನ್ನ ದರ್ಶನವನ್ನು ಕೊಡುತ್ತಿರುವ ದಿವ್ಯ ಕ್ಷೇತ್ರ ತಿರುಪತಿ. ತಿರುಪತಿಯ ಬಗ್ಗೆ ಆಳ್ವಾರರು ಬಹಳ ಮನೋಜ್ಞವಾಗಿರ್ತಕ್ಕಂತಹ ಮಾತನ್ನು ಈ ಪಾಶರದಲ್ಲಿ ಅನುಗ್ರಹಿಸಿದ್ದಾರೆ. ಇಂದ್ರಿಯಗಳನ್ನು ಅಡಗಿಸಿ ಅವನಲ್ಲೇ ಅಭಿನಿವೇಶ ಹೊಂದಿ ನಾ ಮೊದಲು ತಾ ಮೊದಲೆಂದು ಮೇಲೆ ಬಿದ್ದು ಹೋಗಿ ಕ್ಷೀರಾಬ್ದಿಯಲ್ಲಿ ದೇವತೆಗಳು ಅವನನ್ನು ಆಶ್ರಯಿಸುತ್ತಾರೆ. ಅಂತಹ ಸ್ವಾಮಿ ನೆಲೆಸಿರುವ ದಿವ್ಯ ಧಾಮ ಅಂದರೆ ವೆಂಕಟಾದ್ರಿ. ಅದಕ್ಕೆ ನೋಡಿ, ವೆಂಕಟಾದ್ರಿ ಅಂತ ಕೆಲವರು ಹೆಸರು ಕೂಡ ಇಟ್ಕೊಂಡಿರ್ತಾರೆ. ವೆಂಕಟೇಶ ಅಂತಿರೋ ಹಾಗೇ, ವೆಂಕಟರಮಣ ಅಂತಿರೋ ಹಾಗೇ ವೆಂಕಟಾದ್ರಿ ಅಂತಲೂ ಕೆಲವರು ಹೆಸರಿಟ್ಕೊಂಡಿರ್ತಕ್ಕಂಥದ್ದು ರೂಢಿಯಲ್ಲಿದೆ. ಮತ್ತು ಆಳ್ವಾರರ ಒಂದು ಮನೋಜ್ಞವಾಗಿರ್ತಕ್ಕಂತಹ ಅಲಂಕಾರ ಸೌಷ್ಠವವನ್ನು ನಾವು ಕಾಣಬೇಕಾದರೆ ಈ ಪಾಶರದಲ್ಲಿ ಕಾಣಬೇಕು. ತಿರುಮಲೆಯಲ್ಲಿ ತಂಗಿದ್ದು ವಿಸ್ತಾರವಾಗಿ ಬೆಳೆದ ಮನೋರಥವನ್ನು ಹೊಂದಿದುದಾಗಿ ನನ್ನ ಮನಸ್ಸು ಚಂದ್ರನನ್ನು ದಾಟಿ ಹೋಗಿ ಅಂಡಭಿತ್ತಿಯನ್ನು ಸೇರಿ ಸರ್ವಾಧಿಕನಾದ ಸರ್ವೇಶ್ವರನನ್ನು ಹುಡುಕುತ್ತಾ ಓಡುತ್ತಿದೆ. ಸುಂದರವಾದ ಕೊಂಬೆಯನ್ನು ಹುಡುಕುವ ಬಳ್ಳಿಯಂತೆ ಆಯಿತು ನನ್ನ ಮನಸ್ಸು.
ನನ್ನ ಮನಸ್ಸು ಅಂದರೆ ಒಂದು ಬಳ್ಳಿ ತರಹ. ಹೀಗೆ ಸರ್ವೇಶ್ವರನು ಅರಸುತ್ತಾ ಸಾರದೆ ನನ್ನ ಮನಸ್ಸು ಎಂದು ಅನುಭವಿಸಿದ್ದಾರೆ ಇಲ್ಲಿ ಆಳ್ವಾರರು. ನೋಡಿ, ಯಾವಾಗಲೂ ಕೂಡ ಬಳ್ಳಿ ಮರವನ್ನು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ. ನಿರಾಶ್ರಿತ ನ ಶೋಭಂತೆ ಪಂಡಿತ ವನಿತಾ ಲತಾ ಅಂತ ಸುಪ್ರಸಿದ್ಧವಾಗಿರ್ತಕ್ಕಂಥ ಹೇಳಿಕೆ. ಪಂಡಿತರಿಗೆ ರಾಜಾಶ್ರಯ ಇರ್ತಾಯಿತ್ತು ಹಿಂದಿನ ಕಾಲದಲ್ಲಿ. ವನಿತಾ, ಹೆಂಗಸರಿಗೆ ಗಂಡಸರ ಆಶ್ರಯ. ವನಿತಾ ಅಂತ ಒಬ್ಬರು ಸಮೃತ ಮೇಡಮ್ಮು ಇದ್ದಾರೆ ಜಯನಗರ 8th ಬ್ಲಾಕಲ್ಲಿ. ವನಿತಾ ರಾಮಸ್ವಾಮಿ ಅಂತ MES ಕಾಲೇಜಲ್ಲಿ ಸಮೃತ ಪ್ರೊಫೆಸರ್ ಆಗಿ ರಿಟೈರ್ ಆಗಿ ಈಗ ಜಯನಗರದ 8th ಬ್ಲಾಕ್ನ ಫ್ಲ್ಯಾಟಲ್ಲಿ ಇದ್ದಾರೆ. ಅವರ ಹೆಸರೇ ವನಿತಾ ಅಂತ, ವನಿತಾ ರಾಮಸ್ವಾಮಿ ಅಂತ. ಇರಲಿ, ವನಿತಾ ಅಂದರೆ ಹೆಂಗಸು ಅಂತ. ಕೆಲವು ಶ್ರೀಮತಿ ಅಂತ ಹೆಸರಿಟ್ಕೊಂಡಿರೋದಿಲ್ವಾ? ಲಗ್ನ ಪತ್ರಿಕೆಯಲ್ಲಿ ಬರೆಯೋ ಶ್ರೀಮತಿ ಅಂತ ಬರೀಬೇಕು. ಸೆಂಟ್ರಲ್ ಕಾಲೇಜಲ್ಲೇ ಒಬ್ಬರು ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟಲ್ಲಿದ್ದರು ಶ್ರೀಮತಿ ಅಂತ. ಶ್ರೀ ಅಂತ ಅವರ ಗಂಡನ ಹೆಸರು. ಅದರಿಂದ ಶ್ರೀಮತಿ ಶ್ರೀ ಅಂದರೆ ಇಬ್ಬರು ಬನ್ನಿ ಅಂತ ಅರ್ಥ. ಸೊ ಹಾಗಾಗಿ ಕೆಲವರು ಹೆಸರಿಟ್ಕೊಂಡಿರ್ತಾರೆ ಶ್ರೀಮತಿ ಅಂತ. ಹಾಗೆ ಇಲ್ಲಿ ನೋಡಿ, ಆ ಬಳ್ಳಿಯ ಉದಾಹರಣೆ. ಅಂಕೋಲಂ ನಿಜ ಬೀಜ ಸಂತತಿ ಅಯಸ್ಕಾಂತೋ ಫಲಂ ಸೂಚಿಕ ಸಾಧ್ವಿ ನೈಜ ವಿಭುಂ ಲತಾಕ್ಷಿತಿರುಹಂ. ಶಂಕರಾಚಾರ್ಯರು ಕೊಡ್ತಕ್ಕಂಥ ಬಳ್ಳಿ ಉದಾಹರಣೆ ನೋಡಿ. ಬಾಣ ಕಾದಂಬರಿಯಲ್ಲಿ ಬಳ್ಳಿ ಉದಾಹರಣೆ ಹೆಂಗೆ ಕೊಡ್ತಾನೆ ನೋಡಿ. ಲತೇವ ಪಾದಪಾಂತರಂ ನಿಜ ಪಾದಪಂ ಅಮುಂಚತ್ಯಪಿ. ಬಾಣ ಕೊಡ್ತಕ್ಕಂಥ ಉದಾಹರಣೆ. ಬಳ್ಳಿ ಮತ್ತು ಮರ ಒಂದನ್ನೊಂದು ಹೆಂಗೆ ಆಶ್ರಯಿಸ್ಕೊಂಡು ಹೋಗುತ್ತೋ ಹಾಗೆ ಭಕ್ತ ಭಗವಂತನನ್ನು ಆಶ್ರಯಿಸ್ಕೊಂಡು ಹೋಗ್ತಾನೆ ಅಂತ ಇರತಕ್ಕಂಥ ಹೋಲಿಕೆ. ಸೊ ಅದರಿಂದ ಭಗವಂತನನ್ನು ಬಿಟ್ಟು ಭಕ್ತ ಇಲ್ಲ. ಹೆಂಗೆ ಬಳ್ಳಿ ಆ ಮರದ ಸುತ್ತಲೂ ಕ್ಲೋಸಾಗಿ ಹೆಣ್ಕೊಂಡು ಆಚೆ ಹೋಗುತ್ತೋ, ನೀವು ಆ ಬಳ್ಳಿನ ಬೇರೆ ಕತ್ತರಿಸೋಕ್ಕಾಗಲ್ಲ, ಮರನೂ ಕತ್ತರಿಸ್ಬೇಕಾಗತ್ತೆ ಬಳ್ಳಿನ ಕತ್ತರಿಸ್ಬೇಕಾದ್ರೆ. ಹಾಗೆ ಭಕ್ತಿಯಲ್ಲಿ ಮೇಲ್ಮೇಲಕ್ಕೆ ಹೋಗ್ತಾ 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 ಹೇಗಾಗತ್ತೆ ಅಂದರೆ, ಭಕ್ತ ಭಗವಂತನನ್ನೇ ಆಶ್ರಯಿಸ್ಕೊಂಡು ಕೊನೆ ತನಕ ಹಾಗಿದ್ರೇ ಭಗವಂತನ ದಿವ್ಯವಾಗಿರ್ತಕ್ಕಂಥ ಅನುಗ್ರಹ ದಿವ್ಯ ಸೂರ್ಯಗಳ ನಾಮದಿಂದ ಹೆಂಗೆ ಅಭಿವ್ಯಕ್ತವಾಗುತ್ತೆ ಅನ್ನೋದನ್ನು ಆಳ್ವಾರರು ಸುಂದರವಾಗಿ ವರ್ಣನೆ ಮಾಡ್ತಾರೆ ಉದ್ದಕ್ಕೆ. ಆ ಸ್ವಾಮಿಯ ನಿತ್ಯ ವಾಸ ಮಾಡುವ ಕ್ಷೇತ್ರಕ್ಕೆ ಹೋದ ಕೂಡಲೇ ಸ್ವಾಮಿ ಇವರ ಮನಸ್ಸಿನಲ್ಲಿ ನೆಲೆಸಿಬಿಟ್ಟನು ಎಂದು ಇಲ್ಲಿ ಅನುಭವಿಸಿದ್ದಾರೆ. ನೋಡಿ, ಅನುಭವಿಸಿದ್ದಾರೆ, ಅದು ಮುಖ್ಯ. ಆಳ್ವಾರರು ನುಡಿದಿದ್ದಾರೆ ಅಲ್ಲ, ಅನುಭವಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ನೆನಪಿಟ್ಕೊಳ್ಳಿ, ಏಕೆಂದರೆ ಅದು ಸ್ವಾನುಭವದಿಂದ ಬಂದಿರತಕ್ಕಂಥ ಮಾತು. ಯಾವುದು ಅನುಭವದಿಂದ ಬರುತ್ತೋ ಅದು ಯಾವತ್ತೂ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅನುಭವವೇ ಪರಮ ಪ್ರಮಾಣ. ನಾನು ಮೊನ್ನೆ ಉಪನ್ಯಾಸದಲ್ಲಿ ನಿಮ್ಮ ಹತ್ರ ಹಂಚ್ಕೊಂಡಿದ್ದೇನೆ ಒಂದು ಮಾತನ್ನು. 100 ವೇದವಾಕ್ಯ ಬಂದು ಬೆಂಕಿ ತಣ್ಣಗಿದೆ 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 ಅಂದರೂ ಕೂಡ ನಿನ್ನ ಅನುಭವಕ್ಕೆ ಅದು ವಿರುದ್ಧವಾಗಿರೋದರಿಂದ ಆ ವೇದವಾಕ್ಯವನ್ನು ಪಕ್ಕಕ್ಕಿಡು ಅಂತ ಹೇಳ್ತಾರೆ. ನಹಿ ಶ್ರುತಿ ಶತೇನಾಪಿ ಅಗ್ನಿ ಶೀತಃ ಇತಿ ಅಭ್ಯಪಗಂತು ಶಕ್ಯತೆ. ನೀನು ಹತ್ರ ಹೋದ ಕೂಡಲೇ ಬೆಂಕಿ ಸುಡುತ್ತೋ ಇಲ್ವೋ, ಕೈ ಹಿಂದಕ್ಕೆ ತೆಗೆದುಕೋತೀಯೋ ಇಲ್ವೋ, ಹಾಗೆ ಅನುಭವ ಪರಮ ಪ್ರಮಾಣ. ನಿತ್ಯ ಸೂರ್ಯಗಳೆಲ್ಲ ನಿರ್ವಾಪಕನೆಂದು ಪ್ರಸಿದ್ಧನಾದವನು ಅವನು. ಜಗದ್ರಕ್ಷಕನಾಗಿ ಕ್ಷೀರಸಾಗರದಲ್ಲಿ ಶಯಿಸಿದ್ದಾನೆ ಭಗವಂತ. ಕೃಷ್ಣನಾಗಿ ಅವತರಿಸಿ ವಿರೋಧಿಗಳನ್ನು ನಿರಸನ ಮಾಡಿದ. ಬರುವುದು ಹೋಗುವುದು ಬೇಡ ಎಂದು ವೆಂಕಟಾದ್ರಿಯಲ್ಲಿ ಸ್ಥಿರವಾಗಿ ನೆಲೆಸಿದ್ದಾನೆ ಆ ದೇವದೇವ. ಪರಿಚ್ಛೇದಿಸಲಾಗದ ವಿಶಾಲತೆಯುಳ್ಳ ಶ್ರೀರಂಗದಲ್ಲಿ ಶಯಿಸಿರುವ ಆ ಸ್ವಾಮಿ ನನ್ನ ಮನಸ್ಸಿನಲ್ಲಿರಲಿ, ಅದನ್ನು ಬಿಟ್ಟು ಹೊರಗೆ ಹೋಗದಿರಲಿ. ಇದು ಆಳ್ವಾರರು ಬೇಡಿಕೊಂಡಿರ್ತಕ್ಕಂಥದ್ದು. ನನ್ನ ಮನಸ್ಸಲ್ಲಿ ಯಾವಾಗಲೂ ಭಗವಂತ ಇರೋ ಹಾಗೆ ಮಾಡಲು. ಇನ್ನೇನು ನನಗೆ ಬೇಕಾಗಿಲ್ಲ ಜೀವನದಲ್ಲಿ. ಕೂತ್ರೆ ನಿಂತರೆ ಭಗವನ್ ನಾಮಸ್ಮರಣೆ. ಅದಕ್ಕೆ ನೋಡಿ, ಹಿಂದಿನ ಕಾಲದವ್ರು ಕೆಲವರು ಎದ್ದರೆ ಕೂತ್ರೆ ನಾರಾಯಣ ನಾರಾಯಣ, ಗೋವಿಂದ ಗೋವಿಂದ, ವಾಸುದೇವ ವಾಸುದೇವ, ಕೃಷ್ಣ ಕೃಷ್ಣ ಅಂದ್ಕೊಂಡೇ ಹೇಳ್ತಾ ಇದ್ದಿದ್ದು ಯಾವಾಗಲೂ ಕೂಡ. ಹಾಗಾದರೂ ಈ ಪಾಪಿಗೆ ಭಗವಂತನ ಕಡೆ ಗಮನ ಬರಲಿ ಅಂತ. ಅದಕ್ಕೆ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಯಾವಾಗಲೂ ಹೆಸರಿಡ್ತಾ ಇದ್ದಾಗ ನಾರಾಯಣ ಗೋವಿಂದ ಗೋಪಾಲ ಆ ರೀತಿಯೇ ಇಡ್ತಾಯಿದ್ರು. ಹಾಗಾದರೂ ಭಗವನ್ ನಾಮಸ್ಮರಣೆ ಆಗಲಿ, ಮಕ್ಕಳನ್ನು ಕರೆಯೋವಾಗಾಗಲು ಅಂತ. ಈಗ ಕೀರ್ತಿ ಪ್ರೀತಿ ಪ್ರೇತಿ ಅಂತ ಹೆಸರಿಟ್ಬಿಟ್ಟು ಅದೇನು ಗಂಡು ಮಗುನೋ ಹೆಣ್ಣು ಮಗುನೋ ಅದು ಗೊತ್ತಾಗಲ್ಲ. ಕೋಯೆಡ್ ಕಾಲೇಜಲ್ಲಿ ಅಟೆಂಡೆನ್ಸ್ ಕರೆಯುವಾಗ ಮೇಷ್ಟ್ರ ಗತಿ ಬೇಡ. ಅದು ಗಂಡು ಮಗು ಅಂತ ಈ ಕಡೆ ನೋಡಿದ್ರೆ ಹೆಣ್ಣು ಮಗು ಆ ಕಡೆಯಿಂದ ಉತ್ತರ ಕೊಡ್ತಾ ಇರುತ್ತೆ. ಸೊ ಅದರಿಂದ ಭಾಳ ಕಷ್ಟ ಈಗಿನ ಕಾಲದಲ್ಲಿ ಪಾಠ ಮಾಡೋದು. ಆ ಸ್ವಾಮಿ ನೋಡಿ ಏನೇನು ಮಾಡ್ತಾನೆ ಅನ್ನೋದಕ್ಕೆ ಇಲ್ಲಿ ವರ್ಣನೆ ಮಾಡ್ತಾರೆ. ಆಶ್ಚರ್ಯ ಲೀಲೆ. ಏನಪ್ಪ ಆಶ್ಚರ್ಯ? ಆಶ್ಚರ್ಯೋ ವಕ್ತ ಕುಶಲಾನುಶಿಷ್ಟ. ಕಠೋಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಆಶ್ಚರ್ಯಕರ ಗುರು ಆಶ್ಚರ್ಯಕರ ಶಿಷ್ಯ ಅಂತ ಹೇಳ್ತಾರೆ. ಸ್ವಾಮಿ ಪುರುಷೋತ್ತಮಾನಂದ ಅವರು ವೀರ ಸನ್ಯಾಸಿ ವಿವೇಕಾನಂದ ಅನ್ನೋ ಗ್ರಂಥದಲ್ಲಿ ಪರಮಹಂಸರ ತರಹ ಗುರುಗಳನ್ನು ಕಾಣಲಿಲ್ಲ, ನರೇಂದ್ರನ ತರಹ ಶಿಷ್ಯನನ್ನು ಕಾಣಲಿಲ್ಲ ಅಂತ ಬರೀತಾರೆ. ಸೊ ಆ ಗುರು ಶಿಷ್ಯ ಭಾವ ಹೆಂಗಿರುತ್ತೆ ನೋಡಿ. ಎಲ್ಲರ ತಲೆಯ ಮೇಲೆ ಯಾವ ಭೇದವೂ ಇಲ್ಲದೆ ಸರಿಸಮವಾಗಿ ಪಾದವನ್ನು ಇಟ್ಟು ಸ್ಪರ್ಶಿಸಿದ ಅವತಾರವನ್ನು ಇಲ್ಲಿ ಮೊದಲು ಹೇಳಿದೆ. ಅಪರಿಚ್ಛೇದ್ಯನು ಶ್ರಿಯಪತಿಯೂ ಆದ ನಿನಗೆ
ಅಲಭ್ಯವಾದುದು, ಸಿಕ್ಕರೆ ಹೇಗೋ ಹಾಗೆ ಭೂಮಿಯನ್ನು ಅಳೆದುಕೊಂಡೆ. ನೋಡಿ, ಶ್ರಿಯಪತಿ ಅನ್ನೋ ಶಬ್ದವನ್ನು ಬಳಸ್ತಾರಪ್ಪ. ಶ್ರಿಯಪತಿ ಶ್ರೀಮತಿ ಶಾಸಿತಂ ಜಗಜ್ಜಗನ್ನಿವಾಸೋ ವಸುದೇವ ಸದ್ಮನಿ ವಸಂತದರ್ಶಾವತರಂತಮಂಬರಾತ್ ಹಿರಣ್ಯಗರ್ಭಾಂಗ ಭುವಂ ಮುನಿಂ ಹರಿಃ ಗತಂ ತಿರಶ್ಚೀನ ಮನೂರು ಸಾರತೆ ಪ್ರಸಿದ್ಧಮೂರ್ಧ್ವಜ್ವಲನಂ ಹವಿರ್ಭುಜಃ ಪತತ್ಯದೋಧಾಮ ವಿಸಾರಿ ಸರ್ವತಃ ಕಿಮೇತದಿತ್ಯಾಕುಲಮೀಕ್ಷಿತಂ ಜನೈಃ ಚಯಸ್ತ್ವಿಷಾಮಿತ್ಯವಧಾರಿತಂ ಪುರ ತತಃ ಶರೀರೀತಿ ವಿಭಾವಿತಾಕೃತಿಂ ವಿಭುರ್ವಿಭಕ್ತಾವಯವಂ ಪುಮಾನಿತಿ ಕ್ರಮಾದಮುಂ ನಾರದ ಇತಿ ಅಬೋಧಿ ಸಹ. ಮಾಗಕವಿಯ ಶಿಶುಪಾಲವದ ಮಹಾಕಾವ್ಯದ ಮೊದಲನೇ ಸರ್ಗದ ಮೊದಲ 3 ಶ್ಲೋಕಗಳು. ಆಕಾಶದಿಂದ ತೇಜಪುಂಜ ಕೆಳಗಿಳಿತಾ ಇರುವಾಗ ಅದು ಏನು ಅಂತ ಹೆಂಗೆ ಕಂಡ್ರು ಇಲ್ಲಿದ್ದವರು ಅಂತ. ಅಲ್ಲಿ ಶ್ರೀಯಪತಿ ಶಬ್ದವನ್ನು ಬಳಸ್ತಾ ಇದ್ದಾರೆ. ಶ್ರೀ ಶಬ್ದದಿಂದಲೇ ಕಾವ್ಯ ಪ್ರಾರಂಭ ಆಗೋದು ಮತ್ತು ಕೊನೆಗೆ ಲಕ್ಷ್ಮೀ ಶಬ್ದದಿಂದ ಕೊನೆ ಆಗೋದು. ಭಾರವಿಯ ಕಿರಾತಾರ್ಜುನೀಯವಾಗಲಿ ಮಾಗನ ಶಿಶುಪಾಲವದವಾಗಲಿ ಕಾಮನ್ ಫ್ಯಾಕ್ಟರ್ಸ್ ಇದೆಲ್ಲವೂ ಕೂಡ ಶ್ರೀ ಶಬ್ದದಿಂದನೇ ಕಾವ್ಯ ಪ್ರಾರಂಭ ಆಗೋದು. ಅದು ಮಂಗಳ ಸೂಚಕ ಅಂತ ಶ್ರೀ ಅನ್ನೋದಕ್ಕೆ. ಅದಕ್ಕೆ ಶ್ರೀ ಸೂಕ್ತ ಅತ್ಯಂತ ಪುಣ್ಯಕರವಾಗಿರ್ತಕ್ಕಂಥದ್ದು. ನಾನು ಮೊನ್ನೆ ಹೇಳಿದಾಗೆ ನಿಮಗೆ ಶ್ರೀ ಸೂಕ್ತದಲ್ಲಿ 24 ಕಡೆ ಈಂಕಾರಗಳನ್ನು ನೀವು 3 ಸಲ ಸಂಪೂರ್ಣವಾಗಿ ಪಠನ ಮಾಡಿದ್ರೆ 72 ಈಂಕಾರಗಳಾಗತ್ತಲ್ಲ. ಅದೇ ಸಂಗೀತದ 72 ಮೇಳಕರ್ತ ರಾಗಗಳಿಗೆ ಮೂಲ ಕಾರಣ ಎಂಬುದಾಗಿ ಮಂತ್ರಶಾಸ್ತ್ರದ ಡೈಮೆನ್ಷನ್ನು ಶ್ರೀ ಸೂಕ್ತಕ್ಕೆ. ಸೊ ಆ ದೃಷ್ಟಿಯಿಂದ ಶ್ರೀ ಅಂದರೆ ಲಕ್ಷ್ಮೀ ಅಂತಲೂ ಅರ್ಥ, ಶ್ರೀ ಅಂದರೆ ಹಣ ಅಂತಲೂ ಅರ್ಥ, ಶ್ರೀ ಅಂದರೆ ಮಂಗಳ ಅಂತಲೂ ಅರ್ಥ. ಅನೇಕ ಅರ್ಥಗಳಿದೆ. ಅನೇಕಾರ್ಥ ಕೋಶ ಅಂತಲೇ ಒಂದು ಕೋಶ ಇದೆ. ಅದಕ್ಕೆ ನಮ್ಮಲ್ಲಿರೋದು ದೇಶ ನೋಡು ಕೋಶ ಓದು ಅಂತ. ಪ್ರತಿದಿನ ಅಮರಕೋಶ ಓದಬೇಕು. ಎಂಥ ವ್ಯುತ್ಪತ್ತಿ ಸಿಗುತ್ತೆ ಗೊತ್ತಾ? ಅದು ಇಂಗ್ಲೀಷ್ ಪಾಠ ಮಾಡೋರು ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿ ಓದಬೇಕು ಪ್ರತಿದಿನ ಟು ಇಂಪ್ರೂವ್ ದ ವೊಕ್ಯಾಬುಲರಿ. ಎನ್ ಮೂರ್ತಿರಾಯರು ಆ ರೀತಿ ಮಾಡ್ತಾಯಿದ್ರು. ದಿನ ಒಂದು ಸಲ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಡಿಕ್ಷನರಿ ಓದ್ಕೊಂಡು ಬರೋದು ಕ್ಲಾಸ್ ರೂಮಿಗೆ ಮುಂಚೆ. 40 ವರ್ಷ ಪಾಠ ಆದಮೇಲೂ ಕೂಡ. ಅದು ನಿಷ್ಠೆ ಅಂದರೆ ನೆನ್ನೆ ಓದಿದ್ರಲ್ಲ ಇವತ್ತು ಯಾಕೆ ಓದಬೇಕು ಅಂತಲ್ಲ, ಇವತ್ತಿಂದ ಇವತ್ತಿಗಾಯಿತು. ಅದು ನಿಜವಾಗಿರ್ತಕ್ಕಂಥ ಒಂದು ಕಾಳಜಿ. ನೋಡಿ, ಇಲ್ಲಿ ಹೇಳ್ತಾರೆ, ಎಲ್ಲರ ತಲೆಯ ಮೇಲೆ ಯಾವ ಭೇದವೂ ಇಲ್ಲದೆ ಸರಿಸಮಾನವಾಗಿ ಪಾದವನ್ನು ಇಟ್ಟು ಸ್ಪರ್ಶಿಸಿದ ಅವತಾರ ಇದು. ಅಭಿಮುಖ್ಯ ಮತ್ತು ರುಚಿ ಇವುಗಳನ್ನು ನಮ್ಮಲ್ಲಿ ಉಂಟು ಮಾಡಿ ಸ್ವಾಮಿಯು ಉಪಕಾರಕನಾಗಿದ್ದಾನೆ. ಇಂಥ ಹೂವನ್ನೇ ತಂದು ಆಶ್ರಯಿಸಬೇಕೆಂದು ಏನೂ ವಿಧಿಸಿಲ್ಲ. ಕಾಡಿನ ಪುಷ್ಪವನ್ನು ತಂದು ಅರ್ಪಿಸಿದರೂ ಸರಿಯೇ, ಆ ಪುಷ್ಪಕ್ಕೆ ಸಮಾನವಾದ ಮಾರ್ಧವವುಳ್ಳ ಪಾದಕಮಲಗಳನ್ನು ಆಶ್ರಯಿಸಬೇಕು. ನೋಡಿ, ಪುಷ್ಪದ ದಳಗಳು ಎಷ್ಟು ಕೋಮಲವಾಗಿರುತ್ತೋ ಭಗವಂತನ ಪಾದಗಳು ಅಷ್ಟೇ ಕೋಮಲ. ಸೊ ಅದರಿಂದ ಕೋಮಲ ದೃಷ್ಟಿಯಿಂದನೂ ಪಾದಕ್ಕೂ ಪುಷ್ಪಕ್ಕೂ ಇರತಕ್ಕಂಥ ಸಾಮ್ಯ ನೋಡಿ, ಅದ್ಭುತವಾಗಿರ್ತಕ್ಕಂಥ ಕವಿ ಕಲ್ಪನೆ. ಈ ಥರದ್ದೆಲ್ಲ ಸ್ವಾನುಭವ ಇಲ್ಲದೆ ಹೋದರೆ ಬರೋಕ್ಕೆ ಸಾಧ್ಯ ಇಲ್ಲ. ಅದು ಆಳ್ವಾರರ ಒಂದು ದಿವ್ಯ ಪ್ರತಿಭೆಯಿಂದ ಹೊರಹೊಮ್ಮಿರತಕ್ಕಂತಹ ಪದಗಳು ಅದೆಲ್ಲವೂ ಕೂಡ. ಸಾಧನ ದೆಸೆಯಲ್ಲಿಯೇ ಸುಖರೂಪವಾಗಿರುವುದು ಸುಸುಖಂ ಕರ್ತಮವ್ಯಯಂ ಎಂಬಂತೆ ಫಲ ದಿವ್ಯ ಸಾಕ್ಷಾತ್ಕಾರ. ಹಾಗಿದ್ರೆ ಏನು ಫಲ ಅದಕ್ಕೆ? ಆಳ್ವಾರರು ಹೇಳ್ತಾರೆ, ದಿವ್ಯ ದರ್ಶನ, ದಿವ್ಯ ಸಾಕ್ಷಾತ್ಕಾರವೇ ಫಲ ಅದಕ್ಕೆ, ಇನ್ಯಾವುದೂ ಕೂಡ ಅಲ್ಲ. ತ್ರಿಕರಣ ಸಮರ್ಪಣೆಯನ್ನು ನಾವು ಭಗವಂತನಲ್ಲಿ ಮಾಡಬೇಕು ಅನ್ನೋದಕ್ಕೆ ಮುಂದಿನ ಪಾಶರದಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಮನಸ್ಸು, ವಾಕು, ದೇಹ ಎಂಬ 3 ಕರಣಗಳು ಭಗವಂತನಲ್ಲಿ ಪ್ರವಣವಾಗಿದೆ ಎಂದು ಅನುಭವಿಸಿ ಆಳ್ವಾರರು ನುಡಿಯುತ್ತಿದ್ದಾರೆ. ಮನಸ್ಸು ಭಗವತ್ ಚಿಂತನೆಯಲ್ಲಿ, ವಾಕು ಭಗವಂತನ ಸ್ತುತಿಯಲ್ಲಿ, ದೇಹ ಭಗವಂತನಿಗೆ ಆಡುವ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳಬೇಕು. ನೋಡಿ, ನಾವು ಹೆಂಗೆ ತೊಡಗಿಸ್ಕೋಬೇಕು ನಮ್ಮನ್ನು ನಾವು ಅಂದರೆ ಇದಕ್ಕೆ ತ್ರಿಕರಣ ಶುದ್ಧಿ ಅಂತ ಹೇಳೋದು. ನಾವು 3 ಕೂಡ ನಮ್ಮ ಹತೋಟಿಲಿ ಇಟ್ಕೋಬೇಕು, ಕಾಯ ವಾಚ ಮನಸ ಅಂತ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಮನಸ್ಸು, ವಾಕು, ದೇಹ. ಮನಸ್ಸೇನು ಮಾಡಬೇಕು? ಭಗವತ್ ಚಿಂತನೆಯಲ್ಲಿಯೇ ಕಳಿಬೇಕು ಯಾವಾಗಲೂ ಕೂಡ. ಇನ್ನು ಯಾವುದು ಬೇರೆ ಚಿಂತನೆ ಮಾಡಲೇಬಾರ್ದು ನಾವು. ಆಸುಪ್ತೇ ಆಮೃತೆ ಕಾಲಂ ನಯೇದ್ ವೇದಾಂತ ಚಿಂತೆಯ, ಅದಕ್ಕೆ ಮಾತು ಬಂದಿರತಕ್ಕಂಥದ್ದು. ಸೊ ಯಾವಾಗಲೂ ಭಗವಂತನನ್ನೇ ಸ್ಮರಿಸ್ಕೋತಾ ಇದ್ರೆ ಏನಾಗುತ್ತೆ? ಯದ್ಭಾವಂ ತದ್ಭವತಿ ಅಷ್ಟೇ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಇರೋ ಹಾಗೆ. ಸೊ ಆವಾಗ ನಾವು ಆ ಸ್ಥಿತಿಗೆ ಹೊಟ್ಟೋಗತ್ತೆ. ತಾನೇ ತಾನಾಗಿ ಭಗವಂತ ಕರ್ಕೊಂಡು ಹೋಗ್ಬಿಡ್ತಾನೆ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮುಚ್ಚತಿ ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಆ ಮಟ್ಟಕ್ಕೆ ಹೊಟ್ಟೋಗುತ್ತೆ ಅದು. ಎಲ್ಲವೂ ಬ್ರಹ್ಮಾಕಾರವೇ. ಅದನ್ನೇ ಸದಾಶಿವ ಬ್ರಹ್ಮೇಂದ್ರರು ಸರ್ವಂ ಬ್ರಹ್ಮಮಯಂ ಹೇಳಿರ್ತಕ್ಕಂಥದ್ದು. ಬ್ರಹ್ಮ ಹೊರತಾಗಿ ಇನ್ನೇನು ಇಲ್ಲ ಇಲ್ಲಿ, ಎಲ್ಲವೂ ಬ್ರಹ್ಮಮಯವೇ, ಸರ್ವಂ ಬ್ರಹ್ಮಮಯಂ.
56 ವರ್ಷದ ಹಿಂದೆ ವಿಜಯವಾಡ ಆಲ್ ಇಂಡಿಯಾ ರೇಡಿಯೋನಲ್ಲಿ ಅವರು ಹಾಡಿರ್ತಕ್ಕಂತಹ ಕ್ಯಾಸೆಟ್ಸು ವಿಜಯವಾಡ AER ಪ್ರಾಪರ್ಟಿ ಆಗಿ ಉಳ್ಕೊಂಡಿದೆ. ಸದಾಶಿವ ಬ್ರಹ್ಮೇಂದ್ರದು ಸಂಪೂರ್ಣ ಕೃತಿಗಳನ್ನು ಬಾಲಮುರಳಿ ಕೃಷ್ಣ ಹಾಡಿದ್ದಾರೆ ಮದ್ರಾಸ್ಗೆ ಹೋಗಿ ಸೆಟ್ಲ್ ಆಗೋಕ್ಕೆ ಮುಂಚೆ. ಮನಸ್ಸು, ವಾಕ್ ನೋಡಿ, ವಾಕಿನಿಂದಲೂ ನಾವು ಭಗವಂತನನ್ನೇ ಯಾವಾಗಲೂ ಕೂಡ ಸ್ತೋತ್ರ ಮಾಡ್ತಾ ಇರಬೇಕು. ಅದಕ್ಕೇ ಬೆಳಗ್ಗೆ ಎದ್ದು ಪಾರಾಯಣ ಮಾಡ್ತಕ್ಕಂಥ ಪದ್ಧತಿ ನಾವು ಇಟ್ಕೊಂಡಿರೋದು. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಬೋದು, ಶಿವ ಸಹಸ್ರನಾಮ ಮಾಡ್ಬೋದು, ಕೆಲವು ಭಗವದ್ಗೀತೆ ಮಾಡ್ತಾರೆ, ಕೆಲವು ಉಪನಿಷತ್ ಪಾರಾಯಣ ಮಾಡ್ತಾರೆ, ಬ್ರಹ್ಮಸೂತ್ರ ಪಾರಾಯಣ ಮಾಡ್ತಾರೆ, ದುರ್ಗಾ ಸಪ್ತಶತಿ ಮಾಡ್ತಾರೆ, ಸುಂದರಕಾಂಡ ವಾಲ್ಮೀಕಿ ರಾಮಾಯಣ ಮಾಡ್ತಾರೆ. ಏನು ಮಾಡ್ತೀವಿ ಅನ್ನೋದಲ್ಲ ಮುಖ್ಯ, ನಾವು ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ. ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡು ಅದರಲ್ಲಿ ಅನುಸಂಧಾನ ಮಾಡಿಕೊಂಡು ಮಾಡ್ತೀವಿ ಅನ್ನೋದು ನೋಡಿ. ಅದಕ್ಕೇ ಪಾರಾಯಣ ಪದ್ಧತಿ ಭಗವಂತನ ದಿವ್ಯ ನಾಮಗಳನ್ನು ಬಾಯಲ್ಲಿ ಉಚ್ಚಾರ ಮಾಡ್ತಾ 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 ಸಂಸ್ಕಾರ ಉಂಟಾಗತ್ತೆ. ಸತ್ಸಂಸ್ಕಾರ ಉಂಟಾಗಬೇಕಾದ್ರೆ ಭಗವನ್ನಾಮ ಸ್ಮರಣೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾರಣ. ಅದಕ್ಕೇ ಇಂತಹ ಸತ್ಸಂಗಗಳು ಅದಕ್ಕೆ ಕಾರಣ ಆಗೋದು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲಿತತ್ವಂ, ನಿಶ್ಚಲಿತತ್ವೇ ಜೀವನ್ಮುಕ್ತಿ. ಜೀವನ್ಮುಕ್ತಿ ತನಕ ಕರ್ಕೊಂಡು ಹೋಗುತ್ತೆ ಅದು ಅಂತ. ಆ ದೃಷ್ಟಿಯಿಂದ ಯಾವಾಗಲೂ ಅದನ್ನು ನಾವು ಸ್ಮರಣೆ ಮಾಡ್ಕೋತಾ ಇರಬೇಕು. ದೇಹದಿಂದ ಹೆಂಗೆ ಸ್ಮರಣೆ ಮಾಡ್ಕೊಳ್ಳೋದು? ಪಾದುಕಾ ಸಹಸ್ರದಲ್ಲಿ ಎಷ್ಟು ಸೊಗಸಾಗಿ ಅಪ್ಪಣೆ ಕೊಡಿಸಿದ್ದಾರೆ ಅಂತ ಹೇಳಿದರೆ ವೇದಾಂತ ದೇಶಿಕರು, ಅಲ್ಲಿ ನನಗೆ ಯಾತಕ್ಕೋಸ್ಕರ ಭಗವಂತ ಈ ದೇಹ ಕೊಟ್ಟಿರೋದು? ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋದಕ್ಕೆ. ನನಗೆ ಕಣ್ಣು ಯಾಕೆ ಕೊಟ್ಟಿರೋದು ಭಗವಂತ? ಭಗವಂತನ ಮೂರ್ತಿಯನ್ನು ನೋಡೋದಕ್ಕೆ. ನನಗೆ ಕಿವಿ ಯಾಕೆ ಕೊಟ್ಟಿರೋದು ಭಗವಂತ? ಭಗವನ್ ನಾಮವನ್ನು ಆಲಿಸೋದಕ್ಕೆ. ನನಗೆ ಮೂಗು ಯಾಕೆ ಕೊಟ್ಟಿರೋದು ಭಗವಂತ? ಭಗವಂತನ ಮೂರ್ತಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ತುಳಸಿ ಮಾಲೆಯನ್ನು ಆಘ್ರಾಣಿಸೋದಕ್ಕೆ ಮೂಗು ಕೊಟ್ಟಿರ್ತಕ್ಕಂಥದ್ದು. ನನಗೆ ಹಣೆ ಯಾಕೆ ಕೊಟ್ಟಿರೋದು ಭಗವಂತ? ಭಗವಂತನ ಪಾದಗಳ ಮೇಲೆ ಇಡೋದಕ್ಕೆ. ಯಾವ್ಯಾವ ಇಂದ್ರಿಯ ಭಗವಂತ ನನಗೆ ಕೊಟ್ಟಿದ್ದಾನೋ ಪ್ರತಿಯಾಗಿ ಆಯಾಯ ಇಂದ್ರಿಯಗಳಿಂದ ಭಗವತ್ ಸೇವೆಯನ್ನೇ ಮಾಡಬೇಕು ಅಂತ. ಎಂತಹ ಶ್ರೇಷ್ಠವಾಗಿರ್ತಕ್ಕಂಥ ಮಾತು ನೋಡಿ, ಪಾದುಕಾ ಶಾಸ್ತ್ರದಲ್ಲಿ ಬರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಾತು. ಮನಸ್ಸು ಭಗವತ್ ಚಿಂತನೆಯಲ್ಲಿ, ವಾಕು ಅವನ ಸ್ತುತಿಯಲ್ಲಿ, ದೇಹ ಅವನಿಗಾಗಿ ಆಡುವ ವ್ಯಾಪಾರದಲ್ಲಿಯೂ ಕೂಡ ಯಾವಾಗಲೂ ನಾವು ತೊಡಗಿಸಿಕೊಂಡಿರಬೇಕು. ಮತ್ತು ವಾಗೀಂದ್ರಿಯ ಹೇಗೆ ಮಾಡಬೇಕು ಅನ್ನೋದನ್ನು ಆಳ್ವಾರು ಅನುಗ್ರಹಿಸ್ತಾ ಇದ್ದಾರೆ. 38ನೇ ಪಾಶರದಲ್ಲಿ, 2ಾಂ ತಿರುವಂದಾದಿಯಲ್ಲಿ, ಅರ್ಥವನ್ನು ಪುರುಷಾರ್ಥ ಎಂದು ಭಾವಿಸದೆ ಶ್ರೀಯಪತಿಯನ್ನೇ ಪರಮಪುರುಷಾರ್ಥ ಎಂದು ಭಾವಿಸಿ ಆಶ್ರಯಿಸಬೇಕು. ಅರ್ಥ ಅನರ್ಥ ಉಂಟು ಮಾಡುತ್ತೆ, ಅರ್ಥಂ ಅನರ್ಥಂ. ಸೊ ಅದರಿಂದ ಹಣದ ಬಗ್ಗೆ ನೀನು ಆಸೆ ಇಟ್ಕೋಬೇಡ. ನಿಜವಾದ ಹಣ ಯಾವುದು ಗೊತ್ತಾ? ಭಗವಂತನೇ ಹಣ. ಇನ್ಯಾವುದೂ ಕೂಡ ಹಣ ಅಲ್ಲ, ಮಿಕ್ಕಿದ್ದೆಲ್ಲ ಹೆಣ. ಸೊ ಆ ದೃಷ್ಟಿಯಿಂದನೇ ಅರ್ಥವನ್ನು ಪುರುಷಾರ್ಥ ಎಂದು ಭಾವಿಸದೆ ಶ್ರೀಯಪತಿಯನ್ನೇ ಪರಮಪುರುಷಾರ್ಥ ಎಂದು ಭಾವಿಸಿ. 4 ಪುರುಷಾರ್ಥಗಳಿರೋದು. ಧರ್ಮ, ಅರ್ಥ, ಕಾಮಗಳು ಪುರುಷಾರ್ಥಗಳು. ಆದರೆ ಮೋಕ್ಷ ಪರಮಪುರುಷಾರ್ಥ. ಯಾಕೆಂದರೆ ಅದನ್ನು ಪಡ್ಕೊಂಡ್ಮೇಲೆ ಮತ್ತೆ ನಿವೃತ್ತಿ ಇಲ್ಲ, ಮತ್ತೆ ಹುಟ್ಟಿಲ್ಲ. ಇಹ ಖಲು ಧರ್ಮ ಅರ್ಥ ಕಾಮ ಮೋಕ್ಷಾಖ್ಯೇಷು ಚತುರ್ವಿಧ ಪುರುಷಾರ್ಥೇಷು ಮೋಕ್ಷ ಏವ ಪರಮ ಪುರುಷಾರ್ಥಃ ನ ಸ ಪುನರಾವರ್ತತೆ ಇತಿ ಛಾಂದೋಗ್ಯ ಶ್ರುತ್ಯ ತಸ್ಯ ನಿತ್ಯತ್ವಾವಗಮಾತ್ ಇತರೇಷಾಂ ತ್ರಯಾಣಾಂ ತದ್ಯಜೇತ ಕರ್ಮಚಿತೋ ಲೋಕಃ ಕ್ಷೀಯತೆ ಏವಮೇವ ಅಮುತ್ರ ಪುಣ್ಯಚಿತೋ ಲೋಕಃ ಕ್ಷೀಯತೆ ಇತಿ ಅನಿತ್ಯತ್ವಾವಗಮಾತ್. ಸ್ಪಷ್ಟವಾಗಿ ಹೇಳ್ತಾರೆ, ಮಿಕ್ಕೆಲ್ಲವೂ ಅನಿತ್ಯವೇ, ಅದೊಂದೇ ನಿತ್ಯವಾಗಿರ್ತಕ್ಕಂಥದ್ದು. ತಮಗೆ ಅಪಾರವಾದ ಸುವರ್ಣಾದಿಗಳಿವೆ ಎಂದು ತಿಳಿದು ಸರ್ವೇಶ್ವರನನ್ನು ಅಪೇಕ್ಷಿಸದೇ ಇರುವವರಂತೆ ಆಗದೆ, ಸರ್ವೇಶ್ವರನೇ ತಮಗೆ ನಿತ್ಯವೂ ಆಶ್ರಯ ಎಂದು ತಿಳಿದು ಅವನೇ ನಮಗೆ ಅನುಭಾವ್ಯ ಎಂದು ನಿಶ್ಚಯಿಸಿ ದಿವ್ಯ ದಂಪತಿಗಳನ್ನು ಹೇಳುವ ಶಬ್ದಗಳನ್ನು ಬಾಯಿ ತುಂಬ ಪ್ರೇಮಪೂರ್ವಕವಾಗಿ ಉಚ್ಚರಿಸುವುದೇ ವಾಗೀಂದ್ರಿಯಕ್ಕೆ ಸರಿಯಾದಂತಹ ನಿಲುವು. ವಾಗೀಂದ್ರಿಯ ಏನು ಮಾಡಬೇಕು? ಆ ಪ್ರೀತಿ ಅತಿಶಯಗಳಿಂದ ಭಗವಂತನ ನಾಮವನ್ನು ಸ್ಮರಣೆ ಮಾಡಿಕೊಂಡು ಅದನ್ನೇ ಜಪ ಮಾಡಬೇಕು. ಇಲ್ಲಿ ವೇದಾಂತದಲ್ಲಿ ಒಂದು ಮಾತು ಬರುತ್ತೆ, ಪೂರ್ವಪಕ್ಷ ಸಿದ್ಧಾಂತ ಅಂತ. ಪೂರ್ವಪಕ್ಷ ಅಂದರೆ ಯಾರೋ ನಾವು ಹೇಳಿರ್ತಕ್ಕಂಥ ಮಾತಿಗೆ ಆಕ್ಷೇಪಣೆ ಒಡ್ಡೋದು, ನಾವು ಹೇಳಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಅದನ್ನು ಕೌಂಟ್ರಾಕ್ಟ್ ಮಾಡೋದು. ಅಂಥವರಿಗೆ ಸಿದ್ಧಾಂತ ರೂಪದಲ್ಲಿ ಸಮಜಾಯಿಷಿ ಕೊಡಬೇಕು, ಉತ್ತರ ಕೊಡಬೇಕು, ಸಮಾಧಾನ ಹೇಳಬೇಕು. ಆ ಶೈಲಿಯನ್ನು ಆಳ್ವಾರರು ಹೆಂಗೆ ಈ ಭಕ್ತಿ ಕಾವ್ಯದಲ್ಲಿ ಅಳವಡಿಸಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಸಾಕಷ್ಟು ಸಿಗುತ್ತೆ, ಆದರೆ ನನಗೆ ಸಮಯಾಭಾವದಿಂದ ಈ ಡೈಮೆನ್ಷನ್ನು ನಿಮಗೆ ಅರ್ಥ ಆಗಲಿ ಆಳ್ವಾರರ ದಿವ್ಯ ಪ್ರಬಂಧಗಳಲ್ಲಿ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. 39ನೇ ಪಾಶರದಲ್ಲಿ, ಇಂದ್ರಾದಿಗಳೂ ಆಶ್ರಯಣೀಯರು ಎಂದು ವೇದ ಹೇಳುವಾಗ ನಾರಾಯಣನೇ ಆಶ್ರಯಣೀಯ ಎಂದು ನೀವು ಹೇಳುವುದು ಹೇಗೆ ಸಾಧ್ಯ? ಇದು ಪ್ರಶ್ನೆ. ಎಲ್ಲರೂ ಏನು ಮಾಡ್ತೀವಿ? ಇಂದ್ರಾದಿಗಳಿಗೆ ಆಶ್ರಯ. ಯಾಕೆಂದರೆ ಇಂದ್ರ ಯಾರು? ದೇವಾದಿ ದೇವ ತಾನೇ. ಇಂದ್ರ ಪದವಿ
ಚೀಫ್ ಮಿನಿಸ್ಟರ್ ಪೋರ್ಟ್ಫೋಲಿಯೋ ಥರ ಶಾಶ್ವತ ಅಲ್ಲ ಇಂದ್ರ ಪದವಿ ಅನ್ನೋದು. ಅದಕ್ಕೆ ನೋಡಿ, ಯಾರಾದರೂ 90 ಯಾಗ ಮಾಡಿ ಅಥವಾ ಕಠೋರವಾಗಿರ್ತಕ್ಕಂಥ ತಪಸ್ಸು ಮಾಡಲಿ, ತಕ್ಷಣ ಇಂದ್ರ ಅದನ್ನು ಕೆಡಿಸೋದಕ್ಕೆ ಕಾದ್ಕೊಂಡಿರ್ತಾನೆ. ಯಾಕಂದರೆ ಹಿಸ್ ಪೊಸಿಷನ್ ಈಸ್ ಅಟ್ ಸ್ಟೇಕ್, ಅಲ್ಲಾಡಿ ಹೋಗುತ್ತೆ ಅವನ ಪೊಸಿಷನ್ ಅದು. ಸೊ ಟು ಗೆಟ್ ಇನ್ ಟು ದಟ್ ಪೊಸಿಷನ್ ಈಸ್ ಡಿಫಿಕಲ್ಟ್. ಒನ್ಸ್ ಯು ಗೆಟ್ ಇನ್ ಟು ದಟ್ ಪೊಸಿಷನ್ ಯು ವಾಂಟ್ ಟು ಸ್ಟಿಕ್ ಆನ್ ಟು ದಟ್ ಫಾರ್ ಎವರ್. ಅದು ಆಗ್ತಕ್ಕಂಥದ್ದು. ಅದರಿಂದನೇ ಇಂದ್ರ ಪದವಿ ಎಂಬತಕ್ಕಂಥದ್ದು ಶಾಶ್ವತ ಪದವಿಯಲ್ಲ. ವಿಶ್ವಾಮಿತ್ರ ತಪಸ್ಸು ಮಾಡಿದಾಗ ಏನೇನೆಲ್ಲ ಆಯಿತು ನೋಡಿ. ಒಂದೊಂದು ದಿಕ್ಕಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದಾಗಲೂ ಒಬ್ಬೊಬ್ಬ ಅಪ್ಸರೆಯನ್ನು ಕಳಿಸ್ಬಿಟ್ಟು ಕೆಡಿಸ್ಬಿಟ್ಟು ಆ ತಪಸ್ಸು. ಕೊನೆಗೆ ಮೇನಕೆಯನ್ನು ಕಳಿಸ್ಬಿಟ್ಟು ಅದರಿಂದ ಶಕುಂತಲೆ ಜನನ ಆಯಿತು. ಸೊ ಅದರಿಂದನೇ ಮೇನಕಾ ವಿಶ್ವಾಮಿತ್ರರ ಸಾಂಗತ್ಯದಿಂದ ಶಕುಂತಲೆ ಹುಟ್ಟಿದ್ರಿಂದಲೇ, ಮಹಾಭಾರತದಲ್ಲಿ ಇರತಕ್ಕಂಥ ಶಕುಂತಲೋಪಾಖ್ಯಾನ ಬಂದಿದ್ದರಿಂದಲೇ, ಕಾಳಿದಾಸ ಅಭಿಜ್ಞಾನ ಶಾಕುಂತಲ ಬರೆಯೋದಕ್ಕೆ ಕಾರಣ ಆಗಿದ್ದರಿಂದಲೇ, ಅದನ್ನು ಇಟ್ಕೊಂಡು ಪ್ರಿಂಟ್ ಆಗಿದ್ದರಿಂದನೇ, ಅದು ಪ್ರಿಸ್ಕ್ರೈಬ್ ಆಗಿದ್ದರಿಂದನೇ, ವಿದ್ಯಾರ್ಥಿಗಳು ಓದೋದಕ್ಕೆ ಸಾಧ್ಯ ಆಗಿದ್ದರಿಂದನೇ 20ನೇ ಶತಮಾನದ ಜಗ್ಗು ಆಳ್ವಾರ್ ಅಯ್ಯಂಗಾರ್ ಎಂಬುದಾಗಿ ಖ್ಯಾತರಾಗಿದ್ದಂತಹ ಮಹನೀಯರು ಜಗ್ಗು ವಕುಲಭೂಷಣರು ಒಂದು ನಾಟಕವನ್ನೇ ಅದರ ಮೇಲೆ ಬರೆದಿದ್ದಾರೆ. ಎಲ್ಲಿ ಶಾಕುಂತಲ ನಾಟಕ ಕೊನೆ ಆಗುತ್ತೋ ಅಲ್ಲಿ ಆ ನಾಟಕ ಪ್ರಸನ್ನ ಕಾಶ್ಯಪ ನಾಟಕ ಪ್ರಾರಂಭ ಆಗುತ್ತೆ. 7ನೇ ಅಂಕದಲ್ಲಿ ಶಕುಂತಲ, ದುಷ್ಯಂತ ಮತ್ತು ಸರ್ವದಮನ ಸ್ವರ್ಗದಲ್ಲಿ ಸೇರಿದಾಗ ಅಲ್ಲಿ ಕೊನೆ ಆಗತ್ತೆ ಅಭಿಜ್ಞಾನ ಶಾಕುಂತಲ. ಇವರ ನಾಟಕದಲ್ಲಿ ಜಗ್ಗು ಆಳ್ವಾರ್ ಅಯ್ಯಂಗಾರರು ಅನಸೂಯ ಪ್ರಿಯಂವದೆಯರು ಶಾರ್ಂಗರವ ಶಾರದ್ವತೆಯರನ್ನು ಮದುವೆಯಾಗಿ ಅವರಲ್ಲಿ ಇಬ್ಬರು ಗಂಡು ಮಕ್ಕಳನ್ನು ಪಡ್ಕೊಂಡು ಈ ಸರ್ವದಮನ ಜೊತೆಗೆ ಆ ಇಬ್ಬರೂ ಕೂಡ ಆಟ ಆಡ್ತಾ ಇರೋ ಸನ್ನಿವೇಶದಿಂದ ಪ್ರಾರಂಭ ಮಾಡ್ತಾರೆ ನಾಟಕವನ್ನು. ಸೊ ಮೈ ಎಂಡ್ ಈಸ್ ಇನ್ ಮೈ ಬಿಗಿನಿಂಗ್ ಈಸ್ ಮೈ ಎಂಡ್ ಅಂತ T.S. ಎಲಿಯಟ್ ಹೇಳ್ಕೊತಾನೆ ಒಂದು ಕಡೆ. ಸೊ ಎಂಡ್ ಆ್ಯಂಡ್ ಬಿಗಿನಿಂಗ್ ಆರ್ ಜಸ್ಟ್ ನಾಟ್ ಪರ್ಮನೆಂಟ್, ದೇ ಆರ್ ಜಸ್ಟ್ ದಿ ಹ್ಯಾಪನಿಂಗ್ಸ್ ಅಷ್ಟೇ. ಇಂದ್ರಾದಿಗಳೂ ಆಶ್ರಯಣೀಯರು ಎಂದು ಹೇಳುವಾಗ ನಾರಾಯಣನೇ ಆಶ್ರಯಣೀಯ ಎಂದು ನೀವು ಹೇಳುವುದು ಹೇಗೆ? ವೇದಗಳ ತಾತ್ಪರ್ಯ ಜ್ಞಾನ ಉಂಟಾದಾಗ ಇಂದ್ರಾದಿ ದೇವತೆಗಳೆಲ್ಲರೂ ಆ ಪರಮಾತ್ಮನಿಗೆ ವಿಭೂತಿಗಳು ಎಂದು ಸ್ತುತಿಸಿರುವುದು ಅರಿವಾಗುತ್ತದೆ. ಅವರೆಲ್ಲರೂ ಕೂಡ ಭಗವಂತನ ವಿಭೂತಿಗಳೇ ಹೊರತು ಬೇರೆ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಸಕಲ ದೇವತೆಗಳನ್ನು ತನ್ನ ವಿಭೂತಿಯನ್ನಾಗಿ ಹೊಂದಿರುವ ಸರ್ವೇಶ್ವರನಾದ ಶ್ರೀಮನ್ನಾರಾಯಣನು ವಿಭೂತಿಮಾನ್ ಆಗಿ ಸರ್ವರಿಂದಲೂ ಸಮಾಶ್ರಯಣೀಯನಾಗಿದ್ದಾನೆ. ಇದೇ ವೇದರಾಶಿಯ ಸಾರತಮವಾದ ನಿರ್ಣಯ. ನೋಡಿ, ನಿರ್ಣಯ ವಾಕ್ಯ ಇದು ಪೂರ್ವಪಕ್ಷಕ್ಕೆ. ಎಲ್ಲಕ್ಕೂ ಪ್ರಕಾರಿಯಾಗಿರುವ ಶ್ರಿಯಪತಿಯ ದಿವ್ಯನಾಮಗಳನ್ನು ಸ್ತುತಿಸಬೇಕು ಎಂಬುದನ್ನು ಅರಿಯಿರಿ. ವೇದೈಶ್ಚ ಸರ್ವೈರಹಮೇವ ವೇದ್ಯ ಎಂಬುದಾಗಿ ಸ್ಪಷ್ಟವಾಗಿ ಮಾತಿಗೆ ಅನುಗುಣವಾಗಿ ಭಗವಂತನ ಕೃಪೆಯಿಂದ ಜ್ಞಾನವನ್ನು ಪಡೆದುಕೊಂಡ ಮಹನೀಯರು ಹೇಳಿದ್ದನ್ನು ತತ್ವಾರ್ಥ ಎಂದು ತಿಳಿದು ಜೀವಿಸಬೇಕು. ಇದು ಆಳ್ವಾರ್ ಕೊಟ್ಟಿರ್ತಕ್ಕಂತಹ ನಿರ್ಣಯ ರೂಪವಾಗಿರ್ತಕ್ಕಂಥ ವಾಕ್ಯ. ಇನ್ನು ಅರ್ಥಸುಖಕ್ಕೂ ಭಗವತ್ ಸುಖಕ್ಕೂ ಏನು ಕಾಂಟ್ರಾಸ್ಟು ಅದನ್ನು ನೋಡಿ ಎಷ್ಟು ಚೆನ್ನಾಗಿ ತರ್ತಾರೆ ಅಂದರೆ, ಮುಂದಿನ ಪಾಶರದಲ್ಲಿ ಅರ್ಥಸುಖ ಸುಖವೇ ಅಲ್ಲಪ್ಪ, ಅದು ಕೇವಲ ಕ್ಷಣಿಕ ಸುಖ. ನಿಜವಾದ ಸುಖ ಅಂದರೆ ಭಗವತ್ ಸುಖನೇ ಅಂತ ಮನದಟ್ಟು ಮಾಡೋದಕ್ಕೆ ನೋಡಿ, ಜನರಿಗೆ ನೀವು ನೆಲೆಸಿರುವ ಸ್ಥಿತಿ ಒಳ್ಳೆಯದಲ್ಲ, ಇದನ್ನು ಬಿಟ್ಟು ಭಗವಂತನನ್ನು ಆಶ್ರಯಿಸಿ ಎಂದು ಇಲ್ಲಿ ಒತ್ತಿ ಹೇಳಿದ್ದಾರೆ. ಪಂಚಭೂತಾತ್ಮಕವಾದ ಶರೀರವನ್ನು ಕೃಶವಾಗಿಸಿ ಮೈಯೆಲ್ಲ ತಾನೇ ವ್ಯಾಪಿಸಿ ಕಫ ನಿಮ್ಮನ್ನು ಅಡಗಿಸಿ ಬಿಡುವ ಮೊದಲೇ ಸುಖ ಯಾವುದು ಎಂಬುದನ್ನು ಯೋಚಿಸಿ. ಕೊನೆ ಕಾಲ ಬಂದಮೇಲೆ ಆವಾಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲಪ್ಪ. ಪ್ರಾರಂಭದಿಂದನೇ ನೀವು ಯಾವುದು ಶಾಶ್ವತ ಸುಖ, ಯಾವುದು ಶಾಶ್ವತ ಸುಖ ಅಲ್ಲ ಅನ್ನೋದ್ರ ಕಡೆ ಗಮನ ಕೊಡಿ ಅಂತ ಕೆಲವು ಹೇಳೋದುಂಟು. ಈಗಿಂದ ಯಾಕ್ರಿ ಭಗವದ್ಗೀತೆ ಓದ್ತೀರಾ? ರಿಟೈರ್ ಆದಮೇಲೆ ಓದಿದ್ರೆ ಆಯಿತು. ಈಗಿಂದ ಯಾಕೆ ದೇವರನ್ನು ಸ್ಮರಣೆ ಮಾಡ್ಕೋಬೇಕು? ಕೊನೆ ಕಾಲದಲ್ಲಿ ಸ್ಮರಣೆ ಮಾಡಿಕೊಂಡ್ರೆ ಆಯಿತು. ಸ್ಮರನ್ ಮುಕ್ತ ಕಲೇವರಂ ಅಂತ ಹೇಳಿದಾನ ಇಲ್ವೋ? ನಾನು ಒಂದೇ ಒಂದು ಪ್ರಶ್ನೆ ಕೇಳೋದು, ಬದುಕಿರೋ 80 ವರ್ಷವೂ ಭಗವಂತನ ಕಡೆ ಗಮನನೇ ಬರದೇ ಇರೋವಾಗ ಕೊನೆ ಕಾಲದಲ್ಲಿ ಎಲ್ಲಿಂದ ಬರುತ್ತೆ? ಏನು ಆಕಾಶದಿಂದ ಉದುರತ್ತಾ ಭಗವಂತನ ಕಡೆ ಗಮನ ನಿಮಗೆ? ಆವೃತ್ತಿ ಅಸಕೃದುಪದೇಶಾತ್, ಕೊನೆಯ ಬ್ರಹ್ಮಸೂತ್ರ ಜ್ಞಾಪಕ ಇರಲಿ. ಸಕೃತ್ ಅಂದರೆ ಒಂದು ಸಲ, ಅಸಕೃತ್ ಅಂದರೆ ಮತ್ತೆ ಓದಿದ್ದನ್ನೇ ಓದಬೇಕು, ಕೇಳಿದ್ದನ್ನೇ ಕೇಳಬೇಕು, ಹೇಳಿದ್ದನ್ನೇ ಹೇಳಬೇಕು. ಹಾಡಿದ್ದೇ ಹಾಡೋ ಕಿಸ್ವಾಯಿದಾಸ ಅಂತ ಹೇಳಿದ್ರೂ ಚಿಂತೆ ಇಲ್ಲ. ಹಾಗೆ ಕೇಳೇ ನಮಗೆ ನಿಲ್ಲಲ್ಲ ತಲೆಯಲ್ಲಿ. ಇನ್ನು ಒಂದು ಸಲ ಹೇಳಿಬಿಟ್ಟು ಮುಂದಕ್ಕೆ ಹೋಗಿಬಿಟ್ರೆ ನಾವೇನು ವಿವೇಕಾನಂದರಾಗಿ ಹುಟ್ಟಲಿಲ್ವಲ್ಲ ಆ ಥರ ಸ್ಮರಣೆ ಇಟ್ಕೊಂಡು ಹೋಗೋದಕ್ಕೆ. ಸೊ ಅದರಿಂದ ಪಾರಾಯಣ ಪದ್ಧತಿ ಬಂದಿರೋದೇ ಅದಕ್ಕೆ, ಚಿತ್ತಶುದ್ಧಿಗೋಸ್ಕರ ಪಾರಾಯಣ ಮಾಡಲೇಬೇಕು. ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಶುದ್ಧಿನೇ ಆಗೋದಿಲ್ಲ. ಚಿತ್ತ ಯಾವಾಗಲೂ ಅಶುದ್ಧದ ಕಡೆಗೆ ಹೊರಡ್ತಾ ಇರುತ್ತೆ. ಅದೇ ಅದರ ಧರ್ಮ. ಅದನ್ನು ಹಿಡಿದು ನಿಲ್ಲಿಸಬೇಕಾದ್ರೆ ನಾವು ಈ ಕಡೆ ಅದನ್ನು ಶಿಫ್ಟ್ ಮಾಡಬೇಕು. ದ ಎಂಫಸಿಸ್ ಶುಡ್ ಬಿ ಶಿಫ್ಟೆಡ್ ಆಲ್ಮೋಸ್ಟ್ ಡೈಮೆಟ್ರಿಕಲಿ ಇನ್ ದಿ ಆಪೋಸಿಟ್ ಡೈರೆಕ್ಷನ್.
ಅದು ಸತತವಾಗಿ ಆಗಬೇಕು. ಒಂದು ಸಲ ಆದರೆ ಸಾಲಲ್ಲ, ಅದು ಮತ್ತೆ ಮತ್ತೆ ಮಾಡ್ತಾ ಇರಬೇಕು. ಪಂಚಭೂತಾತ್ಮಕವಾದ ಶರೀರವನ್ನು ನೋಡಿ. ಶರೀರ ಅಂದರೆ ಏನಪ್ಪ? ಶೀರ್ಯತೆ ಇತಿ ಶರೀರಂ. ಯಾವುದು ಕುಗ್ಗತ್ತೋ ಅದು ಶರೀರ. ಇಲ್ಲದೆ ಹೋದರೆ ಶರೀರ ಅನ್ನೋ ಹೆಸರೇ ಅಲ್ಲಿ ಬರಲ್ವಲ್ಲ. ದೇಹ ಅಂತ ಇಟ್ಕೋತೀವಿ ಅಂದರೆ ದಹ್ಯತೆ ಇತಿ ದೇಹ. ಯಾವುದು ಸುಡೋದಕ್ಕೆ ಲಾಯಕ್ಕಾಗಿದೆಯೋ ಅದು ದೇಹ. ಅದರಿಂದ ಶರೀರ ಶಾಶ್ವತವಲ್ಲ, ಆತ್ಮ ಶಾಶ್ವತ ಅಂತ ಹೇಳೋದಕ್ಕೆ ಒತ್ತಿ ಒತ್ತಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಸುಖವು ಯಾವುದು ಎಂಬುದನ್ನು ಕುರಿತು ಯೋಚಿಸಿ ಅರ್ಥ ಸುಖ ಸುಖವೋ ಭಗವದ್ಭಜನ ಸುಖ ಸುಖವೋ ಎಂದು ನೀವೇ ಯೋಚಿಸಿ ನಿಶ್ಚಯಿಸಿ. ಸರ್ವೇಶ್ವರನ ಶ್ರೀಪಾದಗಳನ್ನು ಅರಿತಿದ್ದರೂ ಅವುಗಳಲ್ಲಿ ಮಗ್ನವಾಗಲು ಬಿಡುವುದಿಲ್ಲ. ವಿಷಯ ಸುಖಗಳು ತ್ಯಾಜ್ಯ ಎಂದು ತಿಳಿದಿದ್ದರೂ ಅವುಗಳನ್ನು ತ್ಯಜಿಸುವುಕ್ಕಾಗದೆ ಅವು ಪ್ರಭಾವ ಬೀರುವುದು. ನಮಗೆ ಗೊತ್ತಿರುತ್ತೆ ಅದು ಮಾಡಬಾರ್ದು ಅಂತ, ಆದರೆ ನಮ್ಮನ್ನು ನಾವು ಹಿಡ್ಕೊಳ್ಳೋಕ್ಕೆ ಆಗಲ್ಲ. ಬಾಯಿ ಚಪಲ. ಕೆಲವರಿಗೆ ಸ್ವೀಟ್ ತಿನ್ನಬಾರ್ದು ಅಂತ ಗೊತ್ತಿರುತ್ತೆ, ಆದರೆ ಟೆಂಪ್ಟೇಷನ್ನು ಏನೂ ಮಾಡೋಕ್ಕಾಗಲ್ಲ. ಅಯ್ಯೋ ಇನ್ನೊಂದು ಟ್ಯಾಬ್ಲೆಟ್ ಜಾಸ್ತಿ ನುಂಗ್ಬಿಟ್ರೆ ಆಯಿತು, ತಿನ್ಕೊಂಬೇಡ, ಈಗ ರಾತ್ರಿ ಇನ್ನೊಂದು ಟ್ಯಾಬ್ಲೆಟ್ ಎಕ್ಸ್ಟ್ರಾ ತೊಗೊಂಡ್ರೆ ಆಯಿತು. ಸೊ ಈ ತರಹ ಒಂಥರ ಟೆಂಪ್ಟೇಷನ್ ಬಂದುಬಿಡುತ್ತೆ ನೋಡಿ. ನಾಲಿಗೆ ಚಪಲ ಅನ್ನೋದು ಅಷ್ಟು ಸುಲಭವಾಗಿ ಹೋಗಲ್ಲ. ಮಹಾತ್ಮರಿಗೇ ಬಿಡಲಿಲ್ಲ ಅಂದಮೇಲೆ ನಮಗೆ ಬಿಟ್ಟು ಹೋಗುತ್ತಾ? ರಾಮಕೃಷ್ಣ ಪರಮಹಂಸರು ಅಂತಹ ಜೀವನ್ಮುಕ್ತರು, ಅವ್ರಿಗೇನೆ ಜಿಲೇಬಿ ಕಂಡ್ರೆ ಪಂಚಪ್ರಾಣ ಇತ್ತಪ್ಪ. ಅದಕ್ಕೆ ಇವತ್ತಿಗೂ ಕೂಡ ಪರಮಹಂಸರ ಜಯಂತಿ ದಿವಸ ಜಿಲೇಬಿನೇ ಪ್ರಸಾದ ಮಾಡಿ ಹಂಚೋದು. ಶ್ರೀಧರ ಸ್ವಾಮಿಗಳು, ವರದಹಳ್ಳಿ ಸ್ವಾಮಿಗಳು ಅಂತಲೇ ಖ್ಯಾತರಾದವರಿಗೆ ದೂದ್ ಪೇಡ ಕಂಡ್ರೆ ಪಂಚಪ್ರಾಣ ಇತ್ತು. ಕೊನೆಗೆ ಮಣ್ಣು ಕಲಿಸ್ಕೊಂಡು ವಾಕರಿಕೆ ಆಗಿ ದೂದ್ ಪೇಡ ತಿನ್ನೋದನ್ನು ಅವ್ರು ಬಿಟ್ಟಿದ್ದು. ಅಂತಹ ಮಹಾತ್ಮರಿಗೇ ನಾಲ್ಗೆ ಚಾಪಲ್ಯ ಬಿಡಲಿಲ್ಲ ಅಂತ ನಮಗೆ ಬಿಟ್ಬಿಡತ್ತಾ ಅದು ಅಷ್ಟು ಸುಲಭವಾಗಿ? ಅದಕ್ಕೆ ವೈರಾಗ್ಯ ಶತಕದಲ್ಲಿ ಒಂದು ಮಾತು ಹೇಳ್ತಾರೆ. ವಿಶ್ವಾಮಿತ್ರ, ಪರಾಶರ ಮುಂತಾದಂಥ ಋಷಿಮುನಿಗಳು ಸೊಪ್ಪು ಸದೆ ತಿನ್ಕೊಂಡು ಗಾಳಿ ನೀರು ಕುಡ್ಕೊಂಡು ಅವ್ರಿಗೇನೆ ಇಂದ್ರಿಯ ನಿಗ್ರಹ ಆಗದೆ ಹೋದ ಮೇಲೆ ನಮಗೇನಾದರೂ ಇಂದ್ರಿಯ ನಿಗ್ರಹ ಆಗಿಬಿಟ್ರೆ ವಿಂಧ್ಯ ಪರ್ವತ ಸಮುದ್ರದಲ್ಲಿ ಮುಳುಗೋಗೋದು ಗ್ಯಾರಂಟಿ ಅಂತ. ವಿಶ್ವಾಮಿತ್ರ ಪರಾಶರ ಪ್ರಭೃತಯ ವಾತಾಂಬುಜೀರ್ಣಾಶನಾ ತೇಪಿ ಸ್ತ್ರೀ ಮುಖಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂಗತಾ ಶಾಲ್ಯನ್ಯಂ ಸಗೃತಂ ಪಯೋ ದದಿಯುತಂ ಯೇ ಭುಂಜತೆ ಮಾನವಾ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯಪ್ಲವೇತ್ ಸಾಗರೆ ಅಂತ. ಅಷ್ಟು ಕಷ್ಟ ಇಂದ್ರಿಯ ನಿಗ್ರಹ ಮಾಡ್ತಕ್ಕಂಥದ್ದು. ಇಂದ್ರನನ್ನು ಬೇಕಾದರೂ ಗೆಲ್ಲಬಹುದು, ಇಂದ್ರಿಯವನ್ನು ಗೆಲ್ಲಕ್ಕಾಗಲ್ಲ. ಅದಕ್ಕೆ ಸೀತಾಮಾತೆ ರಾವಣಾಸುರನಿಗೆ ಆ ಮಾತು ಹೇಳಿದ್ದು. ರಾವಣಾಸುರ ಜಂಬ ಕೊಚ್ಕೋತಾನೆ, ಸೀತೆ ಏನು ಅಂದ್ಕೊಂಡಿದ್ಯಾ, ಇಂದ್ರನನ್ನೇ ಗೆದ್ದಂತಹ ಮಹಾನುಭಾವ ನಾನು. ಸೀತೆ ಹೇಳ್ತಾಳಪ್ಪ, ಇಂದ್ರನ ಗೆದ್ರೆಷ್ಟು ಬಿಟ್ರೆಷ್ಟಪ್ಪ, ನಿನ್ನ ಇಂದ್ರಿಯವನ್ನೇ ನೀನು ಗೆಲ್ಲಿಲ್ವಲ್ಲಪ್ಪ. ನಿನ್ನ ಇಂದ್ರಿಯವನ್ನು ಗೆದ್ದಿದ್ರೆ ನೀನು ಯಾಕೆ ನನ್ನ ಹತ್ರ ಬರ್ತಾ ಇದ್ದೆ? ನಿನ್ನ ಹೆಂಡತಿ ಮಂಡೋದರಿಯು ನನ್ನಷ್ಟೇ ಪತಿವ್ರತೆ. ಅಹಲ್ಯಾ ದ್ರೌಪದಿ ತಾರಾ ಸೀತಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕನಾಶನಂ. ಅಷ್ಟಿಲ್ಲದೆ ಹೋಗಿದ್ರೆ ಹನುಮಂತನಿಗೆ ಯಾತಕ್ಕೋಸ್ಕರ ಮಲಕ್ಕೊಂಡು ನಿದ್ದೆ ಮಾಡ್ತಾ ಇರ್ತಕ್ಕಂಥ ಮಂಡೋದರಿಯನ್ನೇ ಸೀತೆ ಅಂತ ಭ್ರಮಿಸಬೇಕಾಯಿತು? ಅಸ್ಫೋಟಯಾಮಾಸ ಚುಚುಂಬ ಪುಚ್ಛಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ. ವಾಲ್ಮೀಕಿ ರಾಮಾಯಣ ಸುಂದರಕಾಂಡ 11ನೇ ಸರ್ಗ 40ನೇ ಶ್ಲೋಕ. ಯಾತಕ್ಕೆ ಬರಬೇಕಾಯ್ತು ಆ ಮಾತು ನೋಡಿ? ಕುಣಿದ, ಕುಪ್ಪಳಿಸ್ದ, ಜಿಗಿದ, ನೆಗದ, ಬಾಲವನ್ನು ಮುತ್ತಿಟ್ಕೊಂಡ, ಸೀತೆ ಸಿಕ್ಕಿದ್ಲು. ಕೊನೆಗೆ ಸಿಕ್ಕಿದ್ದು ಯಾರು? ಮಂಡೋದರಿ. ಸೀತೆ ಅಲ್ವೇ ಅಲ್ಲ. ಏಕೆಂದರೆ ಆಕಾರ ಸಾಮ್ಯ ಎಷ್ಟು ಮಟ್ಟಿಗಿತ್ತು ಅಂದರೆ ಅವರಿಬ್ಬರೂ ಕೂಡ ಅವಳಿ ಮಕ್ಕಳ ತರಹ ಇದ್ದರು. ಒಂದೇ ವ್ಯತ್ಯಾಸ ಅಂದರೆ ಸೀತೆ ಕಾಲು ಕೆಳಗಡೆ ಗೆರೆ ಪದ್ಮದ ಆಕಾರದಲ್ಲಿದ್ದರೆ ಮಂಡೋದರಿಗೆ ಕಾಗೆ ಆಕಾರದಲ್ಲಿ ಗೆರೆ, ಅಷ್ಟೇ ವ್ಯತ್ಯಾಸ. ಅದು ಬಿಟ್ಟರೆ ದೇ ವಿಲ್ ಐಡೆಂಟಿಕಲ್ ಟ್ವಿನ್ಸ್. ಅಷ್ಟು ಮಟ್ಟಿಗೆ ಸಾಮ್ಯ ಇತ್ತು ಅವರಿಬ್ಬರಿಗೂ ಕೂಡ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಅರ್ಥ ಸುಖ ಸುಖವೋ ಭಗವದ್ಭಜನ ಸುಖ ಸುಖವೋ ಎಂದು ನೀವೇ ಯೋಚಿಸಿ ನಿಶ್ಚಯಿಸಿ. ಸರ್ವೇಶ್ವರನ ಶ್ರೀಪಾದಗಳನ್ನು ಅರಿತಿದ್ದರೂ ಅವುಗಳಲ್ಲಿ ಮಗ್ನವಾಗಲು ಬಿಡುವುದಿಲ್ಲ. ವಿಷಯ ಸುಖಗಳು ತ್ಯಾಜ್ಯ ಎಂದು ತಿಳಿದಿದ್ದರೂ ಅವುಗಳನ್ನು ತ್ಯಜಿಸುವುದಕ್ಕಾಗದಂತೆ ಅವು ಪ್ರಭಾವ ಬೀರುವುದು. ಆದ್ದರಿಂದ ಇವುಗಳೆರಡನ್ನೂ ಚೆನ್ನಾಗಿ ಪರಿಶೀಲಿಸಿ ನೋಡಿ, ಪರಿಶೀಲಿಸಿ ಅಲ್ಲ, ಚೆನ್ನಾಗಿ ಪರಿಶೀಲಿಸಿ ಅರಿವನ್ನು ಮರೆಸುವ ವಿಷಯ ಭೋಗದಿಂದ ಯಾವ ಪುರುಷಾರ್ಥವೂ ಸಿದ್ಧಿಸದು ಎಂದು ಅರಿಯಿರಿ. ಅದು ಮುಖ್ಯ. ಅರಿವೇ ಗುರು. ಮುಖ್ಯವಾಗಿ ನಮ್ಮನ್ನು ನಾವು ಅರಿತುಕೋಬೇಕು. ಭಗವಂತನ ಮಹಿಮೆ ಎಂಥದಪ್ಪ ಅಂದರೆ, ಭಗವಂತನ ಸುಂದರವಾದ ತೋಳನ್ನು ಸೇವಿಸುವುದನ್ನು ನಾವು ಅರಿಯೆವು. ಆದರೆ ಆ ತೋಳನ್ನು ಸೇವಿಸುವವರ ಪಾದಗಳನ್ನು ನಾವು ಸೇವಿಸುತ್ತೇವೆ ಎಂದು ಭಾಗವತ ಶೇಷತ್ವವನ್ನೇ ಇಲ್ಲಿ ನಿರೂಪಿಸುತ್ತಾರೆ. ರಾವಣನನ್ನು ತಾನೇ ಸೃಜಿಸಿದ್ದರೂ ಆ ಸ್ವಾಮಿ ಅವನು ಆಶ್ರಿತ ವಿರೋಧಿಯಾದ ಕಾರಣ ಅವನನ್ನು ಸಂಹರಿಸಿದ. ಯಾವ ಭಕ್ತೋತ್ತಮರು ಆ ಸ್ವಾಮಿಯ ಪಾದಗಳನ್ನು ಸೇವಿಸುವರೋ ಅಂಥ ಭಾಗವತರ ಪಾದಗಳನ್ನು ನಾವು ಸೇವಿಸುವುದೇ ಪುರುಷಾರ್ಥ.
ಹಾಗೆ ಅವರ ಪಾದಗಳನ್ನು ಸೇವಿಸುವುದೇ ನಮ್ಮ ತೋಳುಗಳು ನಮಗೆ ಮಾಡುವಂತಹ ಉಪಕಾರ. ಇನ್ನು ಭಗವನ್ ನಾಮೋಚ್ಚರಣೆಯಿಂದ ಎಂಥ ಧನ್ಯತೆ ಸಿಗತ್ತೆ ಮಾನವನಿಗೆ, ಅದನ್ನು ವರ್ಣನೆ ಮಾಡ್ತಾರೆ ನೋಡಿ. ತನ್ನ ಶ್ರೀನಾಮಗಳನ್ನು ಯಾರು ಹೇಳುವರೋ ಅವರ ಬಗೆಗೆ ದಯೆ ತೋರಿ ಪರಮಾತ್ಮ ಅವರಿಗೆ ಪ್ರಾಕೃತ ಪದಾರ್ಥಗಳಲ್ಲಿ ರುಚಿ ಉಂಟಾಗದಂತೆ ಮಾಡಿ ಅವರ ಉತ್ಕ್ರಮಣ ಕಾಲದಲ್ಲಿ, ಕೊನೆ ಕಾಲ, ಉತ್ಕ್ರಮಣ ಕಾಲ ಅಂದರೆ ಪ್ರಾಣ ಮೇಲಕ್ಕೆ ಹೋಗುವಾಗ ಅತಿವಾಹಿಕರಿಗೂ ಮೊದಲೇ ತಾನು ಅವರಿಗೆ ಜೊತೆಯಾಗಿ ಹೋಗುತ್ತಾನೆ. ನೋಡಿ, ಭಗವಂತ ಅವರ ಜೊತೆಯಲ್ಲೇ ಇರ್ತಾನೆ ಅಂತ. ಪ್ರಾಣ ಉತ್ಕ್ರಮಣ ಆಗುವಾಗ ಇಂತಹವರಿಗೆ, ಇಂತಹ ಭಕ್ತರಿಗೆ ಜೊತೆಯಲ್ಲೇ ಭಗವಂತ ಕೈ ಬಿಡದೆ ಯಾವಾಗಲೂ ಇರ್ತಾನೆ. ವಾತ್ಸಲ್ಯದ ಕಾರಣ ಅವನ ಕಣ್ಣುಗಳು ಅರುಣ ಕಾಂತಿಯನ್ನು ಹೊಂದಿರುತ್ತದೆ. ಭಗವಂತನ ವಾತ್ಸಲ್ಯ. ಭಕ್ತಿಯಲ್ಲಿ 11 ರೀತಿ ಭಕ್ತಿ ಅಂತ ಮೊದಲನೇ ದಿವಸದ ಉಪನ್ಯಾಸದಲ್ಲಿ ನಾನು ನಾರದ ಭಕ್ತಿ ಸೂತ್ರಗಳ ಹಿನ್ನೆಲೆಯಲ್ಲಿ ತಮ್ಮ ಹತ್ರ ವಿಜ್ಞಾಪಿಸಿಕೊಂಡಿದ್ದೆ. ಅದರಲ್ಲಿ ವಾತ್ಸಲ್ಯ ಭಕ್ತಿಯೂ ಒಂದು. ಇಲ್ಲಿ ಭಗವಂತ ವಾತ್ಸಲ್ಯದಿಂದ, ಯಾರ ವಾತ್ಸಲ್ಯ? ಶಿಷ್ಯ ವಾತ್ಸಲ್ಯ. ವಾತ್ಸಲ್ಯದಿಂದ ಕಣ್ಣುಗಳು ಅರುಣ ಕಾಂತಿಯನ್ನು ಹೊಂದಿರುವುದು. ಅರುಣ ಪ್ರಶ್ನೆ ಅಂತ ಅದಕ್ಕೆ ನಮ್ಮ ವೇದದಲ್ಲಿರೋದು. ಆರಣ್ಯಕ ಅಂತ, ತೈತ್ರಿಯ ಆರಣ್ಯಕದಲ್ಲಿ 5 ಪ್ರಶ್ನೆ ಮನೇಲಿ ಹೇಳ್ತಕ್ಕಂಥದ್ದು. 6ನೇ ಪ್ರಶ್ನೆ ಮನೇಲಿ ಸಾಮಾನ್ಯವಾಗಿ ಹೇಳೋ ಪದ್ಧತಿ ಇಲ್ಲ. ಸೊ ಅದರಿಂದಾನೇ ಅರುಣ ಅಂದರೆ ಆ ಸೂರ್ಯ ಭಗವಂತ. ಉದಿತೇ ಸವಿತಾ ರಕ್ತಃ ರಕ್ತಶ್ಚ ಅಸ್ತಮಯೇ ತಥಾ ಸಂಪತ್ತೌ ಚ ವಿಪತ್ತೌ ಚ ಮಹಾತ್ಮನಾಂ ಏಕರೂಪತ ಅಂತ. ನೋಡಿ, ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಕೆಂಪು ಬಣ್ಣ ಆಚೆ ಬರುತ್ತೆ, ಆಮೇಲೆ ಸೂರ್ಯ ಆಚೆ ಬರ್ತಾನೆ. ಆಮೇಲೆ ಅಸ್ತ ಆದಮೇಲೂ ಒಂದು ಕ್ಷಣ ಕೆಂಪು ಬಣ್ಣ ಹಾಗೆ ಉಳಿಯುತ್ತೆ ಆಕಾಶದಲ್ಲಿ. ಹಾಗೆ ಸಂಪತ್ತು ಬರಲಿ ಸಂಪತ್ತು ಹೋಗಲಿ, ಮಹಾತ್ಮರು ಒಂದೇ ತರಹ ಇರ್ತಾರೆ ಯಾವಾಗಲೂ ಅಂತ. ಅದು ನಿಜವಾದಂಥ ಅರ್ಥದಲ್ಲಿ ಏನು ಹೇಳ್ದಂಗಾಯಿತು ಅಂದರೆ, ಭಗವದ್ಗೀತೆಯ ಸ್ಥಿತಪ್ರಜ್ಞ ಲಕ್ಷಣವನ್ನು ಹೇಳುವಾಗ ಯಾವ ಮಾತು ಬಂತೋ ಅದೇ ಮಾತೇ ಇಲ್ಲಿ ಮರು ಉಚ್ಚಾರ ಆಗ್ತಾ ಇದೆ. ಸುಖ ಬರಲಿ ದುಃಖ ಬರಲಿ, ಹಣ ಬರಲಿ ಹಣ ಹೋಗಲಿ, ಯಾರು ಒಂದೇ ತರಹ ಇರ್ತಾರೋ ಅವರು ಸ್ಥಿತಪ್ರಜ್ಞರು. ದುಃಖೇಶು ಅನದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೈವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಹೇಳ್ತಾ ಬರ್ತಾ ಜಾನಿಷಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಷಾ ಪಶ್ಯತೋ ಮುನೇ. ಉದ್ದಕ್ಕೆ 54ನೇ ಶ್ಲೋಕದಿಂದ 72ನೇ ಶ್ಲೋಕ ತನಕ ಭಗವದ್ಗೀತೆ 2ನೇ ಅಧ್ಯಾಯದ 18 ಶ್ಲೋಕಗಳು ಏನು ಸ್ಥಿತಪ್ರಜ್ಞ ಲಕ್ಷಣವಾಗಿ ಉಳ್ಕೊಂಡಿದೆಯೋ ಅದಕ್ಕೆ ಒಂದು ಮಾತಿದೆ. ಭಗವದ್ಗೀತೆಯಲ್ಲಿ ಮಿನಿ ಭಗವದ್ಗೀತಾ ಈ ಸಾಂಖ್ಯಯೋಗ, ಇನ್ ಸಾಂಖ್ಯಯೋಗ ದ ಮಿನಿ ಸಾಂಖ್ಯಯೋಗ ಈ ಸ್ಥಿತಪ್ರಜ್ಞ ಲಕ್ಷಣ ಅಂತ. ಅದರಿಂದ 18 ಶ್ಲೋಕಗಳು ಸ್ಥಿತಪ್ರಜ್ಞ ಲಕ್ಷಣ ತಿಳ್ಕೊಂಬಿಟ್ರೆ, ಅನುಸಂಧಾನಕ್ಕೆ ತರಕ್ಕೆ ಪ್ರಯತ್ನ ಪಟ್ಟುಬಿಟ್ರೆ ಪೂರ್ತಿ ಭಗವದ್ಗೀತೆಯ ಸಾರ ನಿಮ್ಮ ಜೋಬಲ್ಲಿರೋ ಹಾಗೆ ಅಂತ. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಆ ಸ್ಥಿತಪ್ರಜ್ಞ ಲಕ್ಷಣ ಅಷ್ಟು ಮಟ್ಟಿಗೆ ಪ್ರಭಾವಪೂರ್ಣವಾದದ್ದು. ವಾತ್ಸಲ್ಯದ ಕಾರಣ ಅವನ ಕಣ್ಣುಗಳು ಅರುಣ ಕಾಂತಿಯನ್ನು ಹೊಂದಿರುತ್ತದೆ. ನೋಡಿ, ಕಣ್ಣು ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ ಯಾವಾಗಲೂ ಕೂಡ. ನಯನಂ ಪ್ರಧಾನಂ. ಅದಕ್ಕೆ ನಯನ ಅನ್ನೋದು ಕಣ್ಣಿಗಿರ್ತಕ್ಕಂಥ ಪರ್ಯಾಯ ಪದ. ನಯನ ಅನ್ನೋದು ಸಂಸ್ಕೃತ ಪದನಪ್ಪ, ಕನ್ನಡದಲ್ಲಿ ಬಳಸ್ತೀವಿ ಸರಿ, ಆದರೆ ಮೂಲತಃ ಅದು ಸಂಸ್ಕೃತ ಪದ ಅನ್ನೋದನ್ನು ನಾವು ಮರಿಬಾರ್ದು. ಸೊ ಯಾತಕ್ಕೆ ಮಾತನ್ನು ಹೇಳ್ತೀನಿ ಅಂದರೆ, ಕೆಲವು ಸಂದರ್ಭದಲ್ಲಿ ಅಂಥ ಸನ್ನಿವೇಶಗಳು ಬರೋದರಿಂದ. ಸೊ ಯಾವಾಗಲೂ ಕೂಡ ನಯನ ಅನ್ನೋದು ಕಣ್ಣು. ಯಾವಾಗಲೂ ಹೆಂಗಿರಬೇಕು ಕಣ್ಣು ಅಂತ ಹೇಳಿದರೆ ನಾವು ಕೊಡೋ ಉದಾಹರಣೆ ನೋಡಿ, ಉಪಮೆಯಿಂದನೇ ಉದಾಹರಣೆ ಕೊಡ್ತೀವಿ ನಾವು ಕಣ್ಣಿಗೆ. ಜಿಂಕೆಯಂತೆ ಕಣ್ಣುಳ್ಳವಳು ಅಂತ ಹೇಳ್ತೇವೆ ಹೊರತು ಆನೆಯಂತೆ ಕಣ್ಣುಳ್ಳವಳು ಅಂತ ಹೇಳಲ್ಲ. ಸೊ ಆ ಕಣ್ಣಿಗೆ ಜಿಂಕೆನೇ ಫೇಮಸ್ಸು. ದಿ ಆಬ್ಲಿಕ್ ಐಸ್ ಯಾವ ರೀತಿ ಕಾಣುತ್ತೆ ನೋಡಿ. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮ್ಯಾನ್, ಐ ಇಸ್ ದಿ ಇಂಡೆಕ್ಸ್ ಆಫ್ ಫೇಸ್. ಅದಕ್ಕೆ ಮಾತಿರೋದು. ಕೆಲವರು ನೋಡಿದರೆ ನಮ್ಮನ್ನು ಆಳವಾಗಿ ನಮ್ಮ ಕಾನ್ಷಿಯಸ್ನೆಸ್ ಒಳಗೆ ಇಳಿದು ನಮ್ಮನ್ನು ನೋಡ್ತಾ ಇದ್ದಾರೋ ಅನ್ನೋ ಭಾವನೆ ಬರುತ್ತೆ. ಅದಕ್ಕೆ ಆಲ್ಫ್ರೆಡ್ ಹಿಚ್ಕಾಕ್ ಒಂದು ನಾವೆಲ್ ಬರ್ದಾನೆ, ಇಫ್ ಲುಕ್ಸ್ ಕುಡ್ ಕಿಲ್ ಅಂತ. ಇಫ್ ಸಮ್ ಪೀಪಲ್ ಲುಕ್ ಅಟ್ ಯು ಫೀಲ್ ಆಸ್ ದೋ ದೇ ಆರ್ ಕಿಲ್ಲಿಂಗ್ ಯು. ಅಷ್ಟು ಪವರ್ಫುಲ್ ಲುಕ್ಸ್ ಇರುತ್ತೆ ಕೆಲವರಿಗೆ ಅಂತ. ಸೊ ಕೆಲವರು ನೋಡಿದ್ರೆ ಸಾಕು, ಅಷ್ಟು ತೀಕ್ಷ್ಣವಾಗಿರುತ್ತೆ ಅವರ ದೃಷ್ಟಿ ಅಂತ. ಅದಕ್ಕೆ ಚಿಕ್ಕ ಮಕ್ಕಳಿಗೆ ಯಾವಾಗಲೂ ಕಪ್ಪು ಚುಕ್ಕೆ ಇಡೋದು, ಬೊಟ್ಟಿಡೋದು ಎಲ್ಲ ಕೂಡ ಮಾಡ್ತಾ ಇದ್ದಿದ್ದು. ಕೆಟ್ಟವರ ದೃಷ್ಟಿ ಅವ್ರ ಮೇಲೆ ಬೀಳದೇ ಇರಲಿ, ಮಕ್ಕಳ ಮೇಲೆ, ಅವರು ತುಂಬ ಬೇಗ ತುತ್ತಾಗ್ಬಿಡ್ತಾರೆ ಅಂಥದಕ್ಕೆ ಅಂತ. ಆ ದೃಷ್ಟಿಯಿಂದ ಇದು ಮೂಢನಂಬಿಕೆ ಅಂತ ಅಂದ್ಕೊಂಡ್ರೂ ಕೂಡ ಅದು ಸತ್ಯವಾಗಿರ್ತಕ್ಕಂಥ ಮಾತು. ಕೆಲವರು ನೋಡೋದು ಒಳ್ಳೆಯದು, ಕೆಲವ್ರದ್ದು ಸುಖ ದರ್ಶನ, ಕೆಲವ್ರದ್ದು ದುಃಖ ದರ್ಶನ, ಇನ್ನು ಕೆಲವ್ರದ್ದು ಅಶುಭ ದರ್ಶನ. ಅವ್ರು ನೋಡಿದ್ರೇ ಇವ್ರಿಗೊಂಥರ ಇರಿಟೇಷನ್ ಶುರು ಆಗಿಬಿಡುತ್ತೆ ಕೆಲವರಿಗೂ. ಅದಕ್ಕೆ ಕೆಲವರು ಹೇಳ್ತಾರೆ, ಕೆಲವರು ಎದುರುಗಡೆ ಇಲ್ಲದೆ ಹೋದರೆ ವಾಸಿ ಅಂತ.
ಸೊ ಯಾಕೆಂದರೆ ಇದ್ದರೆ ಅವ್ನಿಗೆ ಇದಿರೋ ಇನ್ಸ್ಪಿರೇಷನ್ ಹೊಟ್ಟೋಗುತ್ತೆ, ಇನ್ಕೆವ್ರು ಇದ್ದರೆ ಇಲ್ಲದೇ ಇರೋ ಇನ್ಸ್ಪಿರೇಷನ್ ಬರುತ್ತೆ. ಸೊ ಅದರಿಂದ ಇಟ್ ಆಲ್ ಡಿಪೆಂಡ್ಸ್. ಇಲ್ಲದೆ ಹೋದರೆ ಬರೀ ಪರ್ಸ್ಪಿರೇಷನ್ನೇ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಅವನ ಕಣ್ಣುಗಳು ಅರುಣ ಕಾಂತಿಯನ್ನು ಹೊಂದಿರತಕ್ಕಂಥದ್ದು, ಅವನ ದಿವ್ಯ ನಾಮಗಳನ್ನು ಹೇಳದವರನ್ನು ನಾನು ಮನುಷ್ಯರೆಂದೇ ಎಣಿಸನು. ನೋಡಿ ಎಂಥ ಮಾತು ಹೇಳ್ತಾ ಇದ್ದಾರೆ. ಯಾರು ಭಗವಂತನ ದಿವ್ಯ ನಾಮಗಳನ್ನು ಜಪ ಮಾಡಲ್ವೋ ಅವರು ಪ್ರಾಣಿಗಳು, ಅವರು ಮನುಷ್ಯರೇ ಅಲ್ಲ. ಮನುಷ್ಯನಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಆಳ್ವಾರರು ತೋರಿಸ್ಕೊಟ್ಟಿದ್ದಾರೆ ಇಲ್ಲಿ. ಅದಕ್ಕೆ ವಿವೇಕಾನಂದರು ಹೇಳಿದ್ದು, ಮ್ಯಾನ್ ಶುಡ್ ರೈಸ್ ಫ್ರಮ್ ದ ಲೆವೆಲ್ ಆಫ್ ಕ್ರೀಚರ್ ಟು ಕ್ರಿಯೇಟರ್. ಯು ಆರ್ ನಾಟ್ ಎ ಕ್ರೀಚರ್, ಯು ಆರ್ ಎ ಕ್ರಿಯೇಟರ್. ಮ್ಯಾನ್ ಇಸ್ ದಿ ಕ್ರೌನ್ ಆಫ್ ಕ್ರಿಯೇಷನ್ಸ್. ಜಂತೂನಾಂ ನರಜನ್ಮ ದುರ್ಲಭಂ. ನಾವು ಮರಿಬಾರ್ದು ಆ ಮಾತನ್ನು. ಎಷ್ಟೋ ಜನ್ಮಗಳಲ್ಲಿ ಪ್ರಾಣಿಗಳಾಗಿ, ಪಕ್ಷಿಗಳಾಗಿ, ಕ್ರಿಮಿಗಳಾಗಿ, ಕೀಟಗಳಾಗಿ, ಹುಪ್ಪಳಾಗಿ, ತಿಗಣೆ ಆಗಿ, ಹಲ್ಲಿಯಾಗಿ, ತಿಗಣೆ ಆಗಿ, ಕೊನೆಗೆ ಮಾನವ ಜನ್ಮ ಬಂದಿರೋದು. ಈ ಜನ್ಮ ಹಾಳು ಮಾಡ್ಕೊಂಡ್ಬಿಟ್ರೆ ಮತ್ತೆ ಹಿಂದಕ್ಕೆ ಹೋಗ್ಬಿಡ್ತೇವೆ ಹೊರತು ಮತ್ತು ಮೋಕ್ಷಕ್ಕೆ ಇದು ಒಂದೇ ಜನ್ಮನೇ ಕಾರಣ, ಇನ್ನು ಯಾವುದೂ ಇಲ್ಲ. ಯಾಕೆ ಅಂದರೆ ತದಿಹ ಕೀಟೋವ ಪತಂಗೋವ ದಂಶೋವ ಮಶಕೋವ ಯದ್ಯದ್ಭವಂತಿ ತದಾ ಭವಂತಿ. ಚಾಂದೋಗ್ಯೋಪನಿಷತ್ತಲ್ಲೇ ಬರುತ್ತೆ, ವೇದವಾಕ್ಯ, ನನ್ನ ವಾಕ್ಯವಲ್ಲ. ಅದಕ್ಕೇ ಭಗವಂತನ ದಿವ್ಯ ನಾಮಗಳನ್ನು ಹೇಳದವರನ್ನು ನಾನು ಮನುಷ್ಯರೆಂದೇ ಎಣಿಸುವುದಿಲ್ಲ. ಭಗವಂತನನ್ನು ಧ್ಯಾನಿಸುವವರೀಗ ಮನುಷ್ಯ ಶಬ್ದ ವಾಚ್ಯರಾಗಲು ಅರ್ಹರು. ಆದ್ದರಿಂದ ಪರಮ ಕರುಣಾಕರನಾದ ದಿವ್ಯ ನಾಮಗಳನ್ನೇ ಮನಸ್ಸಿನಲ್ಲಿ ನೆನೆದು ಬಾಯಲ್ಲಿ ಹೇಳಿ ಧನ್ಯರಾಗಿ. ನೋಡಿ ಎಂಥ ಮಾತಿದು. ನಮಗೆ ಧನ್ಯತೆ ಯಾವಾಗ ಬರುತ್ತೆ? ಭಗವನ್ ನಾಮವನ್ನು ಜಪ ಮಾಡೋದ್ರಿಂದ, ಭಗವನ್ ನಾಮವನ್ನು ಕೇಳೋದ್ರಿಂದ, ಭಗವನ್ ನಾಮವನ್ನು ಬೇರೆಯವ್ರ ಜೊತೆ ಶೇರ್ ಮಾಡಿಕೊಳ್ಳೋದ್ರಿಂದ ನಾವು ಧನ್ಯರಾಗ್ತೀವಿ. ಅದಕ್ಕೆ ಯಾವಾಗಲೂ ಕೂಡ ಭಗವದ್ ವಿಷಯಕವಾಗಿರ್ತಕ್ಕಂತಹ ಸತ್ಸಂಗಗಳು ಹೆಚ್ಚೆಚ್ಚಿಗೆ ನಡಿಬೇಕು ಅಂತ ಅದಕ್ಕೆ ಹೇಳೋದು. ಎಲ್ಲರೂ ಭಗವಂತನನ್ನು ಪ್ರಕಾಶಪಡಿಸಲು ಹೊರಟಿರ್ತಕ್ಕಂಥದ್ದು ಶ್ರುತಿ ಸ್ಮೃತಿಗಳು. ಸಂಸ್ಕಾರಾತ್ಮಕವಾಗಿ ನಿಮ್ಮ ಮನಸ್ಸಿನಲ್ಲಿ ಇದ್ದ ವೇದವನ್ನು ಸ್ಮರಿಸಿ ಪ್ರಕಾಶಗೊಳಿಸಿದೆ. ವೇದಾರ್ಥಗಳನ್ನು ಪ್ರಕಾಶಪಡಿಸುವ ಸ್ಮೃತಿ ಇತಿಹಾಸ ಪುರಾಣಗಳನ್ನು ಉಂಟು ಮಾಡಿದೆ. ವೇದ ಪ್ರತಿಪಾದ್ಯಾದ ಶ್ರೀದೇವಿಯೊಡನೆ ಸಂಶ್ಲೇಷಿಸಿದೆ. ಸಂಸಾರಿಗಳೆಲ್ಲರೂ ನಿನ್ನನ್ನು ಅನುಭವಿಸುವುದಕ್ಕಾಗುವಂತೆಯೇ ವೆಂಕಟಾದ್ರಿಯಲ್ಲಿ ಪ್ರೀತಿಪೂರ್ವಕವಾಗಿ ನೆಲೆಸಿರುವೆ. ಇದು ಆಳ್ವಾರರುಗಳು ವೆಂಕಟಾದ್ರಿಯ ಬಗ್ಗೆ ತೋರಿಸಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವರ್ಣನೆ. ಇನ್ನು ನಾವು ಮುಖ್ಯವಾಗಿ ಸ್ವಾಮಿ ಸಾಕ್ಷಾತ್ಕಾರ ಹೇಗೆ ಅನ್ನೋದರ ಬಗ್ಗೆ ನೋಡೋದಾದರೆ, ತಾವು ಅವನನ್ನು ಹೇಗೆ ಸಾಕ್ಷಾತ್ಕರಿಸಿದಿರಿ ಎಂಬುದನ್ನು ಇಲ್ಲಿ ತಿಳಿಸುತ್ತಾರೆ ಆಳ್ವಾರರು. ಕಾಳ ರಾತ್ರಿಯಂತಿರದೆ ಪ್ರಕಾಶಿಸಿರುವ ಹಗಲಿನಂತೆ ನಾನು ಭಗವಂತನನ್ನು ಕಂಡೆ. ಅಸ್ತಮಿಸಿದ ಆದಿತ್ಯನಾದ ಶ್ರೀಮನ್ನಾರಾಯಣನನ್ನು ಕಂಡುಕೊಂಡೆ. ಗುರುತಿಸುವುದಕ್ಕಾಗುವಂತೆಯೇ ಕಂಡೆ. ಜ್ಯೋತಿರ್ಮಯವಾದ ಸುದರ್ಶನವನ್ನು, ಪರಮಪದದಲ್ಲಿ ಬೆಳಗುತ್ತಿರುವ ಜ್ಯೋತಿಯನ್ನುಳ್ಳ ಅವನ ದಿವ್ಯ ಮಂಗಳ ರೂಪವನ್ನು ಕಂಡುಕೊಂಡೆ. ಭಗವಂತನ ರೂಪ ಹೆಂಗಿರುತ್ತೆ ಅಂತ ಹೇಳಿದರೆ ಜ್ಯೋತಿ ಸ್ವರೂಪ ಅದು ಅಂತ. ಸಾಮಾನ್ಯವಾಗಿರ್ತಕ್ಕಂಥ ಸ್ವರೂಪ ಅಲ್ಲ. ಜ್ಯೋತಿಯೇ ಭಗವಂತ, ಭಗವಂತನೇ ಜ್ಯೋತಿ. ಅದು ಮುಖ್ಯವಾಗಿರ್ತಕ್ಕಂಥ ಮಾತು. ಕಿಂಜ್ಯೋತಿಸ್ತವ ಭಾನುಮಾನ ಹನಿಮೇ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪ ದರ್ಶನವಿದೌ ಕಿಂ ಜ್ಯೋತಿರಾಖ್ಯಾಹಿಮೇ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂಧೀರ್ಧಿಯೋ ದರ್ಶನೆ ಕಿಂತತ್ರಾತ್ಮಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ, ಈ ರೀತಿಯಾಗಿ ಹೋಗುತ್ತೆ ಇದು ಈ ಶ್ಲೋಕ. ಕಿಂಜ್ಯೋತಿ ಶ್ಲೋಕ ಅಂತಲೂ ಕರೀತಾರೆ, ಏಕಶ್ಲೋಕಿ ಶ್ಲೋಕ ಅಂತಲೂ ಕರೀತಾರೆ. ಇದಕ್ಕೆ ಪಾಶ್ಚಾತ್ಯರಲ್ಲಿ ಸಾಕ್ರೆಟಿಸ್ ಅಂತ ಒಬ್ಬ ವಿದ್ವಾಂಸ ಇದ್ದ. ಅವನು ಸಾಕ್ರೆಟಿಕ್ ಮೆಥಡ್ ಅಂತ ಒಂದು ಎವಾಲ್ವ್ ಮಾಡ್ದ. ಅದೇನಪ್ಪ ಅಂದರೆ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಆ ತರಹ. ಈ ಶ್ಲೋಕ ಅದಕ್ಕೆ ಮಾದರಿಯಾಗಿದೆ ನೋಡಿ. ಗುರು ಶಿಷ್ಯರ ಸಂವಾದ ರೂಪದಲ್ಲಿ ಇಲ್ಲಿ ಬರ್ತಕ್ಕಂಥ ಘಟನೆಗಳು. ನಿನ್ನ ಜ್ಯೋತಿ ಯಾವುದು? ಇದು ಪ್ರಶ್ನೆ. ಬೆಳಗ್ಗೆ ಸೂರ್ಯ, ರಾತ್ರಿಯಾದರೆ ದೀಪ ಇರಬಹುದು. ಆ ಸೂರ್ಯ ಮತ್ತು ದೀಪವನ್ನು ನೋಡಲು ಬೇಕಾಗಿರ್ತಕ್ಕಂಥ ಜ್ಯೋತಿ ಯಾವುದು? ನನ್ನ ಕಣ್ಣು. ನಿನ್ನ ಕಣ್ಣು ಮುಚ್ಚಿದಾಗ ಅಥವಾ ನೋಡೋದಕ್ಕೆ ಆಗದೇ ಇರುವಾಗ ಜ್ಯೋತಿ ಯಾವುದು? ನನ್ನ ಮನಸ್ಸು. ನೀನು ನಿನ್ನ ಮನಸ್ಸನ್ನು ನೋಡಲು ಉಪಯೋಗಿಸ್ತಕ್ಕಂಥ ಜ್ಯೋತಿ ಯಾವುದು? ಅದೇ ನಾನು, ಅದೇ ಆತ್ಮ, ಆತ್ಮವೇ ನಾನು. ಅದು ಬೇಕಾಗಿರೋದು. ನಾನು ಅಂದರೆ ದೇಹ ಅಲ್ಲ, ನಾನು ಅಂದರೆ ಆತ್ಮ ಅನ್ನೋದು ಅನುಭವದಲ್ಲಿ ಕೂತ್ಕೋಬೇಕು ಯಾವಾಗಲೂ ಕೂಡ. ಎಷ್ಟು ಜನಕ್ಕೆ ಈ ಅನುಭವ ಬಂದಿರತ್ತೆ? ಪ್ರತಿಯೊಬ್ಬರು ನಾನು ಅಂದರೆ ದೇಹ ಇಟ್ಕೊಂಡೇ ಮಾತಾಡ್ತಾರೆ ಹೊರತು ನಾನು ಹೋಗ್ತೀನಿ, ನಾನು ನಡೀತೀನಿ, ನಾನು ಮಾಡ್ತೀನಿ. ನಾನು ಅನ್ನೋವಾಗ ದೇಹ ಇಟ್ಕೊಂಡೇ ವ್ಯವಹಾರ ನಡೀತಾ ಇದೆಯೇ ಹೊರತು ನಾನು ಅಂದರೆ ಆತ್ಮ ಅನ್ನೋ ಒಂದು ಅನುಭವ ಬಂದೇ ಇಲ್ಲ ನಮಗೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ರಾಜರ್ಷಿಗಳಾಗಿರ್ತಕ್ಕಂಥ ಜನಕ ಮಹಾರಾಜರು ಬ್ರಹ್ಮರ್ಷಿಗಳಾಗಿರ್ತಕ್ಕಂಥ ಯಾಜ್ಞವಲ್ಕ್ಯರನ್ನು ಒಂದು ಪ್ರಶ್ನೆ ಕೇಳ್ತಾರೆ.
6:3-6 ಬೃಹದಾರಣ್ಯಕೋಪನಿಷತ್ತು. ಯಾಜ್ಞವಲ್ಕ್ಯ ಕಿಂಜ್ಯೋತಿ ಅಯಂ ಪುರುಷ ಇತಿ ಅಸ್ತಮಿತೆ ಆದಿತ್ಯೆ ಯಾಜ್ಞವಲ್ಕ್ಯ ಚಂದ್ರಮಸಿ ಅಸ್ತಮಿತೆ ಶಾಂತೆ ಅಗ್ನೌ ಶಾಂತಾಯಾಂ ವಾಚಿ ಕಿಂಜ್ಯೋತಿ ಏವ ಅಯಂ ಪುರುಷ. ಇದು ಉತ್ತರ. ಯಾವಾಗ ಸೂರ್ಯ ಚಂದ್ರರೂ ಅಸ್ತಮವಾಗುವರೋ, ಬೆಂಕಿಯು ಆರಿದೆಯೋ, ಮಾತು ನಿಂತು ಹೋಗಿದೆಯೋ, ಯಾಜ್ಞವಲ್ಕ್ಯನೇ ಯಾವುದು ಮನುಷ್ಯನಿಗೆ ಜ್ಯೋತಿ, ಆತ್ಮವೇ ಜ್ಯೋತಿ ಎಂಬುದು ಯಾಜ್ಞವಲ್ಕ್ಯರ ಉತ್ತರ. ಆ ಆತ್ಮಜ್ಯೋತಿಯಿಂದಲೇ ಮನುಷ್ಯ ಕೂಡುತ್ತಾನೆ, ಹೊರಹೋಗುತ್ತಾನೆ, ಕೆಲಸ ಮಾಡುತ್ತಾನೆ, ಹಿಂತಿರುಗುತ್ತಾನೆ. ಅದಕ್ಕೇ ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಕಠೋಪನಿಷತ್ತಲ್ಲಿ ಆ ಮಾತು ಬರ್ತಾ ಇರೋದು. ಅಲ್ಲಿ ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಗಳಾಗಲಿ ಪ್ರಕಾಶಿಸುವುದಿಲ್ಲ, ಮಿಂಚೂ ಪ್ರಕಾಶಿಸುವುದಿಲ್ಲ. ಮಿಂಚು, ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರ ಮನೆ ಹೆಸರು ಮಿಂಚು ಅಂತ. ಅಗ್ನಿಯೂ ಪ್ರಕಾಶಿಸುವುದಿಲ್ಲ. ಪ್ರಕಾಶಿಸುತ್ತಿರುವ ಅವನನ್ನೇ ಅನುಸರಿಸಿ ಮಿಕ್ಕೆಲ್ಲವೂ ಪ್ರಕಾಶಿಸುತ್ತಿರುವುದು. ಅವನ ಪ್ರಕಾಶದಿಂದಲೇ ಎಲ್ಲವೂ ಪ್ರಕಾಶಿಸುತ್ತದೆ. ನೋಡಿ, ರಾಮಗೀತಾನಲ್ಲಿ ಒಂದು ಒಳ್ಳೆ ಮಾತು ಬರುತ್ತೆ. ಜ್ಯೋತಿರೇವ ಪರಂ ಬ್ರಹ್ಮ ಜ್ಯೋತಿರೇವ ಪರಂ ಸುಖಂ ಜ್ಯೋತಿರೇವ ಪರ ಶಾಂತಿ ಜ್ಯೋತಿರೇವ ಪರಂ ಪದಂ. ಜ್ಯೋತಿಯೇ ಪರಬ್ರಹ್ಮ, ಜ್ಯೋತಿಯಿಂದಲೇ ಪರಮಸುಖ, ಜ್ಯೋತಿಯಿಂದಲೇ ಪರಮಶಾಂತಿ. ಆದ್ದರಿಂದ ಜ್ಯೋತಿಯೇ ಪರಮಪದ. ಚಂದ್ರಮಸಾವ ಸರ್ವಾಣಿ ಜ್ಯೋತಿಗುಂಷಿ ಮಹೀಯಂತೆ. ತೈತ್ರಿಯ ಉಪನಿಷತ್ತಲ್ಲಿ 1:5 ಚಂದ್ರನಿಂದಲೇ ಎಲ್ಲ ಜ್ಯೋತಿಗಳು ಕೂಡ ವರ್ಧಿಸುತ್ತದೆ. ಪ್ರಶ್ನೋಪನಿಷತ್ತಲ್ಲಿ ತ್ವಮಂತರಿಕ್ಷೇ ಚರಸಿ ಸೂರ್ಯಸ್ತ್ವಂ ಜ್ಯೋತಿಷಾಂ ಪತಿ 3:9 ಪ್ರಶ್ನೋಪನಿಷತ್ತು. ನೀನೇ ಸೂರ್ಯನಾಗಿ ಅಂತರಿಕ್ಷ ಸ್ಥಳದಲ್ಲಿ ಸಂಚರಿಸುತ್ತಿರುವೆ, ನೀನೇ ಜ್ಯೋತಿಗಳಿಗೆ ಒಡೆಯ. ನಮ್ಮ ಸುಪ್ರಸಿದ್ಧವಾಗಿರೋ ಮಾತು ತಮಸೋಮ ಜ್ಯೋತಿರ್ಗಮಯ. ಕತ್ತಲೆಯಿಂದ ಬೆಳಕನ್ನು ಕಂಡಂಗೆ ಆಗಬೇಕು. ಯಾವಾಗಲೂ ಕೂಡ ಬೆಳಕು ಎಂಬತಕ್ಕಂಥದ್ದು ಪ್ರಕಾಶ ಸ್ವರೂಪ. ಪ್ರಕಾಶ ಅಂದರೆ ಜ್ಞಾನ ಸ್ವರೂಪ. ಅದಕ್ಕೇ ಪಂಚದಶಿ ಗ್ರಂಥದಲ್ಲಿ ವಿದ್ಯಾದಿನಂ ಪ್ರಕಾಶತ್ವಾತ್ ಅವಿದ್ಯಾ ರಾತ್ರಿ ರುಚ್ಯತೆ. ವಿದ್ಯೆ ಅನ್ನೋದೇ ದಿನ, ದಿನ ಅಂದ್ರೇ ಹಗಲು, ಹಗಲು ಅಂದ್ರೇ ಜ್ಞಾನ, ಜ್ಞಾನ ಅಂದ್ರೇ ಜ್ಯೋತಿ. ಅವಿದ್ಯೆ ಅಂದ್ರೇ ಕತ್ಲೆ, ಕತ್ಲೆ ಅಂದ್ರೇ ರಾತ್ರಿ, ರಾತ್ರಿ ಅಂದ್ರೇ ಅಜ್ಞಾನ ಅಂತ ಆ ಮಾತು ಬಂದಿರತಕ್ಕಂಥದ್ದು. ವಿದ್ಯಾದಿನಂ ಪ್ರಕಾಶತ್ವಾತ್ ಅವಿದ್ಯಾ ರಾತ್ರಿ ರುಚ್ಯತೆ. ಭಗವದ್ಗೀತೆ 13ನೇ ಅಧ್ಯಾಯ 17ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮನ ವಾಣಿ ನೋಡಿ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಆತ್ಮವಸ್ತು ಬೆಳಕುಗಳಿಗೆಲ್ಲ ಬೆಳಕಾಗಿರುವುದು, ಕತ್ತಲೆಯಿಂದ ಆಚೆ ಇರುವುದು, ಜ್ಞಾನವು ಜ್ಞೇಯವು ತಿಳಿಯತಕ್ಕದ್ದು, ಜ್ಞಾನದ ಫಲವು ಮೋಕ್ಷವು ಆಗಿ ಎಲ್ಲರ ಹೃದಯದಲ್ಲೂ ಇರತಕ್ಕಂಥದ್ದು. ಬ್ರಹ್ಮಸೂತ್ರಗಳಲ್ಲಿ ಜ್ಯೋತಿಶ್ಚರಣಾಭಿಧಾನಾತ್ ಜ್ಯೋತಿರ್ದರ್ಶನಾತ್, ಜ್ಯೋತಿರಧಿಕರಣ ಅಂತಲೇ ಒಂದು ಅಧಿಕರಣ ಹೊರಟಿದೆ. ಸಂಪೂರ್ಣವಾಗಿ ಜ್ಯೋತಿ ಅಂದರೆ ಏನು ಅನ್ನೋದನ್ನು ಪ್ರಸ್ತುತಪಡಿಸ್ತಕ್ಕಂಥ ದೃಷ್ಟಿಯಿಂದ ಜ್ಯೋತಿ ಅನ್ನೋದನ್ನು ಇಂಗ್ಲೀಷಲ್ಲಿ ಲೈಟ್ ಅಂತ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅರವಿಂದೋ ಅವರು ಒಂದು ಸಾನೆಟ್ ಬರೆದಿದ್ದಾರೆ. ಲೈಟ್ ಎಂಡ್ಲೆಸ್ ಲೈಟ್, ಡಾರ್ಕ್ನೆಸ್ ಹ್ಯಾಸ್ ರೂಮ್ ನೋ ಮೋರ್, ಲೈಫ್ಸ್ ಇಗ್ನೊರೆಂಟ್ ಗಲ್ಫ್ಸ್ ಗಿವ್ ಅಪ್ ದೇರ್ ಸೀಕ್ರೆಸಿ, ದ ಹ್ಯೂಜ್ ಇನ್ಕನ್ಸಿಸ್ಟೆಂಟ್ ಡೆಪ್ಸ್ ಅನ್ಪ್ಲಂಬ್ಡ್ ಬಿಫೋರ್, ಲೈಟ್ ಗ್ಲಿಮರಿಂಗ್ ಇನ್ ವಾಸ್ಟ್ ಎಕ್ಸ್ಪೆಕ್ಟೆನ್ಸಿ, ಲೈಟ್ ಟೈಮ್ಲೆಸ್, ಲೈಟ್ ಇಮ್ಯೂಟಬಲ್ ಅಂಡ್ ಅಪಾರ್ಟ್, ದ ಹೋಲ್ ಈಸ್ ಸೀಲ್ಡ್ ಮಿಸ್ಟೀರಿಯಸ್ ಡೋರ್ಸ್ ಅನ್ಕ್ಲೋಸ್, ಲೈಟ್ ಬರ್ನಿಂಗ್ ಲೈಟ್ ಫ್ರಮ್ ದ ಇನ್ಫೈನೈಟ್ಸ್ ಡೈಮಂಡ್ ಹಾರ್ಟ್, quivers in my heart where blooms the deathless rose, light in its raptures leaping through the nerves, light brooding light, each smitten passionate cell in a mute blaze of ecstasy preserves a living sense of the infathomable. I move in an ocean of stupendous light, joining my depths to his eternal height. ಇದು ಅರವಿಂದೋ ಅವರು ಲೈಟ್ ಬಗ್ಗೆ ಬರೆದಿರ್ತಕ್ಕಂಥ ಒಂದು ಸಾನೆಟ್ಟು. ಗೀತಾಂಜಲಿನಲ್ಲಿ ರವೀಂದ್ರನಾಥ್ ಟ್ಯಾಗೂರು ಲೈಟ್ ಬಗ್ಗೆ ಸಾಕಷ್ಟು ವರ್ಣನೆ ಮಾಡ್ತಾರೆ. ಲೈಟ್ ಆಫ್ ಏಷ್ಯಾ ಅಂತಲೇ ಬುದ್ಧನ ಒಂದು ಕೃತಿ ಇದೆ. ಅಲ್ಲೆಲ್ಲ ನಾವು ನೋಡಿದರೆ ವಾಟ್ ಈಸ್ ಲೈಟ್ ಅನ್ನೋದು ನಮಗೆ ನಿಜವಾಗ್ಲೂ ಕೂಡ ಚೆನ್ನಾಗಿ ಅನುಭವಕ್ಕೆ ಬರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗಿರ್ತಕ್ಕಂತಹ ಮುಂದಿನ ವರ್ಣನೆ ಸೌಂದರ್ಯ. ಭಗವತ್ ಸೌಂದರ್ಯ ಅಂದರೆ ಏನಪ್ಪ? ಅದನ್ನು ಆಳ್ವಾರರು ಸ್ವಾನುಭವದಿಂದ ವರ್ಣನೆ ಮಾಡ್ತಾ ಇದ್ದರು ನೋಡಿ. ಸ್ವಾಮಿಯ ಸೌಂದರ್ಯವನ್ನು ಅನುಭವಿಸಿದ ಆಳ್ವಾರರ ಮಾತು. ಸ್ವಾಮಿಯ ಶ್ರೀಪಾದಗಳು ತಾವರೆಯ ಕಾಂತಿಯಂತಿದೆ ನೋಡಿ. ಸ್ವಾಮಿಯ ಪಾದಗಳು ಬೇರೆಯಲ್ಲ, ತಾವರೆಯ ಕಾಂತಿ ಬೇರೆಯಲ್ಲ. ಲೋಕವನ್ನೆಲ್ಲ ತನ್ನ ಪಾದದಿಂದ ಅಳೆದುಕೊಂಡ ಆ ದೇವದೇವನ ದೇಹ ಕಾಂತಿ ಸಾಗರದಂತೆ ನೀಲ ನಿಭವಾದುದು ನೋಡಿ. ಸಾಗರದ ಬಣ್ಣ ನೀಲಿ, ಭಗವಂತನ ಬಣ್ಣವೂ ನೀಲಿ. ಎರಡನೇ
ಅರ್ಥಕ್ಕೆ ಹೋಗೋದಾದರೆ, ಸ್ವಲ್ಪ ಆಳವಾಗಿ ನೋಡೋದಾದರೆ, ಸಾಗರಕ್ಕೆ ಆಳ ಇರೋ ಹಾಗೇ ಭಗವಂತನ ಸಮಸ್ತ ಗುಣಗಳನ್ನು ಯಾವ ಭಕ್ತನೂ ವರ್ಣನೆ ಮಾಡೋಕ್ಕಾಗಲ್ಲ ಅನ್ನೋದು ಇನ್ನೊಂದು ಅರ್ಥ ಅದಕ್ಕೆ. ಏಕೆಂದರೆ ದ ಡೆಪ್ತ್ ಆಫ್ ಓಷನ್ ಈಸ್ ದ ಡೆಪ್ತ್ ಆಫ್ ಪರಮಾತ್ಮನ್. ಆ ಥರ ತೆಗೆದುಕೊಂಡ್ರೆ ಒಂದು ಕಲರ್ ಸಿಮಿಲಾರಿಟಿ, ಇನ್ನೊಂದು ಡೆಪ್ತ್ ಸಿಮಿಲಾರಿಟಿ. ನಿಜವಾದಂಥ ಅರ್ಥದಲ್ಲಿ ಯಾವ ರೀತಿಯಾಗಿ ಕಾಣಬೇಕು? ತನ್ನ ಪಾದದಿಂದ ಅಳೆದುಕೊಂಡ ಆ ದೇವದೇವನ ದೇಹ ಕಾಂತಿ ಸಾಗರದಂತೆ ನೀಲ ನಿಭ, ದಿವ್ಯ ಕಿರೀಟದ ಕಾಂತಿ. ಇನ್ನು ಭಗವಂತನ ಕಿರೀಟ ಹೆಂಗಿದೆಯಪ್ಪ ಅಂತ ಹೇಳಿದ್ರೆ ಸೂರ್ಯನ ತೇಜಸ್ಸಿಗೆ ಸಮಾನ ಅದು, ಆ ಕಿರೀಟ ಅನ್ನೋದು. ನೋಡಿ, ಒಂದೊಂದಕ್ಕೂ ಕೂಡ ಎಂತೆಂತಹ ಅದ್ಭುತವಾಗಿರ್ತಕ್ಕಂತಹ ಉಪಮೆ ಕೊಡ್ತಾ ಇದ್ದಾರೆ ಇಲ್ಲಿ. ಆಭರಣ ಶೋಭೆಯಿಂದ ಉಂಟಾದ ತೇಜಸ್ಸು ಆದಿತ್ಯನ ತೇಜಸ್ಸಿನಂತೆಯೇ ಅಲ್ಲವೇ? ಆಭರಣಗಳಿಂದ ಫಳ್ಳಂತ ಹೊಳಿತಕ್ಕಂಥ ಕಾಂತಿ ಸೂರ್ಯನ ತೇಜಸ್ ತರಹ ಹೊಳಿತಾ ಇದೆ ಅಂತ. ಸೂರ್ಯನಿಗಿಂತ ಇನ್ನು ತೇಜಸ್ಸಿರ್ತಕ್ಕಂಥದ್ದು ಯಾವುದು? ಅದಕ್ಕೆ ಯಾವಾಗಲೂ ಕೂಡ ಸೂರ್ಯೋದಯ ಆಗ್ತಾ ಇದ್ದ ಹಾಗೇ ಲೋಕದಲ್ಲೆಲ್ಲ ಎಂತಹ ಒಂದು ಒಳ್ಳೆಯ ವಾತಾವರಣ ಕಲ್ಪನೆ ಆಗತ್ತೆ ನೋಡಿ. ಸೊ ಅದಕ್ಕೇ ಸೂರ್ಯೋದಯ ಎಂಬತಕ್ಕಂಥದ್ದು ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಕಾಲ. ಅದಕ್ಕೇ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ ನಮ್ಮಲ್ಲಿರೋದು. ಬೆಳಗ್ಗೆ 4 ರಿಂದ 6 ಆ ಸಮಯದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ನಾವು ಆಚರಣೆ ಮಾಡಿದ್ರೆ ಸೂರ್ಯೋದಯ ಕಾಲದಲ್ಲಿ ಆದಿತ್ಯ ಹೃದಯವನ್ನಾಗಲಿ ಅರುಣ ಪ್ರಶ್ನೆಯನ್ನಾಗಲಿ ಆವಾಗ ನಾವು ಪಠಣ ಮಾಡಿದರೆ ಅತ್ಯಧಿಕವಾಗಿರ್ತಕ್ಕಂಥ ಪುಣ್ಯ. ಬೆಳಗಿನ ಜಾವ ಮಾಡಬೇಕಾಗಿರ್ತಕ್ಕಂಥದ್ದು. ಅದಕ್ಕೇ ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಮೇಕ್ಸ್ ಮ್ಯಾನ್ ಹೆಲ್ತಿ ವೆಲ್ತಿ ಆ್ಯಂಡ್ ವೈಸ್ ಅಂತ. ಅದಕ್ಕೆ ಒಂದು ಮಾತಿರ್ತಕ್ಕಂಥದ್ದು, ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್. ಒಳ್ಳೆ ಗುಣ ಅದು, ಬೇಗ ಮಲ್ಕೊಂಡು ಬೇಗ ಹೇಳ್ತಕ್ಕಂಥದ್ದು. ಆದರೆ ಕೆಲವರಿಗೆ ಆಗಲ್ಲ ಆ ತರಹ. ಮಲಗೋದೇ 3 ಗಂಟೆಗೆ, ಇನ್ನು ಹೇಳೋದು ನ್ಯಾಚುರಲಿ ಲೇಟ್ ಆಗುತ್ತೆ. ನಮ್ಮ ಶತಾವಧಾನಿ ಗಣೇಶ್ ನಾಳೆಯಿಂದ ಉಪನ್ಯಾಸ ಕೊಡ್ತಾರಲ್ಲ, ಅವ್ರು ಹೇಳೋದು 3 ಗಂಟೆಗೆ, ಅವ್ರ ಅಣ್ಣ ಮಲ್ಕೊಳ್ಳೋದು 3 ಗಂಟೆಗೆ. ನಾನು ಹೇಳ್ತೀನಪ್ಪ, ಕಳ್ಳರ ಬಗ್ಗೆನೂ ಸ್ವಲ್ಪ ಅನುಕಂಪ ಇರಲಿನಪ್ಪ. 24 ಗಂಟೆನೂ ನೀವು ಅಣ್ಣ ತಮ್ಮಂದ್ರೆ ಯಾರೋ ಒಬ್ರು ಎದ್ದು ಲೈಟ್ ಹಾಕ್ಕೊಂಡಿದ್ರೆ ಅವ್ರ ಗತಿ ಏನು ಅಂತ. ಸೊ ಆಪೋಸಿಟ್ ನೇಚರ್ಸು ಕೆಲವ್ರದ್ದು. ಅದು ಏನೂ ಮಾಡೋಕ್ಕಾಗಲ್ಲ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಅಷ್ಟೇ. ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತ ಹೇಳೋ ಹಾಗೆ ಅದು ಅವರವರ ಬಳಸ್ಕೊಂಡು ಬಂದರೆ. ಎನಿವೇ ಜಾಸ್ತಿ ಓದೋರು ಇಲ್ಲ ಬೆಳಗ್ಗೆ ಬೇಗ ಹೇಳಬೇಕು, ಇಲ್ಲ ರಾತ್ರಿ ನಿಜವಾಗಿ ಮಲ್ಕೋಬೇಕಷ್ಟೆ. ದಟ್ ಡಿಪೆಂಡ್ಸ್. ಐದರ್ ಯು ಶುಡ್ ಗೆಟ್ ಅಪ್ ಅಟ್ 3 ಆರ್ ಯು ಶುಡ್ ಗೋ ಟು ಬೆಡ್ ಅಟ್ 3. ಓನ್ಲಿ ದೆನ್ ಯು ಕ್ಯಾನ್ ಡೂ ಸಮ್ ಸಬ್ಸ್ಟಾನ್ಷಿಯಲ್ ರೀಡಿಂಗ್. ಇಲ್ಲದೆ ಹೋದ್ರೆ ಆಗಲ್ಲ. ಏನೋ ದಿನಕ್ಕೊಂದು 16 ಗಂಟೆ ಓದಬೇಕಲ್ಲ. ಸೊ ಅದರಿಂದ ಲೋಕಕ್ಕೆಲ್ಲ ಆಭರಣ ಶೋಭೆಯಿಂದ ಉಂಟಾದ ತೇಜಸ್ಸು ತೇಜಸ್ಸಿನಂತೆ ಅಲ್ಲವೇ? ಸ್ವಾಮಿ ಕೈಯಲ್ಲಿ ಸುದರ್ಶನ ಚಕ್ರ ಒಂದನ್ನು ಧರಿಸಿದರೆ ಬೇರೆ ಯಾವ ಆಭರಣಗಳನ್ನು ಧರಿಸಬೇಕಾಗಿಲ್ಲ ಎಂದು ಭಗವಂತನ ಸೌಂದರ್ಯ ದಿವ್ಯವಾಗಿ ಪ್ರಕಾಶಿಸುತ್ತಿರುತ್ತದೆ. ನೋಡಿ, ಆ ಸುದರ್ಶನ ಚಕ್ರದ ಮಹತ್ವ ಏನು ಅಂದರೆ ಅದ್ಭುತವಾಗಿರ್ತಕ್ಕಂಥದ್ದು. ಏಕೆಂದರೆ ಆಳ್ವಾರರು ಸುದರ್ಶನ ಚಕ್ರದ ಅವತಾರವೂ ಹೌದು ಅನ್ನೋದನ್ನು ಮೊದಲನೇ ದಿನದ ಉಪನ್ಯಾಸದ ಪ್ರಾರಂಭದ 10 ನಿಮಿಷದಲ್ಲಿ ನಾನು ವರ್ಣನೆ ಮಾಡಿದ್ದೀನಿ. ಸೊ ಅದರಿಂದ ಯಾವ್ಯಾವ ಆಳ್ವಾರರು ಯಾವ್ಯಾವ ಅಂಶದ ಆವಿರ್ಭಾವ ಅನ್ನೋದಕ್ಕೆ, ಚಕ್ರದ ಆವಿರ್ಭಾವ ಯಾರು ಮತ್ತು ದಂಡದ ಆವಿರ್ಭಾವ ಯಾರು, ಅದನ್ನೆಲ್ಲ ನಾನು ಪ್ರಾರಂಭದಲ್ಲೇ ಹೇಳಿರೋದರಿಂದ ಮತ್ತೆ ಪುನರುಕ್ತಿ ದೋಷ ಬೇಡ ಅಂತ ಇಲ್ಲಿ ಬಿಡ್ತಾ ಇದ್ದೀನಿ. ಸಾಗರದಂತೆ ನೀಲವರ್ಣ ಸ್ವಾಮಿಯ ದಿವ್ಯ ಮಂಗಳ ವಿಗ್ರಹಕ್ಕೆ ಸುಮ್ಮನೆ ಬಂದಿಲ್ಲ. ಮನೋಹರವಾದ ಅಲಂಕಾರವಾಗಿ ಸುಂದರವಾಗಿದೆ. ಆ ದೇಹ ಕಾಂತಿ ಉಳ್ಳವರಿಗೆ ಬೇರೆ ಏನಾದರೂ ಅಲಂಕಾರ ಬೇಕೇ? ಅದಕ್ಕೆ ಹೇಳ್ತಕ್ಕಂಥದ್ದು ಕಾಳಿದಾಸ ಶಾಕುಂತಲ ನಾಟಕದಲ್ಲಿ ಶಕುಂತಲೆಯನ್ನು ನೋಡಿಬಿಟ್ಟು ಒಂದು ಮಾತು ಹೇಳ್ತಾನೆ. ಯಾರು ಸಹಜವಾಗಿ ಸುಂದರವಾಗಿರ್ತಾರೋ ಅವ್ರು ಯಾವ ಬಟ್ಟೆ ತೊಟ್ಕೊಂಡ್ರೂ ಚೆನ್ನಾಗಿರ್ತಾರೆ ಅಂತ. ಚೆನ್ನಾಗಿಲ್ಲದೆ ಇರೋರು ಏನು ತೊಟ್ಕೊಂಡ್ರು ಅಷ್ಟಕ್ಕಷ್ಟೇ ಅಂತ. ದಿ ಕಾನ್ವರ್ಸ್ ಈಸ್ ಈಕ್ವಲಿ ಟ್ರೂ. ಅದಕ್ಕೆ ಸರಸಿಜಮನ ವಿದ್ಧಂ ಶೈವಲೇನಾಪಿ ರಮ್ಯಂ ಮಲಿನಮಪಿ ಮೈಮಾಂಶೋ ಲಕ್ಷ್ಮಲಕ್ಷ್ಮೀ ಇಂತನೋತಿ ಇಯಮಧಿಕ ಮನೋಜ್ಞ ವಲ್ಕಲೇನಾಪಿ ತನ್ವಿ ಕಮಿಹಿಂ ಮಧುರಾಣಾಂ ಮಂಡನನ್ನ ಕೃತೀನಾಂ. ಒಂದು ನಾರುಮಡಿ ಉಟ್ಕೊಂಡೇ ಇಷ್ಟು ಚೆನ್ನಾಗಿ ಕಾಣ್ತಾ ಇರತಕ್ಕಂಥ ಶಕುಂತಲೆ, ಇನ್ನು ರಾಣಿಯೋಚಿತವಾಗಿರ್ತಕ್ಕಂಥ ನನ್ನ 2 ಹೆಂಡ್ತೀರು ಇದ್ದಾರಲ್ಲ, ಹಂಸಪದಕ್ಕೆ ಮತ್ತು ವಸುಮತಿ, ಅವರು ಉಟ್ಕೊಂಡಿರೋ ಉಡುಗೆಗಳನ್ನು ಇವ್ರಿಗೆ ಉಡಿಸ್ಬಿಟ್ರೆ ಇನ್ನೆಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಮನಸ್ಸಲ್ಲೇ ಇಮ್ಯಾಜಿನ್ ಮಾಡ್ಕೋತಾನೆ. Poets, lovers and lunatics are of imagination all compact. Shakespeare, Midsummer Night's Dream, Act 2, Scene 3, line 42. ಸೊ ಆ ದೃಷ್ಟಿಯಿಂದ ಕವಿಯಾಗಿರ್ತಕ್ಕಂಥವನಾಗಲಿ, ಹುಚ್ಚರಾಗಿರ್ತಕ್ಕಂಥವರಾಗಲಿ, ಪ್ರೇಮಿಗಳಾಗಿರೋರಾಗಲಿ ತಮ್ಮ ಕಲ್ಪನಾ ಲೋಕದಲ್ಲೇ ವಿಹರಿಸ್ತಾ ಇರ್ತಾರೆ ಅಂತ. ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್ ರಿಯಾಲಿಟೀಸ್ ಬಿಕಾಸ್ ದೇ ಆರ್ ಆಲ್ವೇಸ್ ಅನ್ರಿಯಲ್. ಕೆಲವರು ಹೇಳ್ತಾರೆ, ಏನು ರೀ ಕಾಮನ್ ಸೆನ್ಸ್ ಇಲ್ವಲ್ಲ ಅಂತ. ಯಾವ ಮಹಾತ್ಮರಿಗೂ ಕಾಮನ್ ಸೆನ್ಸ್ ಇರಲ್ಲ, ಬಿಕಾಸ್ ದೇ ವಿಲ್ ಹ್ಯಾವ್ ಅನ್ಕಾಮನ್ ಸೆನ್ಸ್. We have sight, they have vision.
ಪ್ಲೀಸ್ ನೋಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೈಟ್ ಆ್ಯಂಡ್ ವಿಷನ್. ವಿ ಆರ್ಡಿನರಿ ಪೀಪಲ್ ವಿ ಹ್ಯಾವ್ ಗಾಟ್ ಸೈಟ್, ಕೆಲವರಿಗೆ ಶಾರ್ಟ್ ಸೈಟು, ಕೆಲವರಿಗೆ ಲಾಂಗ್ ಸೈಟು, ಕೆಲವರಿಗೆ ಎರಡು. ಆದರೆ ಮಹಾತ್ಮರಿಗೆ ದೇ ಹ್ಯಾವ್ ವಿಷನ್. ಅದಕ್ಕೇ ಜೆ ಗೋಂಡಾ ಅಂತ ಒಬ್ಬ ವಿದ್ವಾಂಸ ಇದ್ದಾನೆ, ನೆದರ್ಲ್ಯಾಂಡ್ಸಲ್ಲಿ ಯುಟ್ರಿಚ್ ಯೂನಿವರ್ಸಿಟಿ ಅಂತಿದೆ. ಯುಟ್ರಿಚ್ ಯೂನಿವರ್ಸಿಟಿನಲ್ಲಿ ಸಮೃದ್ಧ ಪ್ರೊಫೆಸರ್ ಆಗಿದ್ದುಕೊಂಡು 97ನೇ ವಯಸ್ಸಿನಲ್ಲಿ ಹೋದಂತಹ ಆ ಪ್ರೊಫೆಸರು ವಿಷನ್ ಆಫ್ ದಿ ವೇದಿಕ್ ಪೋಯೆಟ್ಸ್ ಅಂತ ಒಂದು ಗ್ರಂಥ ಬರೆದಿದ್ದಾನೆ. ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಮೋತಿಲಾಲ್ ಬನಾರಸ್ ಪಬ್ಲಿಷ್ ಮಾಡಿದ್ದಾರೆ. ಜಯನಗರ 3rd ಬ್ಲಾಕು ವೈಶ್ಯ ಬ್ಯಾಂಕ್ ಪಕ್ಕದಲ್ಲಿರ್ತಕ್ಕಂಥ 43/3 ಡೋರ್ ನಂಬರಲ್ಲಿರ್ತಕ್ಕಂತಹ ಜಯನಗರದ ಆ ಪುಸ್ತಕ ಭಂಡಾರದಲ್ಲಿ ಯಾರು ಬೇಕಾದರೂ $750 ಕೊಟ್ಟು ಆ ಪುಸ್ತಕವನ್ನು ಪಡ್ಕೋಬೋದು, ಮಾರಾಟಕ್ಕೆ ಸಿದ್ಧವಾಗಿದೆ. ಸೊ ಅದರಿಂದ ನಿಜವಾಗಿರ್ತಕ್ಕಂಥ ಸೌಂದರ್ಯ ಅಂದರೆ ಯಾವುದು? ಭಗವತ್ ಸೌಂದರ್ಯವೇ ಸೌಂದರ್ಯ. ಅದಕ್ಕೆ ಸತ್ಯಂ ಶಿವಂ ಸುಂದರಂ. ಯಾವುದು ಸತ್ಯವೋ ಅದು ಶಿವ, ಯಾವುದು ಶಿವವೋ ಅದು ಸುಂದರ. ಸೌಂದರ್ಯವನ್ನು ನಾವು ಹೆಂಗೆ ಅಳಿತೀವಿ ಅಂದರೆ ಬಾಹ್ಯ ಸೌಂದರ್ಯ ಅಲ್ಲ, ಆಂತರಿಕ ಸೌಂದರ್ಯವೇ ಸೌಂದರ್ಯ. ಅದನ್ನೇ ಜಾನ್ ಕೀಟ್ಸು ಓಡನೆ ಗ್ರೀಷಿಯನ್ನರ್ನಲ್ಲಿ ಟ್ರೂತ್ ಈಸ್ ಬ್ಯೂಟಿ, ಬ್ಯೂಟಿ ಟ್ರೂತ್. ವಾಟ್ ಎವರ್ ಇಸ್ ಟ್ರೂತ್ಫುಲ್ ಮಸ್ಟ್ ಬಿ ಬ್ಯೂಟಿಫುಲ್, ವಾಟ್ ಎವರ್ ಇಸ್ ಬ್ಯೂಟಿಫುಲ್ ಮಸ್ಟ್ ಬಿ ಟ್ರೂತ್ಫುಲ್. ಜಾರ್ಜ್ ಸ್ಯಾಂಟಾಯ್ನ ಅನ್ನೋ ವಿದ್ವಾಂಸ ಥಿಯರೀಸ್ ಆಫ್ ಬ್ಯೂಟಿ ಅಂತಲೇ ಒಂದು ಪುಸ್ತಕ ಬರೆದಿದ್ದಾನೆ, ಜಾರ್ಜ್ ಆಲೆಂಡ್ ಅನ್ವಿನ್ ಪಬ್ಲಿಕೇಶನ್ಸ್. ಅದಕ್ಕೆ ಸಂವಾದಿಯಾಗಿ ಪೂನಾದಲ್ಲಿರ್ತಕ್ಕಂತಹ 10/11 ಸಕಾಲ್ ನಗರ್, ಬನೇರ್ ರೋಡ್, ಪುಣೆ 410007 ಅಲ್ಲಿದ್ದಂತಹ ಓಗೇಟಿ ಪರಿಶೀತ್ ಶರ್ಮಾ ಅವರು ಸೌಂದರ್ಯ ಮೀಮಾಂಸಾ ಅಂತ ಒಂದು ಗ್ರಂಥ ಬರೆದು 555 ಸೂತ್ರಗಳಿಂದ ಸೌಂದರ್ಯವನ್ನು ಹೆಂಗೆ ಅಳಿಬೇಕು ಅಂತ ನಿರೂಪಣೆ ಮಾಡಿದ್ದಾರೆ. ಬ್ರಹ್ಮಸೂತ್ರಗಳಿರೋದು 555, ಅವರು ಸೌಂದರ್ಯಕ್ಕೆ 555 ಸೂತ್ರಗಳು ಕೊಟ್ಟಿದ್ದಾರೆ ಅಲ್ಲಿ. ಹೌ ಟು ಇವ್ಯಾಲ್ಯೂಯೇಟ್ ಇಂಟರ್ನಲ್ ಬ್ಯೂಟಿ ಅನ್ನೋದಕ್ಕೆ. ಸೊ ಆ ದೃಷ್ಟಿಯಿಂದ ಬ್ಯೂಟಿ ಲೈಸ್ ಇನ್ ದಿ ಐಸ್ ಆಫ್ ದಿ ಬಿಹೋಲ್ಡರ್ ಬಿಡಿ, ದಟ್ಸ್ ಎ ಕಾಮನ್ ಸೆನ್ಸ್ ಪಾಯಿಂಟ್ ಆಫ್ ವ್ಯೂ, ಬಟ್ ದಿಸ್ ಈಸ್ ಸಮಥಿಂಗ್ ವಿಚ್ ಇಸ್ ಅನ್ಕಾಮನ್. ಸತ್ಯ ಮತ್ತು ಸೌಂದರ್ಯ ಅಂತಾನೆ ಡಾಕ್ಟರ್ SL ಭೈರಪ್ಪನವರ PhD ಥೀಸಿಸು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹಿ ವಾಸ್ ಆಲ್ಸೋ ಎ ಪ್ರೊಫೆಸರ್ ಆಫ್ ಫಿಲಾಸಫಿ, ಫಾರ್ ಯುವರ್ ಇನ್ಫಾರ್ಮೇಷನ್, ನಾಟ್ ಎ ಮಿಯರ್ ಕನ್ನಡ ನಾವಲಿಸ್ಟ್. ಮೆನಿ ಪೀಪಲ್ ದೇ ಡೋಂಟ್ ನೋ ದಟ್ ಡೈಮೆನ್ಷನ್ ಆಫ್ ಭೈರಪ್ಪ. ಆವರಣ ಅನ್ನೋ ಒಂದು ಪುಸ್ತಕ ನೀವು ಪ್ರಾರಂಭದಲ್ಲಿ ನೋಡಿದರೆ ಸಾಕು, ಆವರಣ ಅನ್ನೋ ಒಂದು ಶಬ್ದಕ್ಕೆ ಫಿಲಸಾಫಿಕಲ್ ಆಗಿ ಹೆಂಗೆ ಡೀಲ್ ಮಾಡಿದ್ದಾರೆ ಅಂತ. ತಮೋಗುಣ ಪ್ರತೀಕ ಆವರಣ. ತಮೋಗುಣ ಬಂದಿರುವಾಗ ಏನಾಗತ್ತೆ ಅಂದರೆ ಏನು ಪರಿಣಾಮ ಆಗತ್ತೆ ಅನ್ನೋದನ್ನು ಅಲ್ಲಿ ವಿವರಣೆ ಮಾಡ್ತಾರೆ. ವಿಕ್ಷೇಪ ಅನ್ನೋದು ರಜೋಗುಣದ ವಿಕಾರ ಆದರೆ ತಮೋಗುಣದ ವಿಕಾರ ಆವರಣ ಆಗುತ್ತೆ. ಆವರಣ ಅಂದರೆ ಮುಚ್ಚುವಿಕೆ, ಕನ್ಸೀಲ್ಮೆಂಟ್ ಅನ್ನೋ ದೃಷ್ಟಿಯಲ್ಲಿ ಆವರಣ ಆಗೋದು. ಸೊ ಆ ದೃಷ್ಟಿಯಿಂದನೇ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮ ಯದೃಷ್ಟಯೇ. ಆ ಸತ್ಯವನ್ನು ನೋಡೋದಕ್ಕೆ ಅಪಾವೃಣು ಪಕ್ಕಕ್ಕೆ ಸರಿಸು ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಸತ್ಯ ಅನ್ನೋದು ಸತ್ಯ ಮತ್ತು ಸೌಂದರ್ಯ. ಭಾರತೀಯ ಪರಂಪರೆಯಲ್ಲಿ ಸತ್ಯ ಮತ್ತು ಸೌಂದರ್ಯ ಅಂತ AN ಮೂರ್ತರಾಯರು ಒಂದು ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ಜೀವನದಲ್ಲಿ ಸತ್ಯ ಅಂದರೆ ಏನು, DVG ಅವರು ಕೂಡ ಒಂದು ಗ್ರಂಥವನ್ನು ಅದ್ಭುತವಾಗಿ ಅನುಗ್ರಹಿಸಿದ್ದಾರೆ ಅದರ ಬಗ್ಗೆ. ಭುವನ ಸುಂದರನು ಮಾಡಿದ ಕೆಲಸ ಹಾಗೆಯೇ ಸುಂದರವಾಗಿಯೇ ಇದೆ. ಸ್ವಾಮಿಯ ಶ್ರೀಪಾದ ಗಂಗೆಗೆ ಉದ್ಭವ ಸ್ಥಾನವಾಗಿರುವುದು ಪಾವನಗೊಳಿಸುವುದಕ್ಕೆ ಮಾತ್ರವೇ ಅಲ್ಲ, ಅವನ ಶ್ರೀಪಾದಕ್ಕೆ ಅದೂ ಒಂದು ಸೌಂದರ್ಯವೇ ಸರಿ. ಹೀಗೆ ಹೇಳ್ತಾ ಬಂದು ಮುಂದೆ ಮೂನ್ರಾಮ್ ತಿರುವಂದಾದಿಯ 52ನೇ ಪಾಶರದಲ್ಲಿ ರಾಮಾವತಾರದ ಒಂದು ಮಹಿಮೆಯನ್ನು ಆಳ್ವಾರುಗಳು ಅದ್ಭುತವಾಗಿ ಕೊಂಡಾಡ್ತಾರೆ. ಶ್ರೀರಾಮನಿಗೆ ಆಶ್ರಿತರಾಗಿ 7 ಸಾಲ ವೃಕ್ಷಗಳನ್ನು ಭಂಜಿಸಿದನು. ದೇವಿ ಹೇಳಿದಳು ಎನ್ನುವುದಕ್ಕಾಗಿ ಮಾಯಾಮೃಗ ಎಂದು ತಿಳಿದರೂ ಕೂಡ ಜಿಂಕೆ ಮರಿಯ ಹಿಂದೆ ಹೋದನು. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಅಸಂಭವಂ ಹೇಮಮೃಗಸ್ಯ ಜನ್ಮ. ಎಲ್ಲಾದರೂ ಬಂಗಾರ ಜಿಂಕೆ ಇರೋಕ್ಕೆ ಸಾಧ್ಯನೇ? ಅಸಂಭವ. ತಥಾಪಿ ರಾಮ ಲುಲುಭೆ ಮೃಗಾಯ. ಹಾಗಿದ್ದರೂ ಜಿಂಕೆ ಹಿಂದೆ ಹೋದ. ಯಾಕೆ? ಸಮಾಪನ್ನ ವಿಪತ್ತಿ ಕಾಲೇ ಧಿಯೋಪಿ ಪುಂಸಾಂ ಮಲಿನೀಭವಂತಿ ಅಂತ. ಆಪತ್ಕಾಲದಲ್ಲಿ ಮಹಾತ್ಮರಿಗೂ ಕೂಡ ಒಂದು ಸಲ ಬುದ್ಧಿ ಸ್ವಲ್ಪ ಇದಾಗತ್ತೆ ಅಂತ. ಸೊ ಅದರಿಂದನೇ ಅಂತಹ ರಾಮನಿಗೆ ಬಿಟ್ಟಿಲ್ಲ ಅದು ಅಂದರೆ ಇನ್ನು ನಮಗೆ ಬಿಟ್ಟೋಗ್ಬಿಡುತ್ತಾ ಮಾಯಾ ಎಂಬತಕ್ಕಂಥದ್ದು, ಪ್ರಾಪಂಚಿಕವಾಗಿರ್ತಕ್ಕಂಥ ಮಾಯಾ. ಯಾಮ ಸಾ ಮಾಯಾ ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ, ಶ್ವೇತಾಶ್ವತರ ಉಪನಿಷತ್ತು. ಅದಕ್ಕೇನೆ ಮಾಯೆಯನ್ನು ಗೆಲ್ಲಬೇಕು. ಮಮ ಮಾಯಾ ದುರತ್ಯಯ, ಕೃಷ್ಣ ಪರಮಾತ್ಮ ಹೇಳ್ಕೊಂಡಿದ್ದಾನೆ ಗೀತೆಯಲ್ಲಿ. ನನ್ನ ಮಾಯೆಯನ್ನು ಅಷ್ಟು ಸುಲಭವಾಗಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಮತ್ತೆ ಮುಂದೆ ಅದೇ ಪರಮಾತ್ಮ ಹೇಳ್ತಾನೆ, ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಎರಡೂ ಭಗವಂತನ ಮಾತೆ. ನನ್ನ ಮಾಯೆಯನ್ನು ದಾಟಕ್ಕೆ ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ದು ಪರಮಾತ್ಮನೇ. ನನ್ನನ್ನೇ ಯಾರು ಪ್ರಪತ್ತಿ ಮಾಡ್ಕೋತಾರೋ, ನನಗೇ ಯಾರು ಶರಣಾಗತರಾಗ್ತಾರೋ, ನನಗೇ ಯಾರು ದಾಸರಾಗ್ತಾರೋ ಅವರನ್ನು ಮಾಯೆಯಿಂದ ನಾನು ದಾಟಿಸ್ತೀನಿ ಅಂತಲೂ ಪರಮಾತ್ಮನೇ ವಾಣಿ. ಆದ್ದರಿಂದ ನೋಡಿ, ಎರಡೂ ಹೇಳಿರ್ತಕ್ಕಂಥದ್ದು ಪರಮಾತ್ಮನೇ.
ಸುಮ್ಮನೆ ಹೇಳಿ ಬಿಟ್ಬಿಡಲಿಲ್ಲ ಅಲ್ಲಿ ಪ್ರಶ್ನೆ ಉತ್ಥಾಪ್ಯ ಮಾಡಿದ್ಮೇಲೆ ಉತ್ತರ ಕೊಡಬೇಕು. ಅದಕ್ಕೆ ಅದು ಉತ್ಥಾಪ್ಯಾಕಾಂಕ್ಷೆ ಆದ ಕೂಡಲೇ ಅದಕ್ಕೆ ಉತ್ತರ ಅಲ್ಲೇ ಇರಬೇಕು. ಅದು ಇದೆ ಭಗವದ್ಗೀತೆಯಲ್ಲಿ. ಎಂಥ ಲಾಜಿಕಲ್ ಟೆಕ್ಸ್ಟ್ ಭಗವದ್ಗೀತೆ ಅಂದರೆ ಇನ್ನೇನು ಅದರ ಮೇಲೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ರಾಮಾವತಾರ ಎಂಥದಪ್ಪ ಅನ್ನೋದಕ್ಕೆ ವರ್ಣನೆ ಮಾಡ್ತಾರೆ. ರಾವಣನನ್ನು ವಧಿಸುವುದಕ್ಕಾಗಿಯೇ ಬಾಣ ಪ್ರಯೋಗ ಮಾಡಿದ್ದು. ಯಾಕೆ? ರಾಮ ದ್ವಿರ್ನಾಭಿಭಾಷತೆ. ರಾಮ ವಿಗ್ರಹವಾನ್ ಧರ್ಮ. ರಾಮ ಅಂದರೆ ಧರ್ಮ, ಧರ್ಮ ಅಂದರೆ ರಾಮ. ರಾಮ ಬಾಣ ಅಂತ ಅದಕ್ಕೆ ಮಾತಾಡೋದು. ಒಂದು ಸಲ ರಾಮ ಬಾಣ ಬಿಡ್ತು ಅಂದರೆ ಗುರಿ ಮುಟ್ತು ಅಂತಾನೆ, ಮುಟ್ಟದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಆ ದೃಷ್ಟಿಯಿಂದ ಶ್ರೀರಾಮನ ಅವತಾರ ಅನ್ನೋದು ಅಮೋಘವಾಗಿರ್ತಕ್ಕಂತಹ ಒಂದು ಅವತಾರ. ರಾಮ ಎಂತಹ ಮಹಾತ್ಮ ಅನ್ನೋದಕ್ಕೆ ಅವನು ಬಹಳ ಕೋಮಲ ಸ್ವಭಾವ. ಪರಶುರಾಮ ಅಷ್ಟೇ ಕ್ರೂರಿ. ಅದರಿಂದ ಪರಶುರಾಮನನ್ನು ವರ್ಣನೆ ಮಾಡುವಕ್ಕೆ ಮಹಾಪ್ರಾಣಗಳನ್ನೇ ಉಪಯೋಗಿಸ್ತಾರೆ. ಶ್ರೀರಾಮನನ್ನು ವರ್ಣನೆ ಮಾಡೋಕ್ಕೆ ಬರೀ ಅಲ್ಪ ಪ್ರಾಣಿಗಳನ್ನೇ ಉಪಯೋಗಿಸ್ತಾರೆ. ತಸ್ಮಾ ಸಮಸ್ತ ಕ್ಷತ್ರವರ್ಗ ಪಾಟನ ವರಿಷ್ಠಧರ ಪರಶ್ವದ ಭರಣ ಭೀಷಣ ವೇಷ ಭರ್ಗವ ಭಂಗಾದ್ ಅಪರಿಚ್ಛಿನ್ನತರ ಶೌರ್ಯಶಾಲಿನಿ ಸೌಜನ್ಯ ಭಾಜನೆ ಜನಾನುರಾಗ ನಿಲಯೇ ನಿರ್ಮತ್ಸರೆ ವತ್ಸಲೆ ವತ್ಸೆ. ಯಾವುದು ಪರಶುರಾಮ ಯಾವ ಶ್ರೀರಾಮ ನಾನು ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ. ಮೊದಲನೇದು ಪೂರ್ತಿ ಪರಶುರಾಮ. ಕ್ಷತ್ರವರ್ಗ ಪಾಟನ ವರಿಷ್ಠ ಧಾರ ಪರಶ್ವದ ಭರಣ ಭೀಷಣ ವೇಷ ಭಾರ್ಗವ ಭಂಗ ಎಲ್ಲ ಮಹಾಪ್ರಾಣಿಗಳು. ಶ್ರೀರಾಮನ ಹತ್ರ ಬನ್ನಿ. ಸೌಜನ್ಯ ಭಾಜನೆ ಜನಾನುರಾಗ ನಿಲಯೇ ನಿರ್ಮತ್ಸರೆ ವತ್ಸಲೆ ವತ್ಸೆ. ಒಂದಾದರೂ ಮಹಾಪ್ರಾಣ ಇದೆಯಾ? ಸೌಂಡ್ ಶುಡ್ ಎಕೋ ದ ಸೆನ್ಸ್ ಅಂತ 14th century ಪ್ರೀ ರಾಫೆಲೈಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತಕ್ಕಂಥ ಡಾಂಟೆ ಗ್ಯಾಬ್ರಿಯಲ್ ರಾಸೆಟ್ಟಿ ಮತ್ತು ಕ್ರಿಸ್ಟಿನಾ ರಾಸೆಟ್ಟಿ ಏನು ಹೇಳಿದ್ರು ಇಂಗ್ಲೀಷ್ ಪೊಯಿಟ್ರಿನಲ್ಲಿ, ಅದು ವಾಲ್ಮೀಕಿ ರಾಮಾಯಣದಲ್ಲಿ ಜ್ವಲಂತವಾಗಿ ಪ್ರತಿಪಾದನೆವಾಗಿದೆ ಅನ್ನೋದನ್ನು ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ಮುಂದೆ ಹೇಳ್ಬಿಟ್ಟು ಬರಬೇಕು. ಅದು ಆಗಬೇಕಾಗಿರೋ ಕೆಲಸ ಮುಖ್ಯವಾಗಿ. ರಾಮಂ ವಿದ್ಧಿ ಪರಂ ಬ್ರಹ್ಮ ಸಚ್ಚಿದಾನಂದಮದ್ವಯಂ ಸರ್ವೋಪಾಧಿ ವಿನಿರ್ಮುಕ್ತಂ ಸತ್ತಾ ಮಾತ್ರಂ ಅಗೋಚರಂ ಆನಂದಂ ನಿರ್ಮಲಂ ಶಾಂತಂ ನಿರ್ವಿಕಾರಂ ನಿರಂಜನಂ ಸರ್ವವ್ಯಾಪಿನಮಾತ್ಮಾನಂ ಸ್ವಪ್ರಕಾಶಂ ಅಕಲ್ಮಷಂ. ಅಧ್ಯಾತ್ಮ ರಾಮಾಯಣದಲ್ಲಿ ಬರ್ತಕ್ಕಂಥ ಮಾತು ರಾಮನ ಬಗ್ಗೆ. ರಾಮ ಅಂದರೆ ಯಾರು? ರಾಮಂ ವಿದ್ಧಿ ಪರಂ ಬ್ರಹ್ಮ. ಬ್ರಹ್ಮ ಬೇರೆಯಲ್ಲ, ರಾಮ ಬೇರೆಯಲ್ಲ. ನೀವು ಶಬ್ದಶಃ ನೋಡಿದರೂ ಕೂಡ ಬ್ರಹ್ಮ ಅಂತ ಬರೀರಿ. ಬ್ರಾ ಅಂತ ಬರೆಯುವಾಗ ರಾ ಇದೆಯೋ ಇಲ್ವೋ, ಹ್ಮಾ ಅಂತ ಬರೆಯುವಾಗ ಮಾವತ್ತು ಮಾ ಇದೆಯೋ ಇಲ್ವೋ. ಅದರಿಂದ ಬ್ರಹ್ಮವೇ ರಾಮ, ರಾಮನೇ ಬ್ರಹ್ಮ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ. ಸೊ ಅದಕ್ಕೆ ಆ ರೀತಿಯಾಗಿ ಇಂಟರ್ಪ್ರಿಟೇಷನ್ ಕೊಡ್ಬೋದು. ರಾಮಂ ವಿದ್ಧಿ ಪರಂ ಬ್ರಹ್ಮ ಸಚ್ಚಿದಾನಂದಮದ್ವಯಂ. ಸತ್ ಚಿತ್ ಆನಂದ ಅಂದರೆ ಒಂದೇ, ಸತ್ಯಂ ಜ್ಞಾನಂ ಅನಂತಂ ಅಂದರೆ ಒಂದೇ. ಸೊ ಅದು ಬ್ರಹ್ಮನ ಸ್ವರೂಪ ಲಕ್ಷಣವಾದರೆ ಇದು ರಾಮನ ಲಕ್ಷಣ ಆಗತ್ತೆ. ಸರ್ವೋಪಾಧಿ ವಿನಿರ್ಮುಕ್ತಂ. ಸಮಸ್ತವಾಗಿರ್ತಕ್ಕಂಥ ಉಪಾಧಿಗಳಿಗೆ ಅತೀತನಾಗಿರ್ತಕ್ಕಂಥವನು. ಸತ್ತಾ ಮಾತ್ರಂ ಅಗೋಚರಂ. ಕಣ್ಣಿಗೆ ಕಾಣದೇ ಇರತಕ್ಕಂಥವನು. ಆನಂದಂ ನಿರ್ಮಲಂ ಶಾಂತಂ. ಎಲ್ಲರಿಗೂ ಆನಂದವನ್ನು ಉಂಟು ಮಾಡ್ತಕ್ಕಂಥವನು. ಅದಕ್ಕೆ ಆಹೂಯ ರಾಮಂ ವಿನಯಾಭಿರಾಮಂ ಅವಿಪ್ರಮೋದ ಪ್ರಭುರೇವ ಮೂಚೆ ತವೋತ್ತಮಾಂಗೇ ಮಕುಟಂ ವಿಧಾತುಂ ಅಹ್ನಾ ಯತಿಷ್ಯೇ ದಿವಸೇ ಯತಿಷ್ಯೇ. ಚಂಪೂ ರಾಮಾಯಣದಲ್ಲಿ ಭೋಜರಾಜ ಅಯೋಧ್ಯಾಕಾಂಡದಲ್ಲಿ ದಶರಥನ ಬಾಯಿಂದ ಈ ಶ್ಲೋಕವನ್ನು ಹೇಳಿಸ್ತಾನೆ. ಆಹೂಯ ರಾಮಂ ವಿನಯಾಭಿರಾಮಂ. ಎಂಥ ರಾಮ! ವಿನಯವೇ ಮೂರ್ತಿವೆತ್ತು ನಿಂತಾಗಿದ್ದ ರಾಮ ಅಂತ. ಆಹೂಯ ರಾಮಂ ವಿನಯಾಭಿರಾಮಂ ಆವಿಪ್ರಮೋದ ಪ್ರಭುರೇವ ಮೂಚೆ ತವೋತ್ತಮಾಂಗೇ. ಉತ್ತಮಾಂಗ ಅಂದರೆ ತಲೆ. ತವೋತ್ತಮಾಂಗೇ ಮುಕುಟಂ ವಿಧಾತುಂ ಅಹ್ನಾ ಯತಿಷ್ಯೇ ದಿವಸೇ ಯತಿಷ್ಯೇ. ಆ ಪ್ರಾಸ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದರೆ ಕವಿ ಸಹಜವಾಗಿ ಬರ್ತಕ್ಕಂಥ ಪ್ರಾಸ ಅದು. ಆನಂದಂ ನಿರ್ಮಲಂ ಶಾಂತಂ ನಿರ್ವಿಕಾರಂ ನಿರಂಜನಂ ಸರ್ವವ್ಯಾಪಿನಮಾತ್ಮಾನಂ ಸ್ವಪ್ರಕಾಶಂ ಅಕಲ್ಮಷಂ. ಸ್ವಯಂ ಪ್ರಕಾಶ ಚೈತನ್ಯ, ಅಕಲ್ಮಷ, ಯಾವ ಕಲ್ಮಷಗಳೂ ಕೂಡ ಹತ್ತಿರ ಸೇರೋ ಹಾಗೇ ಇಲ್ಲ. ರಮು ಕ್ರೀಡಾಯಾಮ್ ಧಾತುವಿನಿಂದ ರಮ್ಯತೆ ಅನ್ನೋದರಿಂದ ರಾಮ ಶಬ್ದ ಬಳಕೆಯಲ್ಲಿ ಬಂದಿರೋದು. ರಮಂತೆ ಯೋಗಿನೋ ಯಸ್ಮಿನ್ ನಿತ್ಯಾನಂದೇ ಚಿದಾತ್ಮನಿ ಇತಿ ರಾಮ ಪದೇ ನೈತತ್ ಪರಂ ಬ್ರಹ್ಮಾಭಿಧೀಯತೆ. ಪದ್ಮಪುರಾಣದಲ್ಲಿ ಬರ್ತಕ್ಕಂಥ ಮಾತು. ರಮಂತೆ ಯೋಗಿನಃ ಯಸ್ಮಿನ್ ಇತಿ ರಾಮಃ. ಯಾರಲ್ಲಿ ಯೋಗಿಗಳೂ ರಮಿಸ್ತಾರೋ ಅಂಥವರಿಗೆ ರಾಮ ರಾಮ ಅಂತ ಕರೀಬೇಕು. ರಾಮೋ ರಮಯತಾಂ ವರಹ. ಆ ಮಾತು ಕೂಡ ಬಳಕೆಯಲ್ಲಿದೆ. ರಾ ಶಬ್ದ ವಿಶ್ವವಚನ. ರಾ ಅಂತ ಹೇಳಿದ ಕೂಡಲೇ ಪ್ರಪಂಚ ಬಂತಂತೆ. ಮಶ್ಚಾಪಿ ಈಶ್ವರವಾಚಕ. ಮಾ ಅಂತ ಹೇಳಿದ ಕೂಡಲೇ ಒಡೆಯ. ಸಮಸ್ತ ಪ್ರಪಂಚಕ್ಕೆ ಯಾರು ಒಡೆಯನೋ ಅವನೇ ರಾಮ ಅಂತ. ರಾ ಶಬ್ದ ವಿಶ್ವವಚನ ಮಶ್ಚಾಪಿ ಈಶ್ವರವಾಚಕ ವಿಶ್ವಾನಾಮೀಶ್ವರೋ ಯೋ ಹಿ ತೇನ ರಾಮ ಪ್ರಕೀರ್ತಿತಃ. ಅಂಥವನು ಶ್ರೀರಾಮ
ಅನ್ನೋ ಮಾತನ್ನು ವರ್ಣನೆ ಮಾಡ್ತಾ ರಾಮ ಮಂಗಳಕಾರಕ ಅನ್ನೋದನ್ನು ಪಿಬರೇ ರಾಮರಸಂ ಆ ಮುಂದಾದಂತಹ ಇದರಲ್ಲಿ ಖೇಲತಿ ಮಮ ಹೃದಯೇ ರಾಮ ಖೇಲತಿ ಮಮ ಹೃದಯೇ ಸದಾಶಿವ ಬ್ರಹ್ಮೇಂದ್ರ ಕೀರ್ತನೆಗಳು ರಾಮನ ಬಗ್ಗೆ ಇರತಕ್ಕಂಥದ್ದು. ಪುರಂದರದಾಸರು ರಾಮ ಎಂಬುವ 2 ಅಕ್ಷರದ ಮಹಿಮೆಯನ್ನು ಪಾಮರರು ತಾವೇನು ಬಲ್ಲಿರಯ್ಯ, ರಾ ಎಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆ ಅಯಸ್ತಿಗತವಾದ ಅತಿ ಪಾಪವನ್ನು ಮಾಯವನ್ನು ಮಾಡಿ ಮಹಾರಾಜ ಮುಕ್ತಿಯ ಕೊಡುವ. ಇದು ಪುರಂದರದಾಸರು ರಾಮ ಶಬ್ದದ ಮೇಲೆ ಹೇಳಿರ್ತಕ್ಕಂಥ ಮಾತು. ಯಾರೋ ಒಬ್ಬರು ಹೇಳ್ತಾಯಿದ್ರು, ಏನ್ರಿ ಮಾಡೋದು, ನನಗೆ ಎದುರುಗಡೆ ಮರ ಕಾಣಿಸತ್ತಪ್ಪ, ಆದರೆ ರಾಮನ ಧ್ಯಾನ ಮಾಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಯಾರೋ ಹೇಳಿದ್ರು, ಆಯಿತು ಮರವನ್ನೇ ಧ್ಯಾನ ಮಾಡು, ಮರ 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 ಮರ, ಅದೇ ಕೊನೆಗೆ ರಾಮ ಆಗತ್ತೆ, ಮರವೇ ರಾಮ ಆಗತ್ತೆ. ಇನ್ಯಾರೋ ಹೇಳ್ತಾರೆ, ನನಗೆ ಅವರೇಕಾಯಿ ಬೇಕು ಅಂತ ತುಂಬ ಆಸೆ ರೀ. ಆಯಿತು ಅದನ್ನೇ ಧ್ಯಾನ ಮಾಡ್ತೀಯ ಮಾಡು, ಅವರೇ ಕಾಯಬೇಕು ಅವರೇ ಕಾಯಬೇಕು ಅವರೇ ಕಾಯಬೇಕು ಅವರೇ ಕಾಯಬೇಕು, ಕೊನೆಗೆ ಅವರೇ ಕಾಯಬೇಕು. ಅವರೇ ಆ ಪರಮಾತ್ಮನೇ ನಮ್ಮನ್ನೆಲ್ಲ ಕಾಯಬೇಕು. ನಾವು ಯಾರು ನಮ್ಮನ್ನು ನೋಡ್ಕೊಳ್ಳೋದಕ್ಕೆ? ಎಲ್ಲಕ್ಕೂ ಅವನಿದ್ದಾನೆ ಭಗವಂತ. ಅಲ್ಲಿ ಏಕಶ್ಲೋಕಿ ರಾಮಾಯಣ ಇದೆ, ಮತ್ತು ರಾಮಸ್ತೋತ್ರಗಳು ನೋಡಿ, ರಾಮರಕ್ಷಾ ಸ್ತೋತ್ರ, ಬ್ರಹ್ಮದೇವಕೃತ ರಾಮಸ್ತುತಿ, ಜಟಾಯುಕೃತ ರಾಮಸ್ತೋತ್ರ, ರಾಮಾಷ್ಟಕ, ಇಂದ್ರಕೃತ ರಾಮಸ್ತೋತ್ರ, ಸೀತಾರಾಮಾಷ್ಟಕ, ರಾಮಹೃದಯ, ರಾಮಗೀತ, ಅಹಲ್ಯಾಕೃತ ರಾಮಸ್ತೋತ್ರ, ಮಹಾದೇವಕೃತ ರಾಮಸ್ತುತಿ, ರಾಮಸ್ತವರಾಜ, ರಾಮ ಪೂರ್ವತಾಪಿನಿ ಉಪನಿಷತ್ತು, ರಾಮ ಉತ್ತರತಾಪಿನಿ ಉಪನಿಷತ್ತು. ಎಷ್ಟು ಮೆಟೀರಿಯಲ್ ಇದೆ ರಾಮದ ಮೇಲೆ. ಅದಕ್ಕೆ ನಾನು ಆವತ್ತು ತುಂಬ ದುಃಖದಿಂದ ನಿಮ್ಮ ಹತ್ರ ಹಂಚ್ಕೊಂಡಿದ್ದು, ರಾಮಾವತಾರ ತತ್ವಮು ಕೃಷ್ಣಾವತಾರ ತತ್ವಮು ಅಂತ 30 ವಾಲ್ಯೂಮ್ ಇದ್ದಿದ್ದು 1000 ಪುಟ ಗ್ರಂಥಗಳು ನಮಗೆ ಸಿಗದೆ ಹೋಯ್ತಲ್ಲಪ್ಪ ಅಂತ. ಸೆಂಟ್ರಲ್ ಕಾಲೇಜ್ ತೆಲುಗು ಡಿಪಾರ್ಟ್ಮೆಂಟಲ್ಲಿ ಶೇಷಶರ್ಮಾ ಅವರು ಮಾಡಿಟ್ಟಿದ್ದಂತಹ 70 ವರ್ಷದ ಹಿಂದಿನ ಗ್ರಂಥಗಳು 30 ವಾಲ್ಯೂಮ. ರಾಮ ಅಂದ್ರೇನು ಕೃಷ್ಣ ಅಂದ್ರೇನು ಅನ್ನೋದಕ್ಕೆ ಸೆಂಟ್ರಲ್ ಕಾಲೇಜ್ ತೆಲುಗು ಡಿಪಾರ್ಟ್ಮೆಂಟಲ್ಲಿ ಇತ್ತು ಲೈಬ್ರರಿನಲ್ಲಿ. ಯಾವಾಗ ಯೂನಿವರ್ಸಿಟಿಗೆ ಶಿಫ್ಟ್ ಆಗೋಯ್ತೋ ಅದು ಕೆಂಗೇರಿಗೆ, ಆವಾಗ ಇಲ್ಲಿ ಶಿಫ್ಟ್ ಆಗಿರೋದಕ್ಕೆ ದಾಖಲೆ ಇದೆ, ಅಲ್ಲಿ ಬಂದಿರೋದಕ್ಕೆ ದಾಖಲೆ ಇಲ್ಲ. ಮಧ್ಯ ಏನಾಯಿತೋ ಗೊತ್ತಿಲ್ಲ. ಎಂಥ ವ್ಯಾಲ್ಯುಬಲ್ ಅಸೆಟ್ಸ್ ಇದೆ ಅಂದರೆ 30 ವಾಲ್ಯೂಮ್ಸ್ ಇದ್ದಿದ್ರೆ ತೆಲುಗು ಲಿಪಿನಲ್ಲಿ ರಾಮನ ಬಗ್ಗೆ ಮತ್ತು ಕೃಷ್ಣನ ಬಗ್ಗೆ ಎಂಥ ಮ್ಯಾಟ್ರ್ ಸಿಗ್ತಾಯಿತ್ತು ನೋಡಿ. ಇರಲಿ, ಏನೋ ನಮಗೆ ಪ್ರಾಪ್ತಿ ಇಲ್ಲ ಅಂದ್ಕೋಬೇಕಷ್ಟೆ. ಇನ್ನು ಮುಂದೆ ಆಳ್ವಾರರು ಅನುಗ್ರಹಿಸ್ತಾ ಇದ್ದಾರೆ ನೋಡಿ, ಭಗವಂತನ ಸ್ವರೂಪವನ್ನು ಯಾರೂ ತಿಳಿಯಲು ಸಾಧ್ಯವಿಲ್ಲ. ಬಾಹ್ಯ ಕುದೃಷ್ಟಿ ಇರುವವರೆಗೆ ಅದು ಸಾಧ್ಯವೇ ಇಲ್ಲ. ಸ್ಯಾದ್ವಾದವನ್ನು ಹೇಳುವ ಜೈನರಾಗಲಿ, ಕ್ಷಣಿಕವಾದಿಗಳಾಗ ಬೌದ್ಧರಾಗಲಿ, ಅವರಿಗೆ ಇದು ಸಾಧ್ಯವಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇವರು ಜೈನರಲ್ಲಿ ಸ್ಯಾದ್ವಾದ ಅಂತ ಒಂದು ವಾದ ಇದೆ. ಅದಕ್ಕೆ ಸಪ್ತಭಂಗಿ ನಯ ಅಂತಲೂ ಕರೀತಾರೆ. ಯಾವುದಾದ್ರೂ ಒಂದು ವಸ್ತುವನ್ನು 7 ತರಹ ಅವರು ವರ್ಣನೆ ಮಾಡ್ತಾರೆ. ಪ್ರಾಬಬಿಲಿಟಿ, ಮೇ ಬಿ ಥಿಯರಿ, ಪ್ರಾಬಬಿಲಿಟಿ ಥಿಯರಿ ಅಂತ. ಇದನ್ನೇ 1930s and 40s ಹೈಸನ್ಬರ್ಗ್ ಮುಂತಾದಂಥ ಫಿಸಿಸಿಸ್ಟು ದೇ ಮೇಡ್ ಎ ಸ್ಟಡಿ ಆಫ್ ಪ್ರಾಬಬಿಲಿಟಿ ಥಿಯರಿ ಆ್ಯಂಡ್ ಗಾಟ್ ನೊಬೆಲ್ ಪ್ರೈಸ್ ಫಾರ್ ದಟ್. ಅದಕ್ಕೆ ಮೂಲ ಆಧಾರ ಯಾವುದಪ್ಪ ಅಂದರೆ ಜೈನ ದರ್ಶನ. ಇದಕ್ಕೆ ಸ್ಯಾದ್ವಾದ ಅಂತ ಬೇಕಾದರೂ ಕರೀರಿ, ಯಾಕಂದರೆ ಪ್ರತಿಯೊಂದು ಕಡೆಯೂ ಸ್ಯಾತ್ ಅಂತ ಬರೋದ್ರಿಂದ ಸ್ಯಾದ್ವಾದ. 7 ತರಹ ಹೇಳೋದ್ರಿಂದ ಸಪ್ತಭಂಗಿ ನಯ, ಅನೇಕಾಂತವಾದ. 3 ಹೆಸರಿದೆ ಇದಕ್ಕೆ. ಸ್ಯಾದಸ್ತಿ, ಸ್ಯಾನ್ನಾಸ್ತಿ, ಸ್ಯಾದ್ ಅಸ್ತಿ ಚ ನಾಸ್ತಿ ಚ, ಸ್ಯಾದ್ ಅವಕ್ತವ್ಯ, ಸ್ಯಾದ್ ಅಸ್ತಿ ಚ ಅವಕ್ತವ್ಯ, ಸ್ಯಾದ್ ನಾಸ್ತಿ ಚ ಅವಕ್ತವ್ಯ, ಸ್ಯಾದ್ ಅಸ್ತಿ ಚ ನಾಸ್ತಿ ಚ ಅವಕ್ತವ್ಯ. 7 ರೀತಿ ಒಂದೇ ಉದಾಹರಣೆ ಕೊಡ್ತಾರೆ. ಸ್ಯಾದ್ ಅಸ್ತಿ, ಮೇ ಬಿ ಇಟ್ ಇಸ್ ದೇರ್, ಇರಬಹುದು. 2ನೇದು ಸ್ಯಾದ್ ನಾಸ್ತಿ, ಇಲ್ಲದೆ ಇರಬಹುದು. 3ನೇದು ಇರಬಹುದು ಇಲ್ಲದೆ ಇರಬಹುದು. ಅಂದ್ರೇನು, ಇಲ್ಲಿ ನೀವು ನನ್ನ ಮುಂದೆ ಕೂತಿರೋವಾಗ ಇದೇ ಸಮಯದಲ್ಲಿ ನಿಮ್ಮ ಮನೇಲಿ ಇಲ್ಲ ಅನ್ನೋದು ಅಲ್ಲಿಂದ ಇಂಡಿಕೇಟ್ ಆಗುತ್ತೆ. 4ನೇದು ಇದೇ ಇಲ್ಲ ಹೇಳೋಕ್ಕೆ ಬರೋದಿಲ್ಲ, ಹೆಂಗೆ ಅಂತ ಡೆಫಿನೆಟ್ ಆಗೋದಕ್ಕೆ ಶೇಪ್ ಕೊಡೋದಕ್ಕೆ ಬರೋದಿಲ್ಲ ಅಂತ. ಸ್ಯಾದ್ ಅಸ್ತಿಚ ನಾಸ್ತಿಚ ಸ್ಯಾದ್ ಅವಕ್ತವ್ಯ. ಆಮೇಲೆ ಸ್ಯಾದ್ ಅಸ್ತಿಚ ಅವಕ್ತವ್ಯ, ಇದೇ ಹೇಳೋಕ್ಕೆ ಬರ್ತಾ ಇಲ್ಲ. ನಾಸ್ತಿಚ ಅವಕ್ತವ್ಯ, ಇಲ್ಲ ಹೇಳೋಕ್ಕೆ ಬರ್ತಾ ಇಲ್ಲ. ಕೊನೆಯದು ಇದೇ ಇಲ್ಲ ಹೇಳೋಕ್ಕೆ ಬರ್ತಾ ಇಲ್ಲ. ಈ ತರಹ 7 ತರಹ ಒಂದನ್ನೇ ಹೇಳ್ತಾರೆ. ಅದಕ್ಕೆ ಸ್ಯಾದ್ವಾದ ಅಂತ ಕರೀತಾರೆ, ಸಪ್ತಭಂಗಿ ನಯ ಅಂತ ಕರೀತಾರೆ. ಅಂಥವರಿಗೆ ಖಂಡಿತವಾಗಿಯೂ ಪರಮಾತ್ಮನ ನಿಜವಾಗಿರ್ತಕ್ಕಂಥ ಗುಣಗಳು ಅರ್ಥ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಆಳ್ವಾರಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ನೋಡಿ. ಭಗವಂತನ ಸ್ವರೂಪವನ್ನು ಸ್ಯಾದ್ವಾದವನ್ನು ಹೇಳುವ ಜೈನರಾಗಲಿ, ಕ್ಷಣಿಕವಾದವನ್ನು ಹೇಳ್ತಕ್ಕಂಥ ಬೌದ್ಧರಿಗಾಗಲಿ ಅರ್ಥವಾಗುವುದಿಲ್ಲ. ಏಕೆಂದರೆ ಅವರೆಲ್ಲರೂ ಕೂಡ ನಾಸ್ತಿಕ ಕೋಟಿನಲ್ಲಿ ಸೇರ್ತಾರೆ, ಜೈನರು ಮತ್ತು ಬೌದ್ಧರು. ನಾಸ್ತಿಕ ಅಂದರೆ ಇಲ್ಲಿ ಇಷ್ಟೇ ಅರ್ಥ, ವೇದ ಪ್ರಾಮಾಣ್ಯ ಅನಭ್ಯುಪಗಮಾತ್ತೇ ನಾಸ್ತಿಕಾ. ವೇದ ಪ್ರಾಮಾಣ್ಯವನ್ನು ಒಪ್ಪದೇ ಇರೋದರಿಂದ ಅವರು ನಾಸ್ತಿಕರು ಅಂತ ಅಷ್ಟೇ. ಇನ್ನು ಮುಂದೆ ಕೊನೆಯದಾಗಿ
ಪುರುಷನ ಬಗ್ಗೆ ಆಳ್ವಾರ್ ಏನು ಹೇಳ್ತಾರೆ ಅನ್ನೋದನ್ನು ಸ್ವಲ್ಪ ನೋಡಲೇಬೇಕಾಗತ್ತೆ. ಇದು ನೋಡಿ, ನಾನ್ಮೋಹನ್ ತಿರುವಂದಾದಿಯಲ್ಲಿ ಬರತಕ್ಕಂತಹ 9ನೇ ಪಾಶರ ನಾನು ಡೀಲ್ ಮಾಡ್ತಾ ಇರೋದು. ತಾವು ಪೂರ್ಣರೆಂದು ತಿಳಿದುಕೊಂಡವರ ಕೊರೆಯನ್ನು ಹೋಗಲಾಡಿಸುವವನು ಪರಿಪೂರ್ಣನಾದ ಶ್ರೀಮನ್ನಾರಾಯಣನೇ. ತ್ರಿವಿಕ್ರಮಾವತಾರಿಯಾದ ಸರ್ವೇಶ್ವರನ ಶ್ರೀಪಾದ ಅಂಡದವರೆಗೂ ಸಂದು ಬ್ರಹ್ಮಲೋಕವನ್ನು ಮುಟ್ಟಿದಾಗ ಚತುರ್ಮುಖನಾದ ಬ್ರಹ್ಮ ತನ್ನ ಕಮಂಡಲುವದಲ್ಲಿ ಧರ್ಮವನ್ನೇ ಜಲವನ್ನಾಗಿ ಮಾಡಿದಾಗ ಪುರುಷ ಸೂಕ್ತವೇ ಮೊದಲಾದ ಮಂತ್ರಗಳನ್ನು ಹೇಳಿ ಮಂಗಳಾಶಾಸನ ಮಾಡಿದರು. ಪುರುಷ ಸೂಕ್ತವನ್ನು ಹೇಳಿ ಮಂಗಳಾಶಂಸನ ಮಾಡಿದರು ಅನ್ನೋದಕ್ಕೆ ಪುರುಷ ಅಂದರೆ ಏನು ಅಂತ ನಾವು ಸ್ವಲ್ಪ ತಿಳ್ಕೋಬೇಕು. ಡಿ ವಿ ಜಿಯವರು ಪುರುಷ ಸೂಕ್ತ ಅಂತಲೇ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥವನ್ನು ಅನುಗ್ರಹಿಸಿದ್ದಾರೆ. ಅವ್ರ ಮಾತನ್ನು ಬಿಟ್ಟು ಇನ್ನೇನು ತಾನೇ ನಾವು ಬೇರೆ ಹೇಳೋಕ್ಕೆ ಸಾಧ್ಯ. ಮೊದಲು ಪುರುಷ ಶಬ್ದದ ಅರ್ಥವನ್ನು ಮನಸ್ಸಿಗೆ ವಿಷದಪಡಿಸಿಕೊಳ್ಳುವುದು ಅವಶ್ಯಕ. ಈ ಪದಕ್ಕೆ 2 ಅರ್ಥಗಳು ಉಪಯೋಗದಲ್ಲಿದೆ. ಮನುಷ್ಯ, ಗಂಡಸು ಎಂದು ಒಂದರ್ಥ. ಇದು ನಮ್ಮ ದಿನಚರಿಯ ಬಳಕೆಯ ಅರ್ಥ. 2, ಜಗನ್ಮೂಲ ವಸ್ತುವಾದ ಪರಬ್ರಹ್ಮದ ವ್ಯಕ್ತ ಸ್ವರೂಪ ಎಂದರೆ ಪರಮಾತ್ಮ, ಭಗವಂತ, ಪರಮೇಶ್ವರ, ನಾರಾಯಣ, ದೇವರು ಎಂದು ಇನ್ನೊಂದರ್ಥ. ಪುರುಷ ಶಬ್ದವು ಸಂಸ್ಕೃತದ ಪೂ ಧಾತುವಿನಿಂದ ಬಂದದ್ದು. ಈ ಧಾತುವಿಗೆ ಭರ್ತಿ ಮಾಡುವುದು, ಪೂರೈಸುವುದು, ತುಂಬುವುದು ಎಂದು ಅರ್ಥ. ಪೃಪಾಲನ ಪೂರಣಯೋ, ಯಾವ ಒಂದು ಸತ್ವವು ಎಲ್ಲರಲ್ಲಿಯೂ ತುಂಬಿಕೊಂಡಿರುತ್ತದೆಯೋ ಅದು ಆ ದಶೆಯಲ್ಲಿ ಪುರುಷ ಎಂದೆನಿಸಿಕೊಳ್ಳುತ್ತದೆ. ಪುರುಷ ಸರ್ವಪೂರ್ಣಾತ್. ಶಂಕರ ಭಾಷ್ಯ 1.3.11. ಡಿ ವಿ ಜಿಯವ್ರನ್ನ ಕೋಟ್ ಮಾಡ್ತಾ ಇದ್ದೀನಿ, ನನ್ನ ಮಾತಲ್ಲ ಇದು. ಡಿ ವಿ ಜಿಯವರ ಪುರುಷ ಸೂಕ್ತ 22ನೇ ಪುಟ 4ನೇ ಸಾಲು. ಸಯತ್ ಪೂರ್ವೋ ಅಸ್ಮಾತ್ ಸರ್ವಸ್ಮಾತ್ ಸರ್ವಾನ್ ಪಾಪ್ಮನ ಔಷಧ್ ತಸ್ಮಾತ್ ಪುರುಷಃ. ಬೃಹದಾರಣ್ಯಕೋಪನಿಷತ್ ಶಂಕರ ಭಾಷ್ಯ 1.4.1. ಸವಾ ಅಯಂ ಪುರುಷಃ ಸರ್ವಾಸು ಪೂರಶ್ಚ ಪುರುಷಯಃ. ಬೃಹದಾರಣ್ಯಕ 2.5.18. ಪುಂಶೇತೆ ಯತಃ ತಸ್ಮಾತ್ ಪುರುಷೋ ಜೀವ ಉಚ್ಯತೆ ಸರ್ವಂ ಪೂರಯತೀತ್ಯೇವಂ ಪುರುಷೋ ಬ್ರಹ್ಮ ಭಣ್ಯತೆ. ಅನುಭೂತಿ ಪ್ರಕಾಶ 16.33. ಪುರ ಎಂದರೆ ದೇಹ. ದೇಹ ಧರಿಸಿದವನು ಪುರುಷ. ಪ್ರಪಂಚದ ಮೂಲ ವಸ್ತುವಾದ ಬ್ರಹ್ಮತತ್ವದಲ್ಲಿ ಎಂದರೆ ಅವನ ನೈಜ ಸ್ಥಿತಿಯಲ್ಲಿ ಆಕಾರ, ವರ್ಣ, ಶಬ್ದ ಮೊದಲಾದ ಯಾವ ಗುರುತು ಇಲ್ಲದ್ದು, ಯಾವ ಅಳತೆಗೂ ಪರೀಕ್ಷೆಗೂ ಸಿಕ್ಕದ್ದು. ಅದರಲ್ಲಿ ಅಪಾರವಾದ ಶಕ್ತಿ ಅಡಗಿಕೊಂಡಿರುತ್ತದೆ. ಆ ಅಪಾರ ಚೈತನ್ಯವಾದರೋ ಒಂದಂಶ ಮಾತ್ರದಲ್ಲಿ ರೂಪ ತಾಳಿ ನಾನು ಎಂದುಕೊಂಡು ಹೊರಡುತ್ತದೆ. ನಾನು ಎನ್ನುವ ವಸ್ತುವೇ ಜೀವ, ಅದೇ ಆತ್ಮ, ಜೀವಾತ್ಮ, ಅದೇ ಬ್ರಹ್ಮದ ವ್ಯಕ್ತರೂಪ. ನಿರಾಕಾರ ಬ್ರಹ್ಮದ ಸಾಕಾರ ದಶೆಯೇ ಪುರುಷ. ಇದು ಡಿ ವಿ ಜಿಯವರು ಪುರುಷ ಅನ್ನೋ ಶಬ್ದದ ಮೇಲೆ ಕೊಟ್ಟಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ನಿರ್ವಚನೆ ನಿರುಕ್ತದ ಆಧಾರದಲ್ಲಿ ಕೊಟ್ಟಿದ್ದಾರೆ. ಡಾಕ್ಟರ್ ಎನ್ ಎಸ್ ಅನಂತರಂಗಾಚಾರ್ಯ ಅವರು ಪುರುಷ ಸೂಕ್ತ ಗ್ರಂಥದಲ್ಲಿ 1ನೇ ಸಾಲಲ್ಲಿ ಹೇಳೋ ಹಾಗೆ ಪುರುಷ ಸೂಕ್ತವು 4 ವೇದಗಳಲ್ಲಿಯೂ ಪಠಿತವಾಗಿದೆ. ಆದ್ದರಿಂದಲೇ ಶ್ರುತಿಗಳಲ್ಲಿ ಇದು ಅತ್ಯಂತ ಪ್ರಧಾನವಾದುದು. ಯಜುರ್ವೇದದಲ್ಲಿ 18 ಮಂತ್ರಗಳನ್ನು ಇದು ಹೊಂದಿದೆ. ಋಗ್ವೇದದಲ್ಲಿ 16 ಋಕ್ಕುಗಳನ್ನು ಹೊಂದಿದೆ. ಸಾಮವೇದದಲ್ಲಿ 7 ಋಕ್ಕುಗಳನ್ನು ಹೊಂದಿದೆ. ಅಥರ್ವಣ ವೇದದಲ್ಲಿ 7 ಋಕ್ಕುಗಳನ್ನು ಹೊಂದಿದೆ. ಇದಕ್ಕಿರುವ ಮಹತ್ವ ಮತ್ತಾವುದಕ್ಕೂ ಇಲ್ಲ. ಭಗವಾನ್ ಶೌನಕರು ಸೂಕ್ತದ ಋಷಿ, ದೇವತೆ, ಛಂದಸ್ಸು ಮೊದಲಾದುವುದನ್ನು ಪುರುಷ ಸೂಕ್ತಸ್ಯ ಋಷಿ ನಾರಾಯಣ ಸ್ಮೃತಃ ಛಂದಃ ಅನುಷ್ಠುಭಂ ಸೂಕ್ತಂ ತಿಸ್ರೋ ಅಂತ್ಯಾಹ ತೃಷ್ಟುಭೋ ಮತಾಹ ಪರಮವ್ಯೋಮವಾಸಿ ಸ ಪುರುಷಃ ದೇವತಾ ಅಭವತ್ ಎಂದು ನಿರೂಪಿಸುತ್ತಾರೆ. ಈ ಸೂಕ್ತವನ್ನು ಪ್ರಾಯಶ್ಚಿತ್ತ, ಜಪ, ವಿಷ್ಣುವಿನ ಆರಾಧನೆ, ಮೋಕ್ಷ, ಅಗ್ನ್ಯುಪಸ್ಥಾನ, ಅಭೀಷ್ಟ ಪ್ರಾಪ್ತಿ, ಆರೋಗ್ಯ, ಮೃತ್ಯುನಾಶ ಮೊದಲಾದವುಗಳಲ್ಲಿ ಅನುಸಂಧಾನ ಮಾಡುತ್ತಾರೆ. ಪುರುಷ ಸೂಕ್ತ ಸರ್ವ ಪಾಪವನ್ನು ಕಳೆದು ಹಾಕುತ್ತದೆ. 1ನೇ ಋಕ್ಕಿನಿಂದ ಪುರುಷೋತ್ತಮನಾದ ದೇವನನ್ನು ಆವಾಹಿಸಬೇಕು. 2ನೇ ಋಕ್ಕಿನಿಂದ ಆಸನವನ್ನು, 3ನೇ ಋಕ್ಕಿನಿಂದ ಪಾದ್ಯವನ್ನು, 4ನೇ ಋಕ್ಕಿನಿಂದ ಅರ್ಘ್ಯವನ್ನು, 5ನೇ ಋಕ್ಕಿನಿಂದ ಆಚಮನೀಯವನ್ನು, 6ರಿಂದ ಸ್ನಾನವನ್ನು, 7ರಿಂದ ವಸ್ತ್ರವನ್ನು, 8ರಿಂದ ಯಜ್ಞೋಪವೀತವನ್ನು, 9ರಿಂದ ಗಂಧವನ್ನು, 10ರಿಂದ ಪುಷ್ಪವನ್ನು, 11ರಿಂದ ಧೂಪವನ್ನು, 12ರಿಂದ ದೀಪವನ್ನು, 13ರಿಂದ ಹವಿಸ್ಸನ್ನು ಅರ್ಪಿಸಿ 14ರಿಂದ ಅಂಜಲಿಯನ್ನು. ನೋಡಿ, ಭಗವದ್ ರಾಮಾನುಜರದು ಅಂಜಲಿ ಮುದ್ರಾ. ಮುದ್ರೆಗಳ ಬಗ್ಗೆ ಹೇಳಬೇಕಾದ್ರೆ ಶಂಕರರದು ಚಿನ್ಮುದ್ರ, ಭಗವದ್ ರಾಮಾನುಜರದು ಅಂಜಲಿ ಮುದ್ರ, ಮಧ್ವಾಚಾರ್ಯದು ಕರ್ತರಿ ಮುದ್ರ. ಸೊ ಇದು ಮುದ್ರಾ ವಿಶೇಷಗಳು ಆಚಾರ್ಯ ತ್ರಯರಲ್ಲಿ ಇರತಕ್ಕಂಥದ್ದು. 15ನೇ ಋಕ್ಕಿನಿಂದ ಪ್ರದಕ್ಷಿಣವನ್ನು, 16ನೇ ಋಕ್ಕಿನಿಂದ ಉದ್ವಾಸನೆಯನ್ನು ಮಾಡಬೇಕು. ಹೀಗೆ ಹರಿಯನ್ನು ಆರಾಧಿಸಬೇಕು. ಪುರುಷ ಸೂಕ್ತವನ್ನು ಜಪಿಸಿ ಪುಷ್ಪವನ್ನು, ತೀರ್ಥವನ್ನು ಅರ್ಪಿಸಿ ಭಗವಂತನ ಆರಾಧನೆಯನ್ನು ಮಾಡಿದರೆ ಜಗತ್ತನ್ನೇ ಅರ್ಚಿಸಿದಂತಾಗುತ್ತದೆ. ಹಾಗಿದ್ದರೆ ಈ ಪುರುಷ ಸೂಕ್ತದ ಉಪದೇಶ ಸಾರ ಏನಪ್ಪ ಅಂದರೆ, ಡಿ ವಿ ಜಿಯವರ ಮಾತಿನಲ್ಲಿ ಉಪಸಂಹಾರ ಮಾಡೋದಾದರೆ, ಪಾಯಿಂಟ್ ನಂಬರ್ 1 ಜಗತ್ತಿನ ವಿಷಯದಲ್ಲಿ ಗೌರವ ಬುದ್ಧಿ. ಪಾಯಿಂಟ್ ನಂಬರ್ 2 ಜೀವನ ವಿಷಯದಲ್ಲಿ ಗೌರವ ಬುದ್ಧಿ.
ಪಾಯಿಂಟ್ ನಂಬರ್ 3, ಧರ್ಮ ವಿಷಯದಲ್ಲಿ ಗೌರವ ಬುದ್ಧಿ. ಈ ಸೂಕ್ತದಿಂದ ನಮಗಾಗ್ತಕ್ಕಂಥ ಉಪಕಾರ ಏನು ಅಂತ ಕೇಳಿದರೆ ಪಾಯಿಂಟ್ ನಂಬರ್ 1, ಜಗತ್ತು ದುಷ್ಟವಲ್ಲ, ಶೋಧನ ಸ್ಥಾನ. ಪಾಯಿಂಟ್ ನಂಬರ್ 2, ಜೀವನ ಹೇಯವಲ್ಲ, ಅದು ಸಂಸ್ಕಾರಕಾರಕ. ಪಾಯಿಂಟ್ ನಂಬರ್ 3, ಧರ್ಮ ಎಂಬುದು ಕುರುಡು ನಂಬಿಕೆಯಲ್ಲ, ಅದು ವಿಚಾರಪೂರ್ವಕವಾದ ಲೋಕಾರಾಧನೆ. ಧರ್ಮ ಎಂದರೆ ಭಗವದ್ವಿಧೇಯತೆ, ಲೋಕ ಸಹಭಾಗ ಸ್ವೀಕಾರ. ಈ ಮಾತುಗಳು ಸಮಸ್ತವಾಗಿರ್ತಕ್ಕಂಥ ಆಳ್ವಾರರ 4000 ಪಾಶರಗಳಲ್ಲೂ ಕೂಡ 30ಕ್ಕಿಂತ ಹೆಚ್ಚು ಆಳ್ವಾರರು ಯಾವ ತಮ್ಮ ದಿವ್ಯವಾಗಿರ್ತಕ್ಕಂತಹ ಜ್ಞಾನವನ್ನು ಅನುಭವಿಸಿ ಲೋಕಕ್ಕೆ ನೀಡಿದರೋ ಇದು ಪರಮ ಪವಿತ್ರವಾಗಿರ್ತಕ್ಕಂಥ ಮತ್ತು ಪಾವನವಾಗಿರ್ತಕ್ಕಂತಹ ಒಂದು ಗ್ರಂಥ. ಇಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಗ್ರಂಥದ ಬಗ್ಗೆ ಅಲ್ಪನಾಗಿರ್ತಕ್ಕಂಥ ನಾನು 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಕಾರ್ಯಕ್ರಮವನ್ನು ಪ್ರಯೋಜನ ಮಾಡಿರ್ತಕ್ಕಂತಹ ಪ್ರಾಯೋಜಕರಿಗೂ ಹಾಗೂ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ, ಡಾಕ್ಟರ್ ಎಸ್.ಆರ್. ರಾಮಸ್ವಾಮಿ ಅವರಿಗೂ, ನನ್ನ ಸನ್ಮಿತ್ರ ಕರ್ಮಯೋಗಿ BS ರಾಮು ಅವರಿಗೂ, ಮತ್ತು ಸಕಾಲಕ್ಕೆ 4 ದಿನಗಳೂ ಕೂಡ ಬಂದು ಆಲಿಸಿ ನನ್ನನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಕೇಳಿದಂತಹ ತಮಗೂ ಕೂಡ ನಾನು ಅತ್ಯಂತ ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು ಈ 4 ದಿನಗಳ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಓಂ ಶ್ರೀ ಆಳ್ವಾರ್ ಸಮರ್ಪಣ ಮಸ್ತು.